जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वायुमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातः आजुहाव पुत्रेति तन्मयतया तरवोऽपि मेदु तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ओम्। यदनुध्यायिनो युक्ता कर्मग्रन्थिनिबन्धनं छिन्दन्ति कोविदास्तस्य को न कुर्यात् कथारतिम्। ಸೂತ ಪುರಾಣಿಕರ ಬಳಿ ಶೌನಕಾದಿಗಳು ತಮ್ಮ ಶಿಷ್ಯರನ್ನ ಮುಂದಿಟ್ಟುಕೊಂಡು ದೊಡ್ಡವರು ಬಂದಾಗ ಒಳ್ಳೆಯ ಚರ್ಚೆ, ಚಿಂತನೆ, ಸಂವಾದಗಳು ನಡೆಯಬೇಕು ಅನ್ನುವ ದೃಷ್ಟಿಯಿಂದ ಅನೇಕ ಪ್ರಶ್ನೆಗಳನ್ನ ಒಟ್ಟು ಹಾಕಿ ಕೇಳಿದ್ರು. ಆಗ ತನಗೆ ಉಪದೇಶ ನೀಡಿದ ಗುರುಗಳನ್ನ ಮೊದಲು ಸ್ಮರಿಸಿ ಕಥೆಯನ್ನ ಶುರು ಮಾಡುವ ಮುನ್ನ ನಾರಾಯಣನನ್ನು, ಅವನದ್ದೇ ಆದ ಮತ್ತೊಂದು ರೂಪವಾದ ನರರೂಪವನ್ನು, ನರೋತ್ತಮನಾದ ಪ್ರಾಣನನ್ನು ಅಥವಾ ಚತುರ್ಮುಖನನ್ನು, ನಾರಾಯಣನ ಮಡದಿಯಾದ ಲಕ್ಷ್ಮೀದೇವಿ ಮತ್ತು ಸರಸ್ವತೀ ದೇವಿ ಮತ್ತು ಈ ಕಥೆಯನ್ನ ಸಂಕಲನಗೊಳಿಸಿದಂತಹ ಸಂಪಾದಕತ್ವ ವಹಿಸಿದ ವ್ಯಾಸರೂಪಿ ಪರಮಾತ್ಮನನ್ನು ಚಿಂತಿಸಿ ಈ ಗ್ರಂಥದ ಹೇಳುವಿಕೆಗಾಗಿ ನಾನು ತೊಡಗ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಮಾಡಿದ್ರು. ಆಮೇಲೆ ಮೊದಲು ಹೇಳ್ತಾರೆ, ನೀವು ನಿಮ್ಗೆ ಗೊತ್ತಿಲ್ಲ ಅನ್ನೋ ಸಂಗತಿಗೋಸ್ಕರ ಕೇಳಲಿಲ್ಲ. ಮುನಯ ಸಾಧು ಪೃಷ್ಟೋಹಂ ಭವದ್ಭಿಹಿ ಲೋಕಮಂಗಲಂ. ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ, ನಾನ್ ನಿಮ್ಗೆ ಇಲ್ಲಿ ತನಕ ನಿಮ್ಗೆ ಗೊತ್ತೇ ಇಲ್ಲದ ಹೊಸ ಸಂಗತಿಯನ್ನು ಹೇಳ್ತೇನೆ ಅಂತ ನನಗೇನು ಭ್ರಮೆ ಇಲ್ಲ. ನೀವ್ ಯಾಕೆ ಕೇಳಿದಿರಿ ಅಂತಂದ್ರೆ ಲೋಕಕ್ಕೆ ಹಿತವಾಗ್ಲಿ. ಯಾಕೆಂದ್ರೆ ಕೆಲವೊಂದ್ಸರ್ತಿ ಪ್ರಶ್ನೆ ಕೇಳಿ ಅಂತ ಯಾರಿಗಾದ್ರೂ ಅವಕಾಶ ಕೊಟ್ರೆ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಧೈರ್ಯ ಇಲ್ಲ, ಒಂದು. ಎರಡನೇದಾಗಿ ಏನೋ ಹುಂಬ ಧೈರ್ಯ ಇದ್ರೆ ತಪ್ಪೇ ಪ್ರಶ್ನೆ ಕೇಳುವುದಾಗತ್ತೆ. ಅದಕ್ಕೆ ಉತ್ತರ ಕೊಡುವುದರ ಬದಲು ಅವ್ರ ಮೇಲೆ ಸಿಟ್ಟೆ ಬರುತ್ತೆ. ಅದರಿಂದಾಗಿ ಪ್ರಶ್ನೆ ಹೇಗಿರ್ಬೇಕು, ಪ್ರಶ್ನೆಯ ಹಿಂದೆ ಪೂರ್ವ ಸಿದ್ಧತೆ ಎಂಥ ಮಟ್ಟಕ್ಕೆ ಬರಬೇಕು ಅನ್ನೋದನ್ನ ತಿಳಿಸುವ ದೃಷ್ಟಿಯಿಂದ ಜ್ಞಾನಿಗಳು ಪರಸ್ಪರ ಪ್ರಶ್ನೆ ಮಾಡಿಕೊಂಡು ಕೆಲವೊಮ್ಮೆ ಉತ್ತರ ಕೊಡ್ತಾರೆ. ಯಾಕೆ ಅಂದ್ರೆ ಕೆಲವೊಮ್ಮೆ ಸಂವಾದ ರೂಪದಲ್ಲಿ ಸಭೆಯಲ್ಲಿ ಕಾರ್ಯಕ್ರಮಗಳಾಗ್ತವೆ. ಅಲ್ಲಿ ಯಾರು ಮೇಲ್ ಕೂತಿರ್ತಾರೋ ಅವ್ರಿಬ್ರಿಗೂ ಗೊತ್ತಿರುತ್ತೆ, ಆದ್ರೂ ಸಂವಾದ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಕೆಳಗ್ ಕೂತವರಿಗೆ ಎಲ್ಲ ಅವರು ಪ್ರಶ್ನೆ ಕೇಳುವಷ್ಟು ವಾತಾವರಣ ಅವರ ಒಳಗೆ ಧೈರ್ಯ ಬರ್ಲಿಲ್ಲ ಅಂದ್ರು, ಅಥವಾ ಅದನ್ನ ಫಾರ್ಮ್ ಮಾಡುವ ರೀತಿ, ಆ ಪ್ರಶ್ನೆಯನ್ನ ಕಟ್ಟಿಕೊಳ್ಳುವ ರೀತಿ ಗೊತ್ತಿಲ್ಲ ಅಂದ್ರೆ ಅದನ್ನ ಕಲ್ತುಕೊಳ್ಳಿ ಅನ್ನುವ ದೃಷ್ಟಿಯಿಂದ. ಅದರಲ್ಲಿ ಅವರು ಖುಷಿಯಾಗಿದ್ದೇನು ಅಂದ್ರೆ ಯತ್ಕೃತ ಕೃಷ್ಣ ಸಂಪ್ರಶ್ನ. ನೀವು ಧರ್ಮದ ವಿಷಯದಲ್ಲಿ ಯಾರನ್ನು ಹೋಗಿ ನೆಲೆಸಿತು ಅಂತ ಕೃಷ್ಣನ ಕುರಿತಾದ ಪ್ರಶ್ನೆ ಕೇಳಿದ್ರಲ್ವಾ, ಯಾವುದರಿಂದ ಅವರ ಪ್ರಶ್ನೆಯಲ್ಲಿ ಇದ್ದಿದ್ದು ಏನಾತ್ಮಾಶು ಪ್ರಸೀದತಿ, ಯಾವುದರಿಂದ ಅಂತರ್ಯಾಮಿ ಬಹಳ ತೃಪ್ತನಾಗ್ತಾನೋ, ಯಾವುದನ್ನ ಕೇಳಿದ್ರೆ ನಮ್ಮ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ ಆಗುತ್ತೋ ಅಂತಹ ಸಂಗತಿಗಳನ್ನ ತಿಳಿಸಿ ಅಂತ ನೀವು ಕೇಳಿದ್ರಿಂದ ಇದು ಸಾಧು ಪ್ರಶ್ನೆ ಅಂತ ಅವರು ಗುರುತಿಸಿ ಹೇಳ್ತಾರೆ. ಅದರಿಂದ ವಾಸುದೇವನಲ್ಲಿ ಭಕ್ತಿಯೋಗಕ್ಕೆ ಕಾರಣವಾದಂತಹ ಕಥೆಯನ್ನ ಕೇಳಬೇಕು ಅಂತ ಅರ್ಥ. ಯಾಕೆಂದ್ರೆ ಜ್ಞಾನ ಬಂದ್ರೆ ಮಾತ್ರ ಭಕ್ತಿಗೊಂದು ಅರ್ಥ ಬರುತ್ತೆ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಭಕ್ತಿ. ಭಕ್ತಿ ಅಂದ್ರೆ ಏನು ಅಂದ್ರೆ ಭಗವಂತನ ಮಾಹಾತ್ಮ್ಯ ಪೂರ್ವಕವಾದ ತಿಳಿವು, ಮತ್ತೆ ಆ ತಿಳಿವಿನಿಂದ ಬೇರೆ ಎಲ್ಲರಿಗಿಂತ ಈತನಲ್ಲಿ ಮಹತ್ವ ಇದೆ ಅನ್ನುವ ಅರಿವು. ಇದೆರಡು ಇದ್ರೆ ಅವನು ಏನು ಅಂತ ಗೊತ್ತಿರ್ಬೇಕು, ಅವನು ಎಲ್ಲರಿಗಿಂತಲೂ ಮಿಗಿಲು ಹೇಗೆ ಅನ್ನೋದು ಗೊತ್ತಿರ್ಬೇಕು. ಹಾಗಿದ್ದಾಗ ಭಕ್ತಿ ಅನ್ನೋದಕ್ಕೆ ಅರ್ಥ ಬರುತ್ತೆ. ಅಂತಹ ಭಕ್ತಿಗೆ ಕಾರಣವಾದ ಒಂದು ಶಬ್ದ ಹಾಕ್ತಾರೆ, ಅಹೈತುಕಂ ಅಂತ. ಜ್ಞಾನ ಅನ್ನೋದು ಅಥವಾ ಭಕ್ತಿ ಅನ್ನೋದು ಅಹೈತುಕವಾಗಿರ್ಬೇಕು. ಅದಕ್ಕೆ ಅನಪಾಯಿನಿ ಭಕ್ತಿ ಅಂತಾನೂ ಕರೀತಾರೆ.
ಅಪಾಯಕ್ಕೆ ಕಾರಣವಾದ ಭಕ್ತಿ ಒಂದಿದೆ. ಇದೇನ್ರಿ ಭಕ್ತಿಯಲ್ಲಿ ಅಪಾಯ ಮಾಡುವ ಭಕ್ತಿ, ಅನಪಾಯಿನಿ ಭಕ್ತಿ ಅಂತ ಎರಡಿದ್ಯಾ ಅಂದ್ರೆ ಹೌದು ಅಂದ್ರು. ದೇವರು ನಮ್ಗೆ ಏನೋ ಒಂದು ಕೊಡ್ಲಿ, ಏನೋ ಒಂದು ನಮ್ಗೆ ಅವನು ಈ ರೀತಿ ಈ ತರದ ಒಂದು ಪೂಜೆ ಮಾಡಿದ್ರಿಂದ ನಮ್ಗೆ ಮನೆಗೆ ಇಂತಹದ್ದೊಂದು ಫಲ ಸಿಗಬೇಕು, ಒಂದ್ ಮದುವೆ ಆಗ್ಬೇಕು, ಒಂದ್ ಮಕ್ಕಳಾಗ್ಬೇಕು, ಒಂದ್ ಮನೆ ಆಗ್ಬೇಕು, ಒಂದು ಏನೋ ನಮ್ಮ ತಾಪತ್ರಯಕ್ಕೆ ಅನುಗುಣವಾಗಿ ಯಾವಾಗ್ಲೂ ಕೇಳುವುದನ್ನ ತಪ್ಪು ಅಂತ ಹೇಳಿಲ್ಲ. ಆದ್ರೆ ಕೇಳುವುದಕ್ಕೆ ಮಾತ್ರ ದೇವ್ರು ನೆನಪಾಗ್ತಾನೆ ಅನ್ನೋದು ತಪ್ಪು. ಬೇಡಿದರೆ ಎನ್ನೊಡೆಯನ ಬೇಡುವೆನು ಅಂತ ಆ ರೀತಿ ಬೇಡುವಾಗ ಭಗವಂತನನ್ನೇ ಬೇಡಿ ಅನ್ನುವ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ರೆ ಅದು ಕಷ್ಟ ಬಂದಾಗ ಮಾತ್ರ ಯಾರಾದ್ರೂ ಫೋನ್ ಮಾಡಿದ್ರು, ಹಾ ಏನೋ ಸಮಸ್ಯೆ ಇದೆ ಅದಕ್ಕೆ ಫೋನ್ ಮಾಡಿರ್ತಾನೆ, ಇಲ್ಲ ಅಂದ್ರೆ ನಮ್ಮನ್ನು ನೆನಪೇ ಮಾಡ್ಕೊಳಲ್ಲ ಅಂತ ನಮ್ಗೆ ಒಬ್ಬ ಸಾಮಾನ್ಯರಾಗಿ ನಾವ್ ಏನು ಮಹಾ ಉಪಕಾರ ಮಾಡೋರು ಅಲ್ಲ. ಹಾಗಿದ್ರು ಅವರ ಒಂದು ಕರೆ ಬಂದಾಗ ನಮ್ಗೆ ಯೋಚನೆ ಬರುದು, ಏನೋ ಬೇಕಿದೆ, ಇಲ್ಲ ಅಂದ್ರೆ ಇವ್ರು ಫೋನೇ ಮಾಡಲ್ಲ. ಅದು ಏನು ಫೋನ್ ಮಾಡುವಾಗ ನೀವು ಹೇಗಿದ್ದೀರಿ, ನಿಮ್ ಸಮಸ್ಯೆ ಏನಿದೆ, ಮಾಡ್ಲಿಕ್ಕೆ ಆಗುತ್ತಾ, ಈ ಪ್ರಶ್ನೆ ಎಲ್ಲ ಇರುದಿಲ್ಲ. ಡೈರೆಕ್ಟ್ ನೀವು ಹಿಂಗೊಂದಿದೆ ಈಗ ಮಾಡ್ಕೊಡಿ ಅಷ್ಟೇ. ಆಮೇಲೆ ಮತ್ತೆ ಪತ್ತೆ ಮಾತು ಇಲ್ಲ, ಕತೆ ಇಲ್ಲ. ಅಂದ್ರೆ ಈ ರೀತಿ ನಾವೇ ಒಂದು ಲೋಕದ ವಿಷಯದಲ್ಲಿ ಇಷ್ಟು ಹಿಂದೆ ಮುಂದೆ ನೋಡ್ತೇವೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ. ಅಂಥದ್ರಲ್ಲಿ ಭಗವಂತನ ಹತ್ರ ನಾವು ಮಾತನಾಡುವಾಗ ನಾವು ಎಷ್ಟೇ ಮುಚ್ಚಿಟ್ರು ನಮ್ಮ ಒಳಗಿನ ಎಲ್ಲಾ ಸಂಗತಿಗಳು ಅವನಿಗೆ ಸ್ಪಷ್ಟ ಗೊತ್ತಿದೆ. ಆದ್ರೆ ನಮ್ಮ ಜವಾಬ್ದಾರಿ ಏನಿರ್ಬೇಕು ಅಂದ್ರೆ, ಅದು ಏನಾಗುತ್ತೆ, ಅಪಾಯಿನಿ ಭಕ್ತಿ ಅಂದ್ರೆ ಒಂದು ಸೇವೆಯನ್ನ ಸಲ್ಲಿಸಿ ಏನೋ ಒಂದು ಫಲವನ್ನ ಪಡೆಯುವ ಉದ್ದೇಶದಿಂದ ಹರಕೆ ಹೊತ್ಕೊಂಡು ಮಾಡ್ತಾನೆ. ಅದಾಗ್ಲಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಹೇಳ್ತಾರೆ, ಅಲ್ಲಿ ಆಗುದಿಲ್ಲ ರೀ, ಇಲ್ಲೊಂದಿದೆ ನೋಡಿ, ಈ ದೇವಸ್ಥಾನಕ್ಕೆ ಹೋಗಿ ಒಂದು 3 ಸುತ್ತು ಹಗ್ಗ ಎಳೆದು ಒಂದು ತೆಂಗಿನಕಾಯಿ ಕಟ್ಟಿ ಬಂದ್ರೆ ಹೇಳಿದ್ದೆಲ್ಲ ಆಗುತ್ತೆ ಅಂತ. ಅದು ಕೊನೆಗೆ ಕೆಲವೊಮ್ಮೆ ಆಯ್ತು, ಕೆಲವೊಮ್ಮೆ ಆಗ್ಲಿಲ್ಲ ಅಂದ್ರೆ ಹೀಗೆ ಶನಿವಾರಕ್ಕೊಂದು, ಭಾನುವಾರಕ್ಕೊಂದು, ಸೋಮವಾರಕ್ಕೊಂದು, ಮಂಗಳವಾರಕ್ಕೊಂದು ಎಲ್ಲಾ ಗುಡಿಗಳ ಬಾಗಿಲು ತಟ್ಟಿ ಕೊನೆಗೆ ಯಾವ್ದು ಇಲ್ಲದೆ ಕೊನೆಗೆ ನಮ್ಮ ಹಣೆ ಬರನೇ ಪಾಪಿ ಹೋದ ಮೊಣಕಾಲ್ ನೀರು ಅಂತಾಗಿ ಏನಾದ್ರೂ ಎಚ್ಚರವೇ ಆಗ್ಲಿಲ್ಲ ಅಂದ್ರೆ, ಬೇಕಾದ ಸಿದ್ಧಿ ಆಗ್ಲಿಲ್ಲ ಅಂದ್ರೆ ದೇವರು ಅನ್ನೋ ವಿಷಯದಲ್ಲೇ ನಮಗೆ ವೈರಾಗ್ಯ ಬಂದಿತ್ತು. ಜಗತ್ತಿನ ಬಗ್ಗೆ ಬರಬೇಕಿತ್ತು ವೈರಾಗ್ಯ, ದೇವರ ಬಗ್ಗೆನೆ ಬಂದ್ಬಿಡುತ್ತೆ. ನಮ್ಗೆ ಜ್ಞಾನ ಭಕ್ತಿ ವೈರಾಗ್ಯ ಇದೆ, ಯಾರು ಹೇಳಿದಿಲ್ಲ ಅಂತ. ಜ್ಞಾನನೂ ಇದೆ, ಭಕ್ತಿನೂ ಇದೆ, ವೈರಾಗ್ಯನೂ ಇದೆ. ಎಲ್ಲಿರ್ಬೇಕು ಅಲ್ಲಿಲ್ಲ ಅಷ್ಟೇ. ಅದನ್ನಾಗಿ ಪ್ರಪಂಚದ ಬಗ್ಗೆ ಜ್ಞಾನ ಇದೆ, ಭಗವಂತನ ಬಗ್ಗೆ ವೈರಾಗ್ಯ ಇದೆ, ನಮ್ ಬೇಕಿರೋ ವಸ್ತುಗಳ ಬಗ್ಗೆ ಭಕ್ತಿ ಇದೆ. ಅದು ಸರಿಯಾಗಿ ಜಂಬಲ್ ಆಗಿದ್ದನ್ನ ಸರಿ ಮಾಡುವುದೇ ಜೀವನ. ಮತ್ತೆ ಏನು ಹೊಸ್ತು ತರ್ಲಿಕ್ಕಿಲ್ಲ, ತೆಗೆದು ಹಾಕ್ಲಿಕ್ಕಿಲ್ಲ. ಇರುವುದನ್ನೇ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲಿ ಅದನ್ನ ವಾಪಸ್ ಇಡುವುದೇ ಕಾರ್ಯಕ್ರಮ. ಇದಕ್ಕಾಗಿಯೇನೆ ಇಷ್ಟೆಲ್ಲ ಹುಡುಕಾಟ, ಇಷ್ಟೆಲ್ಲ ಪರಿತಾಪ, ಇಷ್ಟೆಲ್ಲ ನಮ್ಮ ಪ್ರಯಾಣ ಅನ್ನುವುದನ್ನ ಸೂತ ಪುರಾಣಿಕರು ಹೇಳ್ತಾ, ಭಗವಂತನ ಯಾರನ್ನ ನಿರಂತರವಾಗಿ ಧ್ಯಾನ ಮಾಡುವುದರಿಂದ ನಮ್ಮ ಕರ್ಮದ ಗಂಟುಗಳೆಲ್ಲವೂ ಚೆನ್ನಾಗಿ ಛೇದವಾಗಿ ಹೋಗುತ್ತೋ ಅಂತಹ ಭಗವಂತನ ಕಥೆಯನ್ನ ಜ್ಞಾನಿಯಾದವನು ಯಾರು ತಾನೇ ಕೇಳದೆ ಸುಮ್ಮನಿದ್ದಾನು, ಅವನಿಗೆ ಕೇಳಲೇಬೇಕು ಅಂತ ಹಠ ಬರುತ್ತೆ. ಅದರಿಂದಾಗಿ ಅವನಿಗೆ ಭಗವಂತನ ಬಗ್ಗೆ ಮತ್ತಷ್ಟು, ಅಂದ್ರೆ ಅದು ಅಹೈತುಕವಾದ ಭಕ್ತಿ. ಯಾಕೆ ಅಹೈತುಕ ಅಂತಂದ್ರೆ, ಯಾಕೆ ಭಗವಂತನಲ್ಲಿ ಪ್ರೀತಿ ಅಂತ ಕೇಳಿದ್ರೆ ಗೊತ್ತಿಲ್ಲ, ಇಷ್ಟ ಅಷ್ಟೇ. ಅದ್ರ ಮೇಲೆ ಏನೋ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕೆಲವುದು ಹೇಳಿಕ್ ಬರಲ್ಲ ರೀ, ಅದು ಇರುದೇ ಹಾಗೆ. ಭಗವಂತ ಅಂದ್ರೆ ಇಷ್ಟ ಅಷ್ಟೇ. ಅದು ಪರಮ ಆತ್ಮೀಯ ಸಂಬಂಧ ಅಂತ ಬಂದಾಗ ಅದಕ್ಕೆ ವ್ಯಾಖ್ಯಾನ, ಅದಕ್ಕೆ ಫಲ, ಅದಕ್ಕೆ ವಿವರಣೆ, ಅದು ಯಾವಾಗದಿಂದ ಶುರುವಾಯ್ತು, ಎಲ್ಲಿಂದ ಯಾವ ದಿವಸದಿಂದ ಶುರುವಾಯ್ತು ಅಂತೆಲ್ಲ ಹೇಳಲಿಕ್ಕೆ ಬರಲ್ಲ. ಲೋಕದಲ್ಲಿ ಫಲ ಮುಖವಾದಂತಹ ಪ್ರೀತಿ ಶುರು ಆಗುದಿರ್ಬೋದು, ಅವ್ರು ಯಾವಾಗದಿಂದ ನಮ್ಗೇನೋ ಒಂದು ಕೊಟ್ರು ಆವಾಗದಿಂದ ಅವ್ರು ನಮ್ಗೆ ಇಷ್ಟ ಆದ್ರು ಅಂತ. ಆದ್ರೆ ದೇವರು ಹುಟ್ಟುವಾಗದಿಂದ ಕಣ್ಣು, ಮೂಗು, ಬಾಯಿ, ನಾಲಿಗೆ ಇತ್ಯಾದಿ ಎಲ್ಲ ಇಂದ್ರಿಯಗಳನ್ನ ಕೊಟ್ಟವನ ಬಗ್ಗೆ ನಾವು ಸರಿಯಾಗಿ ತಿಳಿದ್ರೆ ಪ್ರೀತಿಸದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಕೇಳುವುದಕ್ಕಿಂತ ಹೆಚ್ಚು ಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಹೇಳುವುದಕ್ಕೆ ಜೀವನ ಸಾಕಾಗುದಿಲ್ಲ ನಮ್ಗೆ. ವಸ್ತು ಕೇಳುದು ಆಮೇಲೆ, ಕೊಟ್ಟಿದ್ರ ಬಗ್ಗೆ ಎಚ್ಚರ ವಹಿಸಿಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳುವುದೇ ಪ್ರಾರ್ಥನೆ ಹೊರತು ನಮ್ ಲಿಸ್ಟ್ ಕೊಟ್ಟು ಇಷ್ಟು ಆಗ್ಬೇಕಿದೆ, ಇದು ಯಾವ್ದು ಆಗಿಲ್ಲ, ಬೇಗ ಮಾಡ್ಕೊಡು ಅಂತ ಕೇಳಲಿಕ್ಕಿರುವಂತದ್ದೇ ಅಲ್ಲ ಅಂತ. ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದ್ಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸತಾಂ. ತನ್ನ ತಿಳಿವನ್ನ ಅಥವಾ ತನ್ನ ಬದುಕಿನ ಚಿತ್ರಣವನ್ನ ಯಾರು ನಿರಂತರ ಕಿವಿಗೆ ಹಾಕಿಕೊಳ್ತಾ ಇರುತ್ತಾನೋ ಅಂತಹ ಕೇಳಿದಷ್ಟು ದೋಷಗಳನ್ನ ಕಳೆಯುವಂತಹ ಗುಣಗಳಿಂದ ತುಂಬಿದವನು ನಮ್ಮ ಹೃದಯದ ಮಧ್ಯದಲ್ಲಿ ನಿಂತು ಕತ್ತಲೆಯ ಕೊತ್ತಲಗಳನ್ನೆಲ್ಲ ಕತ್ತರಿಸಿ ನಮ್ಮ ಅತ್ಯಂತ ನಮ್ಮ ಹಿತವನ್ನೇ ಬಯಸುವ ಸುಹೃತ್ ಎನ್ನುವಂತಹ ಸ್ಥಿತಿಯಲ್ಲಿ ನಿಂತು ಅನುಗ್ರಹಿಸುತ್ತಾನೆ. ಅಂತಹ ಭಗವಂತನ ಬಗ್ಗೆ ನೀವು ಕೇಳಿದ್ದೀರಿ, ನನಗೆ ತುಂಬಾ ಸಂತೋಷ ಆಯ್ತು. ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂತು, ಧರ್ಮ ಯಾರನ್ನ ಹೋಗಿ
ಅನುಸರಿಸಿತು ಅಂತ ಕೇಳಿದ್ರಿ. ಯಾರನ್ನ ಅನುಸರಿಸಬೇಕು? ಅವನಿಲ್ಲ ಅಂದಾಗ, ಅವನಿಲ್ಲ ಅನ್ನೋದ್ರ ತಾತ್ಪರ್ಯ ಏನು? ಕಣ್ಣಿಗೆ ಕಾಣುವಂತೆ ಇವತ್ತಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಇಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ನಾವು ವಸ್ತುತಃ ಅವನಿಗೆ ನಮ್ಮ ಹಾಗೆ ಶರೀರವೇ ಇರ್ಲಿಲ್ಲ ಅವನಿರುವಾಗ್ಲೂ. ಅವನಿಗೆ ಕಾಣಿಸ್ಕೊಳ್ಬೇಕು ಅಂತ ಯೋಚನೆ ಬಂತು, ಕಾಣಿಸಿಕೊಂಡ, ಅದು ಅವತಾರ. ಅವನು ಕಾಣಿಸುವುದು ಸಾಕು, ಮತ್ತೆ ಇಲ್ಲಿ ಇನ್ನು ಕಾಣುವುದಕ್ಕೆ ಬೇಕಾದಂತಹ ಮನಸ್ಥಿತಿಯವರು ಯಾರಿಲ್ಲ, ಅಥವಾ ಕೆಲಸ ಮುಗಿಯಿತು, ಭೂಮಿಯ ಭಾರ ಕಳೆಯಿತು, ಇನ್ನು ಹಾಗೆ ಇದ್ರು ನಡೆಯತ್ತೆ ಅಂತ ಹೊರಟ, ಅವಾಗ ಅವತಾರ ಮುಗಿಯಿತು. ಇಷ್ಟೇ ಅರ್ಥ. ಅಂತಹ ಅವತಾರ ಸಮಾಪ್ತಿ ಮಾಡಿದ ಹೊತ್ತಿಗೆ ಭಗವಂತ ಭಾಗವತದಂತಹ ಅಪೂರ್ವವಾದ ಕೃತಿ ಬಂದು ಜಗತ್ತಿನಲ್ಲಿ ನೆಲೆ ಊರಿತಲ್ವಾ, ಅದು ಸೀದ ಹೋಗಿ ಪುರಾಣಾರ್ಕೋನು ಮೋದಿತ. ಪುರಾಣದ ಸೂರ್ಯನೆಂಬಂತೆ ಭಾಗವತದ ಕೃತಿಯಲ್ಲೇ ನೇರವಾಗಿ ಬಂದು ಕೂತ ಅಂತ. ನಮ್ಮಲ್ಲಿ ಈ ಭಾಗಗಳಲ್ಲಿ ಅಷ್ಟು ಮಹತ್ವ ತೋರಿಸುವುದಿಲ್ಲ. ಕೆಲವು ಕಡೆಗಳಲ್ಲಿ ಅಥವಾ ತುಂಬಾ ಹಿಂದಿನಿಂದ ಒಂದು ಆಚರಣೆ ಮಾಡಿಕೊಂಡು ಬಂದ ಮನೆಗಳಲ್ಲಿ ಎಲ್ಲ ಭಾಗವತಕ್ಕೇನೆ ಪೂಜೆ. ಕೃಷ್ಣನನ್ನ ಪ್ರತಿಮೆಯಲ್ಲಿ ನೋಡುವುದಕ್ಕಿಂತ ಹೆಚ್ಚು ಅವರು ಭಾಗವತದಲ್ಲಿ ನೋಡಿ ಅದನ್ನ ವ್ಯಾಸಪೀಠದಲ್ಲಿ ಎತ್ತರದಲ್ಲಿಟ್ಟು ನಿತ್ಯ ಅದಕ್ಕೆ ಈ 15 ದಿವಸ ಅಥವಾ ಸಪ್ತಾಹದಲ್ಲಿ 7 ದಿವಸ 3 ಹೊತ್ತು ಪೂಜೆ. ಆಮೇಲೆ ಅದರ ಉತ್ಸವ, ದೇವರನ್ನ ಹೇಗೆ ಪ್ರತೀಕವನ್ನ ರಥದಲ್ಲಿಟ್ಟು ಉತ್ಸವ ಮಾಡ್ತೇವೆ, ಹಾಗೆ ಉತ್ಸವ ಬೀದಿ ಬೀದಿಯಲ್ಲಿ ಮನೆ ಮನೆಗಳಿಗೆ ಕರ್ಕೊಂಡು ಹೋಗಿ ಅವರಿಗೆ ಅದರಿಂದ ಪ್ರದಕ್ಷಿಣೆ ಹಾಕಿಸಿ ನಮಸ್ಕಾರ ಮಾಡಿಸಿ ಅಲ್ಲಿ ಒಂದು ಶ್ಲೋಕದ ಅರ್ಥವನ್ನ ಹೇಳಿಸಿ ಬರುವಂತಹ ಒಂದು ಪದ್ಧತಿ ಇರುವಂತಹ ಜಾಗಗಳು ಇವೆ. ಹಾಗಾಗಿ ಆ ರೀತಿ ಒಂದು ಕೃಷ್ಣನ, ಅದು ಆಶ್ಚರ್ಯ ಏನಂದ್ರೆ ಎಷ್ಟೋ ಜನಕ್ಕೆ ಅದರ ಒಳ್ಳೆ ಅನುಭವನೂ ಆಗಿದೆ. ಭಾಗವತ ಅದು ಒಂದು ಪದ್ಧತಿಯನ್ನು ಇಟ್ಕೊಂಡಿತ್ತು ಮನೆ ಮನೆಗಳಲ್ಲಿ ಭಾಗವತ ಅಂತ. ಅಂದ್ರೆ ಆ ರೀತಿ ಶ್ಲೋಕಾರ್ಧಂ ಶ್ಲೋಕಪಾದಂವ, ಒಂದು ಶ್ಲೋಕ ಅಥವಾ ಒಂದು ಶ್ಲೋಕಾರ್ಧ ಅಥವಾ ಶ್ಲೋಕಪಾದ ಇಷ್ಟಾದ್ರೂ ದಿನನಿತ್ಯದಲ್ಲಿ ಒಂದು ಆ ಶ್ಲೋಕವನ್ನ ಹೇಳುವುದು, ಹೇಳಿ ಅದರ ಯತ್ಕಿಂಚಿತ್ ಅರ್ಥವನ್ನು ಅನುಸಂಧಾನ ಮಾಡುವುದು ಅಂತ ಆ ಯಾವ ಮನೆಯಲ್ಲಿ ನಡೆಯುತ್ತೋ ಆ ಮನೆಗೆ ಮತ್ತೆ ಯಾವ ದುರದೃಷ್ಟಕರವಾದಂತಹ ಘಟನೆಗಳು ಉಂಟಾಗುವುದಿಲ್ಲ, ಪಿತೃಗಳ ದೃಷ್ಟಿಗೆ ಬೀಳದಂತಹ ಸ್ಥಿತಿಗೆ ಆ ಮನೆ ಯಾವತ್ತೂ ಹೋಗುವುದಿಲ್ಲ ಅನ್ನುವ ಮಾತುಗಳನ್ನೆಲ್ಲ ಹೇಳ್ತಾರೆ. ಇಷ್ಟು ಹೇಳಿ ಅಸೌ ಗುಣಮೈರ್ಭಾವೈ ಭೂತ ಸೂಕ್ಷ್ಮೇಂದ್ರಿಯಾದಿಲಿ ಸ್ವನಿರ್ಮಿತೇಶು ನಿರ್ವಿಷ್ಟೋ ಪುಂಕ್ತೆ ಭೂತೇಶು ತದ್ಗುಣಾನ್. ಭಗವಂತ ನಾನಾ ಅವತಾರಗಳನ್ನ ತಾರಿ ಅನೇಕ, ಬರೀ ಅದು ಕೃಷ್ಣಾವತಾರ ಮಾತ್ರ ಅಲ್ಲ, ಅನಂತ ಅವತಾರಗಳಿವೆ. ಹಾಗೆ ಅವತಾರ ತಾಳಿ ಈ ಪಂಚಭೂತಗಳು ಅದರ ಒಳಗೆ ಸೇರಿರುವಂತಹ ಸತ್ವರಜಸ್ತಮಸ್ವನ್ನ 3 ಗುಣಗಳನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಭಾವದಿಂದ ತಾನೇ ನಿರ್ಮಾಣ ಮಾಡಿದಂತಹ ಶರೀರ ಮತ್ತು ಪ್ರಪಂಚದೊಳಗೆ ಪ್ರವೇಶ ಮಾಡಿ ಆ ಗುಣಗಳನ್ನ ತಾನೇ ಉಣ್ತಾನೆ. ಆದ್ರೆ ಅದರ ಉಣ್ಣುವ ಸುಖ ನಮ್ಗೆ ಕೊಡ್ತಾನಷ್ಟೇ, ಅವನಿಗೇನು ಬೇಕಿಲ್ಲ. ಆದ್ರೆ ತಾನೇ ನಿಂತು ಅದನ್ನ ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ. ಭಾವಯನ್, ಪ್ರತಿಯೊಂದು ವಸ್ತುವಿಗೂ ತಾನು ಇರುವುದರ ಬಗ್ಗೆ, ಅಸ್ತಿತ್ವದ ಬಗ್ಗೆ ಸುಖವನ್ನ ಕಲ್ಪಿಸುವಂತೆ ಮಾಡಿ ಸೃಷ್ಟಿ ಸ್ಥಿತಿಗಳನ್ನ ಲಯಗಳನ್ನ ಉಂಟು ಮಾಡುವನಾಗಿ ಲೀಲೆಯಿಂದ ಅವತಾರವನ್ನು ಮಾಡ್ತಾನೆ. ಅದರ ಸಾರವನ್ನ ನಾನು ನಿಮಗೆ ಹೇಳ್ತೇನೆ ಅಂತ ಮುಂದಿನ ಅಧ್ಯಾಯದಲ್ಲಿ 24 ರೂಪಗಳ ಬಗ್ಗೆ ಪರಿಚಯ ಕೊಡ್ತಾನೆ. ಮೊದಲನೇದಾಗಿ ಇಡೀ ಜಗತ್ತಿನ ಸೃಷ್ಟಿಗಾಗಿ ಚತುರ್ಮುಖನನ್ನ 14 ಲೋಕಗಳೇ ಅವನ ಶರೀರವಾಗಿ ನಿರ್ಮಾಣ ಮಾಡುವಾಗ ಅವನಿಗೊಂದು ರೂಪ ಕೊಡುವ ಮುಂಚೆ ತಾನಿಗೆ ರೂಪ ಬೇಕಲ್ವ. ಯಾರಿಗೆ ಏನಾದ್ರೂ ಕೊಡುವ ಮುಂಚೆ ನನ್ನ ಹತ್ರ ಇದ್ರೆ ಕೊಡ್ತೇನೆ, ನನಗೆ ಇಲ್ಲದನ್ನ ನನ್ನ ಹತ್ರ ಇಲ್ಲ, ಅಥವಾ ನನಗಿಲ್ಲ, ಅಥವಾ ನನ್ನ ಹತ್ರನೇ ಇಲ್ಲ ಅಂತದ್ದನ್ನ ನಾನು ಇನ್ನೊಬ್ಬನಿಗೆ ಕೊಡುವುದು ಹೇಗೆ? ಹಾಗಾಗಿ ಅವತಾರ ಭಗವಂತನಿಗೆ ಆಕಾರ ಇಲ್ಲ ಅಥವಾ ಇನ್ನೊಂದಿಲ್ಲ ಅಂತ ಹೇಳುವಾಗ ನಾವು ಸೃಷ್ಟಿಯ ಈ ಪ್ರಕ್ರಿಯೆಗಳನ್ನ ಗಮನಿಸಬೇಕು. ಗಮನಿಸಿದಾಗ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ತತ್ ಸೃಷ್ಟ ಸದೇವ ಅನುಪ್ರಾವಿಶತ್. ಒಂದು ವಸ್ತುವನ್ನ ಸೃಷ್ಟಿಸಿದ ಮತ್ತು ತಾನೇ ಮೊದಲು ಆ ವಸ್ತುವಿನಲ್ಲಿ ಆ ವಸ್ತುವಿನ ಅಸ್ತಿತ್ವವನ್ನ ಉಳಿಸುವುದಕ್ಕಾಗಿ ಪ್ರವೇಶಿಸಿದ ಅಂತ ಈ ಮಾತಿದೆ. ಹಾಗೆ ಮೊದಲಿಗೆ 14 ದಳಗಳ 14 ಲೋಕಗಳ ಚಿತ್ರಣವನ್ನೇ ಶರೀರವನ್ನಾಗಿಸಿಕೊಳ್ಳಬೇಕಾದಂತಹ ಚತುರ್ಮುಖನಿಗೆ ವಿರಾಟ್ ರೂಪ ಅಂತ ಏನು ಕಲ್ಪಿಸ್ತೇವೆ, ಆ ವಿರಾಟ್ ರೂಪಕ್ಕೆ ಒದಗುವ ತನ್ನ ರೂಪವನ್ನ ಪ್ರಕಟಪಡಿಸಿದ ಪೌರುಷ ಅಂತ ಅದಕ್ಕೆ ಹೆಸರು. ಪೌರುಷ ರೂಪವನ್ನ ಸ್ವೀಕರಿಸಿದ. ಆ ಪೌರುಷ ರೂಪವನ್ನ ಸ್ವೀಕರಿಸಿ ಇಡೀ ಪ್ರಪಂಚ ಅಂತನ್ನುವಂಥದ್ದು ಪ್ರಳಯ ಜಲದಲ್ಲಿ ಮುಳುಗಿರುವ ಸ್ಥಿತಿಯಲ್ಲಿ, ಪ್ರಳಯ ಜಲ ಅಂದ್ರೆ ನಮ್ಗೆ ಅರ್ಥ ಆಗ್ಲಿ ಅಂತ ಜಲ ಅಂತ ಹೇಳಿದ್ವಿ. ಜಲ ಅಂದ್ರೆ ಈ ನೀರಲ್ಲ, ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿರುವಂತಹ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಒಂದು ಮಿಶ್ರಣ ಏನಿದೆ ಅದು ಧೂಳಿನ ರೂಪದಲ್ಲಿ ಇರುವಂತಹ ಸ್ಥಿತಿ. ಅದನ್ನ ಜಲ ಅಂತ ಕರೀತಾರೆ. ಯಾಕೆ ಅಂದ್ರೆ ಅದು ಮಣ್ಣಿನ ಹಾಗೆ ಗಟ್ಟಿ ಇಲ್ಲ,
ನೀರಿನ ಹಾಗೆ ಹರಿಯಲ್ಲ, ಬೆಳಕಿನಂತೂ ಅಲ್ವೇ ಅಲ್ಲ, ಆಕಾಶ ಅಂತೂ ಹಾಗೆಯೂ ಅದರಲ್ಲಿ ಏನು ನಾವು ಏನಂತೇವೆ ಸೂಕ್ಷ್ಮ ಅವಯವಗಳು ಅಂತ ಕಣದ ರೂಪದಲ್ಲಿ ತೋರಿಸ್ಲಿಕ್ಕೆ ಬರಲ್ಲ. ಆದ್ರೆ 4-5 ಮಧ್ಯದಲ್ಲಿ ಒಂದು ಮಧ್ಯದ್ದು ನೀರು ಕೈ ಹಾಕ್ಲಿಕ್ಕಾಗತ್ತೆ, ಈ ಧೂಳಿನ ಮಧ್ಯೆ ಒಂದು ಗಟ್ಟಿಯಾದ ಪದಾರ್ಥ ಪ್ರವೇಶ ಮಾಡ್ಲಿಕ್ಕಾಗತ್ತೆ. ಹೀಗೆ ನೀರಿನ ಗುಣಕ್ಕೆ ಹತ್ತಿರವಾದದ್ದಾದ್ರಿಂದ ಅದನ್ನ ಜಲ ಅನ್ನುವ ಅರ್ಥದಲ್ಲಿ, ಹೇಗೆ ಗುರುಗ್ರಹದ ಸುತ್ತ ಒಂದು ರಿಂಗ್ ಇದೆ, ಅದು ಧೂಳಿನ ರಿಂಗ್, ಅದರ ಒಳಗೆ ಪ್ರವೇಶ ಮಾಡುತ್ತೆ, ಅದರೊಳಗೆ ಏನ್ ಬೇಕಾದ್ರೂ ಹೋಗಿ ಬರುತ್ತೆ. ಆ ರೀತಿ ಧೂಳಿನ ಸ್ವರೂಪದಲ್ಲೇ ಇಡೀ ಜಗತ್ತಿರುವಾಗ ಏನಾಯ್ತು, ಅದನ್ನ ಸೃಷ್ಟಿಗೆ ಪೂರಕವಾಗಿ ಪರಮಾತ್ಮ ಏನು ಮಾಡಿದ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಪೌರುಷ ರೂಪವನ್ನು ಸ್ವೀಕರಿಸಿ ಇಡೀ ಜಗತ್ತಿಗೆ ಬೇಕಾದ ಗಟ್ಟಿತನವನ್ನ ಕೊಟ್ಟು, ನಾಭಿ ಹೃದಂಬುಜಾದಾಸೀತ್ ಬ್ರಹ್ಮ ವಿಶ್ವಸೃಜಾಂ ಪತಿ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡುವ ಮೂಲ ಪುರುಷನಾಗಿ ಚತುರ್ಮುಖನನ್ನ ತನ್ನ ಹೊಕ್ಕಳಿನಿಂದ ಎತ್ತುಕೊಟ್ಟ ಆ ರೂಪಕ್ಕೆ ಪುರುಷ ಅಂತ ಕರೀತಾರೆ. ಅಲ್ಲಿಗೆ ಹೀಗೆ ಒಂದೊಂದೇ ರೂಪಗಳನ್ನ ಹೇಳ್ತಾ ಹೋಗ್ತಾರೆ. ನಾನಾವತಾರಾಣಾಂ ವಿಧಾನಂ, ಇದೇನು ಅಂದ್ರೆ ಮುಂದೆ ಎಲ್ಲ ಅವತಾರಗಳಿಗೆ ಬೀಜ. ಅವತಾರಾಣಾಂ ಬೀಜಂ ಅವ್ಯಯಂ, ಅವನ ಅಂಶದಿಂದಲೇನೆ ಇದು ಆರಂಭದಲ್ಲೇ ಹೇಳಿದ್ರು. ಅವನ ಅಂಶ ಅನ್ನುವುದು ಮತ್ತು ಅವನು ಅನ್ನುವುದು ಎರಡು ಬೇರೆ ಅಲ್ಲ, ಅವನು ಒಂದೇ. ಎಷ್ಟು ರೀತಿಯಲ್ಲಿ ಅವನು ತೆರ್ಕೊಂಡ್ರು ಕೂಡ, ಅವನಲ್ಲಿ ಮತ್ತೆ ವಿಭಾಗಗಳು ಬಂದ್ರೂ ಕೂಡ ಅದರಲ್ಲಿ ವ್ಯತ್ಯಾಸ ಇಲ್ಲ. ಪ್ರತ್ಯೇಕತೆ ಅಂತ ಕಾಣಿಸುತ್ತೆ ನಮಗೆ. ಪರಶುರಾಮನ ವ್ಯಕ್ತಿತ್ವವೇ ಒಂದು ವಿಶಿಷ್ಟವಾಗಿ ಕಂಡ್ರೆ, ರಾಮನ ವ್ಯಕ್ತಿತ್ವ ಇನ್ನೂ ಬೇರೆ ತರ ಕಾಣುತ್ತೆ ನಮಗೆ. ಆದ್ರೆ ಕಾಣುವ ಉದ್ದೇಶ ಆ ಅಂಶದಿಂದ ನಮಗೆ ಪಾಠವನ್ನ ಕಲಿಸ್ಬೇಕಿತ್ತು, ಅದನ್ನ ಅಲ್ಲಿ ತೋರಿಸ್ತಾನೆ. ಹೀಗೆ ಪ್ರತಿಯೊಂದು ಅವತಾರಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ, ಕಾಣುತ್ತೆ. ಆದ್ರೆ ಕೆಲವೊಮ್ಮೆ ವಿಶಿಷ್ಟವಾದ ಬೇರೆ ವ್ಯಕ್ತಿತ್ವ ಅಂತ ಕಾಣಿಸುತ್ತೆ. ಅದೆಲ್ಲವೂ ಕೂಡ ಒಂದೇ ರೂಪ, ಒಂದೇ ವ್ಯಕ್ತಿಯ ಈ ಅವತಾರಗಳ ಕಥೆಯನ್ನ ಮುಂದೆ ಅದು ಹೇಗೆ ಯಸ್ಯ ಅಂಶ ಅಂಶೇನ ಸೃಜ್ಯಂತೆ ದೇವ ತಿರ್ಯಂಗ್ ನರಾದಯ, ದೇವತೆಗಳಲ್ಲಿ ಹುಟ್ಟಿ ಬಂದ, ತಿರ್ಯಕ್ ಜಾತಿಗಳಲ್ಲಿ ಹುಟ್ಟಿ ಬಂದ, ಮನುಷ್ಯರಲ್ಲಿ ಹುಟ್ಟಿ ಬಂದ, ಹೀಗೆ ಮೂರೂ ಪ್ರಧಾನವಾಗಿ ಇದೇ ಮೂರು. ಈ ಮೂರರಲ್ಲೂ ಭಗವಂತ ತನ್ನ ರೂಪಗಳನ್ನ ತೊಟ್ಟು ಬಿಟ್ಟ. ಆದ್ರೆ ಅದು ಯಾವುದು ಮತ್ಸ್ಯ ರೂಪ ಏನು ಅಂತದ್ದಿಲ್ಲ ರೀ, ನರಸಿಂಹ ರೂಪ ಚಂದ ಅಥವಾ ಅದು ಪ್ರಭಾವಶಾಲಿ, ಹೀಗೆಲ್ಲ ನಾವು ಕಲ್ಪಿಸಬಹುದು ನಮ್ಗೆ ಅನುಭವಕ್ಕೆ ಬರದೆ. ಆದ್ರೆ ಮತ್ಸ್ಯ ರೂಪಕ್ಕೂ ನರಸಿಂಹಕ್ಕೂ ವ್ಯತ್ಯಾಸ ಇಲ್ಲ. ನರಸಿಂಹಕ್ಕೂ ತಿಮ್ಮಪ್ಪನಿಗೂ ವ್ಯತ್ಯಾಸ ಇಲ್ಲ. ತಿಮ್ಮಪ್ಪನಿಗೂ ಅನಂತ ಶಯನ ಮಲ್ಕೊಂಡ್ಬಿಟ್ಟಿದ್ದಾನೆ ಪಾಪ, ಅವನಿಗೆ ನಿದ್ದೆ ಬರ್ತಾ ಇದೆ, ಅವನ ಹತ್ರ ಕೇಳಿದ್ರೆ ಏನು ಉಪಯೋಗ ಇಲ್ಲ ಅಂತ ನಾವ್ ಅನ್ಕೊಂಡ್ರೆ ನಮ್ ದಡ್ಡತನ ಅಷ್ಟೇ. ಭಗವಂತ ಮಲಗಿದ್ರು, ಕೂತಿದ್ರು, ಎದ್ದಿದ್ರು, ಓಡ್ತಾ ಇದ್ರು, ಹಾರ್ತಾ ಇದ್ರು, ಅವನಿಗೆಲ್ಲ ಒಂದೇ. ಶಯಾನೋ ಯಾತಿ ಸರ್ವತ, ಮಲಗಿದ್ದಾಗ್ಲಿ ಓಡ್ತಿರ್ತಾನೆ, ಓಡ್ತಿದ್ದಾಗ್ಲಿ ಮಲಗಿರ್ತಾನೆ. ಇದು ಅವನ ಅಸಾಧಾರಣವಾದ ಆಸೀನೋ ದೂರಂ ರಜತಿ. ಎಷ್ಟು ಸ್ಥಿತಿಯಲ್ಲಿ ನಾವು ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಕೂತಿದ್ದಾಗ ಓಡುದು ಹೇಗೆ ಅಂತ. ಅಂದ್ರೆ ಭಗವಂತ ಎಲ್ಲೆಡೆ ಇದ್ದಾನೆ, ಆದ್ರೆ ಓಡುವ ರೀತಿಯಲ್ಲಿ ಎಲ್ಲೋ ಗಜೇಂದ್ರ ಎಲ್ಲೋ ಕೆಳಗೆ ಕರೀತಾ ಇರ್ತಾನೆ, ಅಲ್ಲೆಲ್ಲೋ ವೈಕುಂಠದಿಂದ ಓಡಿ ಬರ್ತಾನೆ ಅನ್ನುವ ಭಾವ ಭಕ್ತನಿಗೆ ತನ್ನಲ್ಲಿ ಭಗವಂತನ ಕಾಳಜಿ ಎಷ್ಟಿದೆ ಅಂತ ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಹೊರತು, ಅವನಿಗೆ ಮಧ್ಯದಲ್ಲಿ ಓಡಿ ಬರ್ಲಿಕ್ಕೆ ಸಾಕಾಗತ್ತೆ, ದೂರ ಜಾಸ್ತಿ ಆಯ್ತು ಅಂತ ಅನ್ಸಿ ಇನ್ನೇನೋ ಮಾಡ್ತಾನೆ, ಗರುಡಾರೂಢನಾಗಿ ಬರ್ತಾನೆ ಅಂತೆಲ್ಲ. ಇದು ನಮಗೊಂದು ಆ ಕಥೆ ನೆನಪುಳಿಬೇಕಾದ್ರೆ ವಸ್ತುಗಳು ಬೇಕು. ಕಥಾನಕಗಳನ್ನ ಗಟ್ಟಿ ಉಳಿಸ್ಲಿಕ್ಕೋಸ್ಕರನೇ ಅನೇಕ, ಈಗ ನಾಟಕದಲ್ಲೂ ಕೆಲವನ್ನ ಅಭಿಜ್ಞಾನ ಅಂತ ಬಳಸ್ತಾರೆ. ಅದು ಇಡೀ ಕಥೆ ಆ ಅಭಿಜ್ಞಾನದಿಂದ ನೆನಪುಳಿತಾ ಹೋಗುತ್ತೆ ಎನ್ನುವುದು ಹೇಗೋ ಹಾಗೆ ಭಗವಂತ ಮೊದಲಿಗೆ ಕೌಮಾರಂ ಸರ್ಗಮ ಸ್ಥಿತ. ಕೌಮಾರ ಅಂತಂದ್ರೆ ಕುಮಾರ ರೂಪ, ಅಂದ್ರೆ ಸನತ್ ಕುಮಾರ ಅಂತ ಭಗವಂತನ ಒಂದು ರೂಪ ಇದೆ. ನಮಗೆ ಸನತ್ ಕುಮಾರ ಅಂದ್ರೆ ಒಂದು ಸನಕ ಸನಂದನ, ಸನತ್ ಕುಮಾರ, ಸನಾತನ ಅಂತ 4 ಜನರ ಹೆಸರನ್ನ ಕೇಳ್ತೇವಲ್ವಾ, ಅದರಲ್ಲಿ ಒಬ್ಬ ಅಂತ ನಾವು ಅನ್ಕೊಳ್ತೇವೆ. ಅದು ಹೌದು, ಅಲ್ಲಿ ಸನತ್ ಕುಮಾರ ಅಂತ ಒಬ್ಬ ಇದ್ದಾನೆ, ಹೌದು. ಆದ್ರೆ ಅದು ಸನತ್ ಕುಮಾರ ಅನ್ನುವುದು ಚತುರ್ಮುಖನ ಮನಸಿಜರು ಅಥವಾ ಮಾನಸ ಪುತ್ರರು ಅಂತ ನಾವೇನ್ ಕರಿತೇವೆ ಅದರಲ್ಲಿ ಒಬ್ಬ. ಆದ್ರೆ ಇಲ್ಲಿ ಹೇಳಿದ ಸನತ್ ಕುಮಾರ ಆ ಮಾನಸ ಪುತ್ರರಾದ ಸನತ್ ಕುಮಾರರಿಗೆ ಉಪದೇಶ ಮಾಡಿದ ಭಗವಂತನ ರೂಪ, ಅದಕ್ಕೆ ಸನತ್ ಕುಮಾರ ಅಂತ ಕರೆಯುವುದು. ಅಂದ್ರೆ ಈ ಸನತ್ ಕುಮಾರನ ಮೂಲ ರೂಪವನ್ನ, ಅಂತರಂಗದ ರೂಪವನ್ನ ಮೊದಲು ಇಲ್ಲಿ ಪ್ರಕಟಪಡಿಸಿದ್ರು. ಅಂದ್ರೆ ತಪಸ್ಸು ಹೇಗಿರಬೇಕು, ಉಪದೇಶ ಹೇಗ್ ಮಾಡಬೇಕು ಅನ್ನೋದನ್ನ ಲೋಕಕ್ಕೆ ತಿಳಿಸುವುದಕ್ಕೆ ಬಂದ ಚಚಾರ ದುಶ್ಚರಂ, ಅತ್ಯಂತ ಕಷ್ಟಕರವಾದಂತಹ ತಪಸ್ಸನ್ನ ಮಾಡಿ ಲೋಕಕ್ಕೆ ಅಖಂಡಿತವಾದ ಬ್ರಹ್ಮಚರ್ಯದ ಪರಿಚಯವನ್ನ ಕೊಟ್ಟ ಇದು ಮೊದಲನೇ ರೂಪ. ಅಂದ್ರೆ ಕಾಣಿಸಿಕೊಂಡದ್ದು. ಅದು ಪೌರುಷ ಅಂತ ಅನ್ನೋದು
ವ್ಯಾಪ್ತವಾಗಿದ್ದ ರೂಪ. ಆ ನಂತರ ಲೋಕದಲ್ಲಿ ದೇವತೆಗಳಿಗೆ ಎದುರುಗಡೆ ಕಂಡ ರೂಪವಾಗಿ ಕೌಮಾರ ಬಂದ್ರೆ, ಆ ನಂತರ ಯಜ್ಞೇಶಃ ಸೌಕರ. ಸೌಕರ ಅಂದ್ರೆ ವರಾಹ ರೂಪದಿಂದ ಭೂಮಿ ತನ್ನ ಕಕ್ಷೆಯನ್ನ ಕಳಚಿ ಕೆಳಕ್ಕೆ ಜಾರಿದಾಗ, ಮೊದಲನೇ ಬಾರಿ ಜಾರಿತು, ಎರಡನೇ ಬಾರಿ ಜಾರಿಸಿದ್ರು. ಜಾರಿದಾಗ ತಡಿಲಿಕ್ಕೆ ಬಂದಂತಹ, ಅಂದ್ರೆ ಸರಿ ಮಾಡ್ಲಿಕ್ಕೆ ಬಂದಾಗ ತಡಿಲಿಕ್ಕೆ ಬಂದಂತಹ ಹಿರಣ್ಯಾಕ್ಷನನ್ನ ಕೊಂದ, ಇನ್ನೊಮ್ಮೆ ಜಾರಿಸಿದ ಹಿರಣ್ಯಾಕ್ಷನನ್ನು ಕೊಂದ ಅಂತ ಹೀಗೆ ಎರಡು ಕಥೆಯನ್ನ ಮುಂದೆ ಹೇಳ್ತಾರೆ. ಆ ನಂತರ ಋಷಿ ಸರ್ಗ ಅಂತಂದ್ರೆ ಐತರೆಯ ಋಷಿ, ಆ ಐತರೆಯ ಆರಣ್ಯಕ, ಐತರೆಯ ಬ್ರಾಹ್ಮಣ, ಐತರೆಯ ಸಂಹಿತ ಮತ್ತು ಐತರೆಯ ಉಪನಿಷತ್ತು. ಹೀಗೆ ಅಪೂರ್ವವಾದ ಒಂದು ಇಡೀ ಬಹುರಚನ ಪರಂಪರೆಯನ್ನೇ ಲೋಕಕ್ಕೆ ಒದಗಿಸಿದಂತಹ ಭಗವಂತನ ವಿಶಿಷ್ಟ ರೂಪ. ಆ ನಂತರ ನರನಾರಾಯಣವು ಋಷಿ. ನರ ಮತ್ತು ನಾರಾಯಣ. ನರ ಅನ್ನೋದು ಶೇಷನಲ್ಲಿ ಸೇರಿದ ಭಗವಂತನ ರೂಪ, ನಾರಾಯಣ ಅನ್ನೋದು ನೇರ ರೂಪ. ಇದೆರಡು ರೂಪಗಳಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಬದರಿಯ ನಾರಾಯಣನ ಸನ್ನಿಧಾನದ ಮುಂಭಾಗದಲ್ಲಿ ನರನಾರಾಯಣ ಪರ್ವತಗಳಲ್ಲಿ ಕುಳಿತು ಲೋಕದಲ್ಲಿ ತಪಸ್ಸು ಅನ್ನುವುದರ ಪರಿಚಯವನ್ನ, ಅದು ದೇವತೆಗಳಿಗೆ ಪರಿಚಯ ಮಾಡಿಕೊಟ್ಟ ರೂಪ ಸನತ್ ಕುಮಾರ. ಇದು ಮನುಷ್ಯರಿಗೆ, ಋಷಿಗಳಿಗೆ ಪರಿಚಯ ಮಾಡಿಕೊಟ್ಟಂತಹ ತಪಸ್ಸಿನ ವಿಶಿಷ್ಟವಾದ ರೂಪ ಅಂತ ನರನಾರಾಯಣ ರೂಪ ಹೇಳ್ತಾರೆ. ಆ ನಂತರ ಕಪಿಲ, ಅವನನ್ನ ಸಿದ್ಧೇಶ ಅಂತಾನು ಕರೀತಾರೆ. ಸಿದ್ಧೇಶ ಅಂದ್ರೆ ಕರ್ಮ ವಿಪಾಕಗಳಲ್ಲಿ ಏನಾದ್ರೂ ಇನ್ನೂ ಪರಿಪೂರ್ತಿ ಆಗುವುದಕ್ಕೆ ತುಂಬಾ ತೊಡಕಾಗ್ತಾ ಇದ್ರೆ, ಆಗ ಕರ್ಮದ ದೋಷವನ್ನ ಕಳೀಲಿಕ್ಕೆ, ಪೂರ್ತಿ ಆಗುವುದಕ್ಕೆ ಏನೋ ಒಂದು ತಡೆ ಇದ್ದದ್ದನ್ನ ಕಳೆಯುವುದಕ್ಕೆ ಕಪಿಲನನ್ನ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದರ ಕಥೆಯಿಂದ ಮುಂದೆ ದೇವಹೂತಿ ಕರ್ದಮರ ಮಗನಾಗಿ ಕಪಿಲ ಸಾಂಖ್ಯ ಯೋಗವನ್ನ ಲೋಕಕ್ಕೆ ಕೊಟ್ಟಂತಹ ಭಗವದ್ ಋಷಿಯನ್ನ ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ಅಂತ ನಾವು ಸಹಸ್ರನಾಮದಲ್ಲಿ ಸ್ಮರಿಸುವ ಭಗವದ್ ರೂಪವೂ ಹೌದು. ಆ ನಂತರ ಅತ್ರಿ ಅನಸೂಯರ ಮಗನಾಗಿ ದತ್ತಾತ್ರೇಯ ಅನ್ನುವ ಹೆಸರಿನಿಂದ ಈಗ ಕಲ್ಪಿಸುವ ರೂಪಕ್ಕಿಂತ ಸ್ವಲ್ಪ ಭಿನ್ನವಾದ, ಆದ್ರೆ ದತ್ತಾತ್ರೇಯ ರೂಪ ಹೌದು, ಅದು ಅತ್ರಿ ಅನಸೂಯರ ಮಗನೇ ಹೌದು. ಆದ್ರೆ ಅದರ ಜ್ಞಾನದ ಪರಂಪರೆ ಬಿಟ್ಟು ಅದು ಒಂಥರ ಇನ್ನೇನೋ ವಶ ಮಾಡಿಕೊಳ್ಳುವ ಅಥವಾ ಇನ್ನೊಬ್ಬರನ್ನ ಸದೆಬಡಿಯುವ ವಿದ್ಯೆಯ ಮೂಲವಾಗಿ ಒಂದು ರೀತಿ ಇವತ್ತೇನು ಚಿಂತನೆ ಇದೆ, ಅದಕ್ಕಿಂತ ಭಿನ್ನವಾದ ಆತ್ರೇಯನ ಕಲ್ಪನೆಯನ್ನ ನಮಗೆ ಭಾಗವತ ಹೇಳುತ್ತೆ. ಆ ನಂತರ ರುಚಿ ಪ್ರಜಾಪತಿಗೆ ಮಗನಾಗಿ ಭಗವಂತ ಹುಟ್ಟಿದ್ದು ಯಜ್ಞ ಅನ್ನುವ ಹೆಸರಿನಿಂದ. ಯಾಜ್ಞೀಯ ಮಂತ್ರೋಪನಿಷತ್ತಿನ ದರ್ಶನಕ್ಕೆ ಕಾರಣವಾದಂತಹ ಭಗವದ್ ರೂಪ. ಆ ನಂತರ ನಾಭಿಯ ಮಗನಾಗಿ ಮೇರುದೇವಿಯಲ್ಲಿ ಋಷಭಾವತಾರನಾಗಿ, ಋಷಭ ಗೀತೆ ಅಂತ ಒಂದು ಸುಂದರವಾದ ರಾಜಕೀಯ ಗೀತೆ ಅಂತ ಇವತ್ತು ಹೇಳಿದ್ರೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಅಧಿಕಾರ ತೆಗೆದುಕೊಂಡ ಮಕ್ಕಳಿಗೆ ಹೇಗಿರಬೇಕು ಪ್ರಜಾ ರಾಜ್ಯ ಅನ್ನುವ ಎಚ್ಚರವನ್ನು ಕೊಟ್ಟಂತಹ ಉಪದೇಶಕ ರೂಪ ಅದು ವೃಷಭಾವತಾರ. ಅದನ್ನ ಋಷಭ ಅಂತಾನು ಕರೀತಾರೆ, ವೃಷಭ ಅಂತಾನು ಕರೀತಾರೆ. ಎರಡೂ ಅರ್ಥ, ಧರ್ಮವನ್ನ ಹೊತ್ತವ ಅಂತ ಅರ್ಥ. ಆ ನಂತರ ಪೃಥು ಅನ್ನುವಂತಹ ನರೋತ್ತಮನಾದ ಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ರೂಪದಿಂದ ತುಂಬಿಕೊಂಡು ಜಗತ್ತಿನಲ್ಲಿ ವೇನ ಅನ್ನುವಂತಹ ಒಬ್ಬ ದುಷ್ಟನ ಆಡಳಿತದಿಂದ ಭೂಮಿ ಬರಡಾದಾಗ ಮತ್ತೆ ಭೂಮಿಗೆ ಫಲವತ್ತತೆಯನ್ನು ಹುಟ್ಟು ಹಾಕಿದ ಭಗವಂತನ ರೂಪ ಪೃಥು. ಅದರ ಬಳಿಕ 7ನೆಯ ಮನ್ವಂತರಕ್ಕಿಂತ ಪೂರ್ವದಲ್ಲಿ ಇಡೀ ಮನ್ವಂತರ ಮುಳುಗಿ ಮತ್ತೆ ಮುಂದಿನ ಮನ್ವಂತರಕ್ಕೆ ದಾರಿಯನ್ನ ತೋರಿಸುವ ದೃಷ್ಟಿಯಿಂದ ಹಿಂದಿನ ಮನ್ವಂತರದ ಬೀಜಗಳನ್ನೆಲ್ಲ ದೋಣಿಯಲ್ಲಿ ಹೊತ್ತುಕೊಂಡು ಸತ್ಯವ್ರತನಿಗೆ ಕಾಯಲಿಕ್ಕೆ ಹೇಳಿ ಕರ್ಕೊಂಡು ಬಂದು ಹೊಸ ಮನ್ವಂತರದ ಬಾಗಿಲಿಗೆ ತಂದು ಬಿಟ್ಟ. ಬರುವ ದಾರಿಯಲ್ಲಿ ಸಮಯ ವ್ಯರ್ಥ ಆಗಬಾರದು ಅಂತ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅದನ್ನ ಮತ್ಸ್ಯ ಪುರಾಣ ಅನ್ನುವ ಸ್ಥಿತಿಗೆ ತಂದು ನಿಲ್ಲಿಸಿದ ಭಗವಂತನ ರೂಪ ಮಾತ್ಸ್ಯ. ಆ ನಂತರ ದೇವತೆಗಳಲ್ಲಿ ದೈತ್ಯರಲ್ಲಿ ನಿರಂತರ ಸಾಗಿದೆ ಸಂಗ್ರಾಮ, ಅದು ಮುಗಿಯಂತು. ಪ್ರತಿ ಸರ್ತಿಯೂ ಏನೋ ಒಂದು ದೊಡ್ಡ ತೊಂದರೆ ಆಗ್ತಾ ಇರುತ್ತೆ. ಒಂದೊಂದ್ ಸರ್ತಿ ಅವರ ಸಂಪತ್ತೆಲ್ಲ ಕಳಚಿ ಹೋದಾಗ ಮತ್ತೆ ಭಗವಂತನಿಗೆ ಮೊರೆ ಹೊಕ್ಕು ಮರಳಿ ಸಂಪತ್ತನ್ನ ರೀಚಾರ್ಜ್ ಮಾಡಿ ತರುವ ದೃಷ್ಟಿಯಿಂದ ಸಮುದ್ರದ ಮಥನವನ್ನ ಮಾಡುತ್ತಾರೆ. ಆ ಮಥನದ ಕಾಲದಲ್ಲಿ ಪರ್ವತ ಮುಳುಗಿ ಹೋದ ಸ್ಥಿತಿಯನ್ನ ಮತ್ತೆ ಎತ್ತುವುದಕ್ಕೋಸ್ಕರ ಬಂದ ರೂಪ ಕಮಠ, ಅಥವಾ ಅದನ್ನ ನಾವು ಕೂರ್ಮ ರೂಪ ಅಂತ ಕರೀತೇವೆ. ಅದೇ ಹೊತ್ತಿಗೆ ದೇವತೆಗಳಿಗೆ ಬೇಕಿರುವ ಅಮೃತವನ್ನ ಹೊತ್ತು ಬಂದ ರೂಪ ಧನ್ವಂತರಿ. ನಂತರ ಅಮೃತವನ್ನ ಅಪಹರಿಸಿಕೊಂಡು ಹೋಗಿ ದೈತ್ಯರು ಕೊಡುವುದಿಲ್ಲ ಅನ್ನೋ ಸ್ಥಿತಿ ಬಂದಾಗ ದೈತ್ಯರಿಂದ ಕಸಿದು ಮತ್ತು ದೇವತೆಗಳಿಗೆ ಕೊಟ್ಟ ರೂಪ ಭಗವಂತನ ಅತ್ಯಂತ ಸುಂದರವಾದ ಸ್ತ್ರೀ ರೂಪ, ಅದು ಮೋಹಿನಿ ಅಂತ ಇಷ್ಟು ಅಂಶಗಳನ್ನ ಹೇಳಿ, ಆ ನಂತರ ಈ ಹಿರಣ್ಯಾಕ್ಷನನ್ನ ಸದೆಬಡಿದ ಕೋಪಕ್ಕೆ ಕೆರಳಿದಂತಹ ಅಣ್ಣ ಹಿರಣ್ಯ ಕಶಿಪು ತಪಗೈದು ಇಡೀ ದೇವಲೋಕವನ್ನ ಭೂಮಿಯನ್ನ ತನ್ನ ವಶಕ್ಕೆ ಮತ್ತೆ ತಂದುಕೊಂಡು ಅದಕ್ಕೆ ತಡೆಯಾಗಿ ನಿಂತಹ ಮಗನ ಮಾತನ್ನ ಎದುರಿಸಿ ಅವನನ್ನ ಸಹಿಸಲಾರದೆ ಅವನನ್ನೇ ಕೊಲ್ಲುವ ಆ ಹಂತಕ್ಕೆ ಹೊರಟಾಗ ಕಂಬವನ್ನೂ ಭೇದಿಸಿ
ತಂದೆ ತಾಯಿಗಳಿಲ್ಲದೆಯೂ ನಾನು ಹುಟ್ಟಬಲ್ಲೆ ಎನ್ನುವ ಸಂದೇಶವನ್ನ ಲೋಕಕ್ಕೆ ಕೊಟ್ಟ ರೂಪ ನರಸಿಂಹ. ಈ ಬಳಿಕ ಇದೇ ಹಿರಣ್ಯಾಕ್ಷನ ಮಗನ ಮೊಮ್ಮಗ ಬಲಿ ಅನ್ನುವಂಥವನು ಇಡೀ ಅಂದ್ರೆ ಮುಂದೆ ಅವನಿಗೆ ಸಿಂಹಾಸನದ ಲಭ್ಯವಿತ್ತು, ಇಂದ್ರ ಪದವಿ ಸಿಗುವುದಿತ್ತು. ಆದ್ರೆ ನಾಳೆ ಸಿಗುತ್ತಲ್ಲ, ಇವತ್ತೇ ಕೂತು ಬಿಡ್ತೇನೆ ಅಂತ ಹೋದ. ದೇವರು ಬಹಳ ಲೆಕ್ಕಾಚಾರದ ಮನುಷ್ಯ, ಪರಮಶೆಟ್ಟಿ. ಚೂರು ಒಂದು ಕಾಸು ಮೊದ್ಲು ಕೊಡಲ್ಲ, ಕಾಸು ನಂತರನು ಕೊಡಲ್ಲ, ಒಂದು ಕಾಸು ಹೆಚ್ಚು ಕೊಡಲ್ಲ, ಒಂದು ಕಾಸು ಕಮ್ಮಿನೂ ಕೊಡಲ್ಲ. ಅಂತಹ ಪರಮ ಲೆಕ್ಕ ಅಂದ್ರೆ ಪರಮ ಲೆಕ್ಕ. ಅಂತಹ ಲೆಕ್ಕಾಚಾರದ ಮನುಷ್ಯನಾಗಿ 3 ಹೆಜ್ಜೆ ಕೊಡು ಅಂತ ಅಳೆದು, ತನ್ನ ಲೆಕ್ಕ ಏನು ಅಂತ ಅವನಿಗೆ ಅರ್ಥ ಆಗದಂತೆ ಇಡೀ ಜಗತ್ತನ್ನೇ ತನ್ನೊಳಗೆ ತಂದುಕೊಂಡ ರೂಪ ವಾಮನನೇ ತ್ರಿವಿಕ್ರಮನಾಗಿ 3 ಹೆಜ್ಜೆಗಳಿಂದ ತನ್ನ ಅಸ್ತಿತ್ವವನ್ನು ಏನು ಅಂತ, ಲೋಕದಲ್ಲಿ ಹೇಗಿದ್ದೇನೆ ತಾನು ಅಂತ ಅನ್ನೋದನ್ನು ತೋರಿಸುವುದರ ಮೂಲಕ, ಆದ್ರೆ ಅವನನ್ನ ಕೊಲ್ಲದೆ ಮುಂದೆ ನಿನ್ನನ್ನ ಆ ಸ್ಥಾನದಲ್ಲಿ ಕೂಡಿಸುವ ತನಕ ಅದು ನನ್ನ ಹೊಣೆಗಾರಿಕೆ ಅಂತ ಅವನ ಬಾಗಿಲು ಕಾಯುವ ರೂಪ ಅದು ವಾಮನ. ಈ ಬಳಿಕ ದೈತ್ಯರೆಲ್ಲ ತಮ್ಮ ನಿಜ ರೂಪವನ್ನ ತೊರೆದು ಲೋಕದಲ್ಲಿ ಎಲ್ಲರೂ ಆಶ್ರಯಿಸುವಂತಹ ಕ್ಷಾತ್ರ ತೇಜಸ್ಸಿನಲ್ಲಿ ತಾವು ಹುಟ್ಟಿ ಆ ಮೂಲಕ ಸಜ್ಜನರಿಗೆ ಹಿಂಸೆ ಮಾಡುವಂತಹ ಸ್ಥಿತಿ ಬಂದಾಗ, ಅದು ನೇರ ತನ್ನ ಮನೆಯ ತನಕವೂ ತಂದೆಯ ತಲೆ ಉರುಳುವ ರೀತಿ ಅದು ವ್ಯಕ್ತವಾದಾಗ ಅದನ್ನ ಸದೆಬಡಿದು ಮತ್ತೆ ಭೂಮಿಗೆ ಶಾಂತಿಯನ್ನ ತರುವುದಕ್ಕೋಸ್ಕರ ತ್ರಿಸಪ್ತ ಕೃತ್ವ 21 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಬಂದ. ತನ್ನ ಕೈಯಲ್ಲಿದ್ದ ಆಯುಧಗಳಿಂದ ಧನುಸ್ಸು ಮತ್ತು ಪರಶುವನ್ನ ಹಿಡಿದು ಭೂಮಿಯನ್ನ ಸವರ್ತಾ ಬಂದ. ಬೇಡವಾದವರ ತಲೆಯನ್ನ ಉರುಳಿಸ್ತಾ ಪಂಚ ನದಗಳನ್ನ, ಪಂಚತೀರ್ಥಗಳನ್ನ ಸೃಷ್ಟಿಸಿ ಆ ಮೂಲಕ ಪರಶುರಾಮನೆನಿಸಿ ಇವತ್ತಿಗೂ ಮಹೇಂದ್ರ ಪರ್ವತದಲ್ಲಿ ತಪಗೈಯುತ್ತಾ ಕಾಲ ಕಳೆಯುತ್ತಿರುವಂತಹ ರೂಪ ಪರಶುರಾಮ. ಈ ನಂತರದಲ್ಲಿ ಸತ್ಯವತಿ ಅನ್ನುವಂತಹ ಹೆಣ್ಣು ಮಗಳಲ್ಲಿ ಪರಾಶರ ಅನ್ನುವ ಋಷಿಯ ಮಗನಾಗಿ 28ನೆಯ ಕಲಿಯುಗದ ಪೂರ್ವ ಅಥವಾ ದ್ವಾಪರದ ಕೊನೆಯಲ್ಲಿ ಅವತಾರವೆತ್ತಿ ಸ್ವತಃ ಭಗವಂತ. ಇದರ ಬಗ್ಗೆ ಮತ್ತೆ ವಿಸ್ತಾರವಾದದ್ದು ಬರ್ಲಿಕ್ಕಿದೆ. ಒಂದೇನು ಅಂದ್ರೆ ವ್ಯಾಸರು ಒಬ್ರೇ ಅಲ್ಲ, ವ್ಯಾಸರು ಪ್ರತಿ ಚತುರ್ಯುಗದಲ್ಲಿ ಒಮ್ಮೆ ಬಂದು ಹೋಗ್ತಾರೆ. ಆದ್ರೆ ಯಾವಾಗ ಭಗವಂತನೇ ವ್ಯಾಸರಾಗಿ ಬರ್ತಾರೆ, ಮತ್ತೆ ಉಳಿದವರು ವ್ಯಾಸರಾಗಿ ಬರ್ತಾರೆ ಅನ್ನುವ ವಿವರ ನಮ್ಗೆ ಮತ್ಸ್ಯ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಸಿಗುತ್ತೆ. ಇಲ್ಲಿ ಅದರ ಸಾರ ರೂಪವಾದ ಒಂದು ಅಂಶವನ್ನ ಆಚಾರ್ಯರು ಭಾಷ್ಯದಲ್ಲಿ ನಿರೂಪಿಸ್ತಾರೆ ಅಥವಾ ತಾತ್ಪರ್ಯದಲ್ಲಿ ನಿರೂಪಿಸ್ತಾರೆ. ಹಾಗೆ ನಮ್ಗೆ ಭಾಗ್ಯ ಏನು ಅಂದ್ರೆ 3, 5, 3, 7, 16, 24, 28 ಇಷ್ಟರಲ್ಲಿ ಮಾತ್ರ ಭಗವಂತನ ರೂಪ ನೇರ ಬರುವುದು ವ್ಯಾಸರಾಗಿ. ಉಳಿದದ್ರಲ್ಲೆಲ್ಲ ಬೇರೆ ಬೇರೆಯವರು ಬರ್ತಾರೆ. ಈಗ ಮುಂದೆ 29ರ ದ್ವಾಪರದ ಕೊನೆಯಲ್ಲಿ ದ್ರೌಣಿಯೇ ಅಂದ್ರೆ ಅಶ್ವತ್ಥಾಮ, ಅದು ಚಿರಜೀವಿ, ಅವರು ದೇಹವನ್ನ ತೊರೆಯಲಿಲ್ಲ, ಇನ್ನು ಯುದ್ಧ ಅಂದ್ರೆ ಅವತಾರ ಸಮಾಪ್ತಿ ಆಗ್ಲಿಲ್ಲ ರುದ್ರದೇವರದ್ದು. ಆಗ ಅವರೇ ವ್ಯಾಸರ ಪದವಿಯನ್ನ, ಅದಕ್ಕೆ ನಾನು ಹೇಳಿದ್ದು ಪದವಿ ಅಂದ್ರೆ ಒಂದು ಸೀಟ್, ಅದು ವ್ಯಾಸರು ಕೂಡುವ ಜಾಗ. ಆ ಜಾಗದಲ್ಲಿ ಕೂತು ಮತ್ತೆ ಮರೆತು ಹೋದ ಸಂಗತಿಗಳನ್ನೆಲ್ಲ ಲೋಕಕ್ಕೆ ಇಡೀ ಸಂಪಾದನೆ ಮಾಡಿ ಅದು ಯಾವುದು ಏನು ಸಂಕಲನ ಮಾಡಿ ಗ್ರಂಥವನ್ನ ಕೊಡ್ತಾ ಹೋಗ್ತಾರೆ. ಗೈಡ್ ಅವರೇ, ಮೂಲ ವ್ಯಾಸರೇ, ಇವರು ಪರಿಶೋಧಕರು, ಲೋಕಕ್ಕೆ ಮತ್ತೆ ತಿಳುವಳಿಕೆಯನ್ನ ಸರಿಯಾದ ಚೌಕಟ್ಟಿನಲ್ಲಿ ಕೊಡಬೇಕಾದವರು. ಆಗ ವ್ಯಾಸರು ಬೇರೆ, ವ್ಯಾಸ ಪದವಿಯಲ್ಲಿರುವವರು ದ್ರೌಣಿ ವ್ಯಾಸ, ಭಗವಂತನ ವಿಶೇಷ ಆದೇಶವನ್ನು ಹೊತ್ತ ಅಶ್ವತ್ಥಾಮ. ಈ ವ್ಯಾಸರು ಪರಾಶರರಿಂದ ಹುಟ್ಟಿ ವೇದವೆಂಬಂತಹ ಮರದಲ್ಲಿ ಹುಟ್ಟಿದ ಅನೇಕ ಹಣ್ಣುಗಳನ್ನ ಅಲ್ಪಮೇಧಸ್ಕರಾದಂತಹ ಮಂದಿಗೆ ಸರಳಗೊಳಿಸಿಕೊಟ್ಟಂತಹ ಭಗವದ್ ರೂಪ. ಆ ಬಳಿಕ ಮತ್ತೆ ನರನೂ ಆಗಿ ದೇವನೂ ಆಗಿ ದೇವತೆಗಳ ಕಾರ್ಯವನ್ನ ಸರಳಗೊಳಿಸುವುದಕ್ಕಾಗಿ ಉದ್ರೇಕಗೊಂಡಂತಹ ಸಮುದ್ರನ ಸ್ಥಿತಿಯಲ್ಲಿ ಹಾರಾಡಿದಂತಹ ರಾವಣಾದಿಗಳನ್ನ ನಿಗ್ರಹಿಸಿದ ತನ್ನ ವೀರ್ಯವನ್ನ ತೋರಿದಂತಹ ರೂಪ ರಾಮ. ಇದು ಮುಂದೆ ನರರೂಪನಾಗಿ ಕಾಣಿಸಿದಂತಹ ಭಗವಂತನ ರೂಪ. ಈ ನಂತರ ಮತ್ತೆ ಜೋಡಿಯಾಗಿ ನರನಾರಾಯಣರಾಗಿ ಒಮ್ಮೆ ಜೋಡಿಯಾಗಿದ್ರು. ಈಗ ಮತ್ತೆ ಬಲರಾಮನಲ್ಲಿ ಆ ನರನಾವೇಶ ಮತ್ತು ಕೃಷ್ಣನಾಗಿ ಭಗವಂತನ ನಾರಾಯಣನ ರೂಪ ಸೇರಿ ಭೂಮಿಯಲ್ಲಿ ಅನೇಕ ರೀತಿಯ ಹಿಂದೆ ಜಯ ವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾದಾಗ ವರಾಹ ನೃಸಿಂಹನಾಗಿ ಭಗವಂತ ಬಂದ. ಅವರ 2ನೆಯ ಪಾತ್ರವಾಗಿ ರಾವಣ ಕುಂಭಕರ್ಣರಾದಾಗ ರಾಮನಾಗಿ ಅವರನ್ನ ತರಿದ. ಮತ್ತೆ ಅವರೇ ದಂತವಕ್ರ ಮತ್ತು ಶಿಶುಪಾಲನಾಗಿ ಬಂದಾಗ ಕೃಷ್ಣ ಅವರನ್ನು ಸಂಹರಿಸುವುದಕ್ಕಾಗಿ ಇಳಿದ. ಇದು ನಂತರದ ರೂಪ. ಇದೆರಡು ಇನ್ನು ಹೇಳುವ 2 ಮುಂದಾಗುವಂಥದ್ದು. ಯಾಕೆಂದ್ರೆ ಭಾಗವತ ಹೇಳುವಾಗ ಇದಾಗಿರ್ಲಿಲ್ಲ. ಈಗ ಭಾಗವತ ಹೇಳಿದ ಪ್ರಕಾರದಲ್ಲಿ ಒಂದಾಗಿದೆ, ಇನ್ನೊಂದಾಗ್ಲಿಕ್ಕಿದೆ. ಅದರಿಂದಾಗಿ ತಕ್ಷಣದಲ್ಲಿ
2228 ಏನದು ಅಲ್ಲಿ ಅಕ್ಕಪಕ್ಕ ಕಲ್ಕಿ ಬರಲ್ಲ. ಕಲ್ಕಿ ಬರ್ಲಿಕ್ಕೆ ಇನ್ನೂ ಕೂಡ ಇನ್ನೂ 4,27,000 ವರ್ಷ ಇದೆ. ಅದ್ನಾಗಿ ಇವರಿಗೆಲ್ಲ ಗಡಿಬಿಡಿ ಮಾಡಿ ಏನೋ ಎಡವಟ್ ಮಾಡಿ ಸರಿ ಮಾಡ್ತೇವೆ ನಾವು ಅಂತ ಹೊರಟ್ರೆ ಕೆಲವರು ಕಲ್ಕಿ ಭಗವಾನ್ ಆಗ್ತಾರೆ, ಕೆಲವರು ಕಲ್ಕಿ ಆಗ್ತಾರೆ, ಕೆಲವರು ಕಲ್ಕಿ ಅಂತ ಮಗು ಸಿಗುತ್ತೆ, ಏನೇನೋ ಹೇಳ್ತಾರೆ. ಅದೆಲ್ಲ ಲಕ್ಷಣಯುಕ್ತವಾದದ್ದ ಹೇಗೆ ಗುರುತಿಸ್ಬೇಕು ಅನ್ನೋದಕ್ಕೂ ಅವರು ದಾಖಲೆ ಕೊಟ್ಟಿದ್ದಾರೆ. ಅದರಿಂದಾಗಿ ಸದ್ಯದಲ್ಲಂತೂ ಎಲ್ಲೂ ಮಂಗಳ ಗ್ರಹಕ್ಕೆ ಓಡ್ಬೇಕಾದ ಅಗತ್ಯವೂ ಇಲ್ಲ, ಭೂಮಿಯ ಆಳದಲ್ಲಿ ಮನೆ ಕಟ್ಕೊಂಡು ತಪ್ಪಿಸ್ಕೊಳ್ಬೇಕಾದ ಪ್ರಮೇಯವೂ ಇಲ್ಲ. ಆದ್ರಿಂದ ಆ ಕಲಿಯುಗದ ಆರಂಭದಲ್ಲಿ ದೇವತೆಗಳನ್ನೇ ದ್ವೇಷಿಸುವಂತಹ ಅಸುರರು ಆ ಸತ್ವಯುತವಾದ ವೇದವನ್ನೇ ಹಿಡಿದು ತಮಗೆ ಬೇಕಾದ ಲಾಭವನ್ನ ಪಡೆಯುವ ಸಂದರ್ಭಕ್ಕೆ ಅವರ ಕೈಯಿಂದ ಏನಂತಾರೆ, ಈ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಕ್ಕಿದ್ರೆ ಅದನ್ನ ಹೇಗೋ ಅದು ಅಡಿಗೆ ಎಸಿತು, ಸಂಪಿಗೆ ಹೂ ಸಿಕ್ಕಿದ್ರೆ ಅಡಿಗೆ ಇಟ್ಕೊಂಡು ಮಲಗ್ತು ಅಂತ ಹೇಳುತ್ತಾರ. ಹಾಗಾಗ್ಬಾರ್ದು ಅಂತ ಅವರ ಕೈಯಿಂದ ತಪ್ಪಿಸ್ಲಿಕ್ಕೋಸ್ಕರ ವೇದದ ಅಭಿಪ್ರಾಯವನ್ನ ತಪ್ಪಾಗಿ ತಿಳಿದವರ ಕೈಯಲ್ಲಿ ಅದು ಸಿಕ್ಕಿ ನರಳುವುದನ್ನ ತಪ್ಪಿಸ್ಲಿಕ್ಕಾಗಿ ಬುದ್ಧನಾಗಿ ಬಂದು, ಬುದ್ಧ ಏನು ಹೇಳಿಲ್ಲ ವೇದ ಅಪ್ರಮಾಣ ಅಂತ, ಆದ್ರೆ ಅವ್ರು ಪ್ರಮಾಣ ಅಂತ ಹೇಳಿಲ್ಲ ಅನ್ನೋದೇ ಅವ್ರಿಗೆ ಪ್ರಮಾಣ. ಆ ಪ್ರಮಾಣವನ್ನು ಇಟ್ಟುಕೊಂಡು ವೇದವನ್ನು ಬಿಟ್ಟರು, ಬಚಾವಾಯ್ತು ವೇದ. ಹೀಗೆ ಭಗವಂತನ ರೂಪ ಅದು. ಮತ್ತೆ ಒಂದು ಜಿಜ್ಞಾಸೆ, ಅದು ಎರಡು ಬುದ್ಧ ಅಂತ ಅವ್ರು ಹೇಳುವ ಬುದ್ಧನೇ ಬೇರೆ, ಅವ್ರು ಪ್ರಮಾಣ ಮಾಡ್ತಾರೆ. ನಾವು ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಪರಿಗಣಿಸುವುದಿಲ್ಲ. ನೀವು ಹೇಳಿದ್ರೆ ಅವನಿಗೆ ಬೇಕಾಗ್ಬೇಕಲ್ವಾ, ಅವನ್ ಏನ್ ತೀರ್ಮಾನ ಮಾಡ್ತಾನೋ ಅದಲ್ವಾ. ನೀವು ತೀರ್ಮಾನ ಮಾಡುದನ್ನ ನೀವು ಕಳ್ಕೊಳ್ತೀರಿ. ನಾವು ಆಕಾಶಕ್ಕೆ ಉಗಿತೇವೆ, ಹೋಗಿದೀವಿ, ಅದು ನಿಮ್ಮ ಮುಖಕ್ಕೆ ಬೀಳುತ್ತೆ, ಯಾರು ಏನ್ ತಡಿಲಿಕ್ಕೆ ಆಗಲ್ಲ. ಅದರಿಂದಾಗಿ ನಾವು ಬುದ್ಧನನ್ನ ಭಗವಂತ ಅಲ್ಲ ಅಂತ ತೀರ್ಮಾನ ಮಾಡ್ತೇವೆ ಅಂದ್ರೆ ಆಯ್ತು, ನೀವು ಬುದ್ಧುಗಳಾಗ್ತೀರಿ ಅಂತ ಸ್ಪಷ್ಟ ಆಗುತ್ತೆ. ಅಂದ್ರೆ ದಡ್ಡತನ ಕೆಲವೊಮ್ಮೆ ಎಷ್ಟು ಮೂರ್ಖತನದಿಂದ ಕೂಡಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಆದ್ರೆ ಏನ್ ಕಳ್ಕೊಳ್ತೇನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದರ ನಂತರ ಕೊನೆಯದ್ದು ಹೇಳುವುದು, ಅಥಾಸೌ ಯುಗ ಸಂಧ್ಯಾಯಾಮ್ ದಸ್ಯು ಪ್ರಾಯೇಶು ರಾಜಸು ಯುಗ ಸಂಧ್ಯಾ. ಸ್ಪಷ್ಟ ಹೇಳಿದ್ದಾರೆ, ಕಲಿಯುಗದ ಸಂಧ್ಯಾಕಾಲ, ಕಲಿಯುಗದ ಕೊನೆಯ ಭಾಗ ಅಂದ್ರೆ ಇನ್ನು 4,32,000 ವರ್ಷದ ಕೊನೆಯ ಭಾಗ ಅಂತ ಅರ್ಥ. ಅಂದ್ರೆ ಈಗ 5,000 ಹೋಗಿದೆ ಅಂದ್ರೆ ಇನ್ನು 4,27,000 ವರ್ಷದ ಕೊನೆಯಲ್ಲಿ ಅದನ್ನ 12ನೇ ಅಧ್ಯಾಯದಲ್ಲಿ ಮತ್ತೆ ಸ್ಪಷ್ಟ ಹೇಳ್ತಾರೆ. ಅವ್ರು ಅದಕ್ಕೆಲ್ಲ ಡೀಟೇಲ್ ತಗೊಂಡ್ಬಿಟ್ಟಿದ್ದಾರೆ. ಶಂಬಲ ಅನ್ನುವ ಗ್ರಾಮ, ಅಲ್ಲೆಲ್ಲೋ ಮಗು ಅದೇನೋ ಹುಟ್ಟುದು ಎಲ್ಲ ಆ ವಿಷಯ ಸರಿ ಇದೆ, ಆದ್ರೆ ಟೈಮ್ ಇಷ್ಟು ಪಕ್ಕ ಬರ್ಲಿಲ್ಲ. ಅದು ಈ 2000 ಇಸ್ವಿ ಕೊನೆಯ ಮಧ್ಯದಲ್ಲೂ ಎಲ್ಲೋ ಒಂದು ಕಡೆ ಬರುವಂತದ್ದಲ್ಲ, ಅದಕ್ಕೆ ಇನ್ನೂ ಸಮಯ ಇದೆ. ಬಹಳ ಜನಕ್ಕೆ ಈ ಯುಗಗಳ ಕಾಲಕ್ರಮ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಏನೇನೋ ಪುಸ್ತಕಗಳನ್ನು ಬರೀತಾರೆ, ಏನೇನೋ ಹೇಳಿಕೆಗಳನ್ನ ಕೊಡ್ತಾರೆ. ರಾಮನ ಅವತಾರದ ಕಥೆಯ ಕಾಲ, ಆಮೇಲೆ ಕೃಷ್ಣನ ಅವತಾರದ ಕಥೆಯ ಕಾಲ, ಇನ್ನೂ ಅನೇಕ ತರದ ಕೆಲವು ಮಾತುಗಳೆಲ್ಲ ಆಡುವುದಿದೆ. ಅದರ ಹಿಂದೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾದ ಸಂಗತಿ ಏನು ಅಂದ್ರೆ, ಪುರಾಣದಲ್ಲಿ ಕಾಲವನ್ನು ಹೇಗೆ ಹೇಳ್ತಾರೆ ಅಂತ ಅನ್ನೋದು ಗೊತ್ತಿರ್ಬೇಕು. ಯಾಕಂದ್ರೆ ಅವ್ರು ದೇವಮಾನ ಅಂತ ಏನ್ ಹೇಳ್ತಾರೆ ಅದನ್ನ ಅವರು ಅದೆಲ್ಲ ಸುಮ್ಮನೆ, ಅಷ್ಟೆಲ್ಲ ಕಾಲ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯ ಅಂತ ನಮ್ಮ ಬುದ್ಧಿಯ ಮಟ್ಟಕ್ಕೆ ಎತ್ತರದಲ್ಲಿ ನಿಂತ ವ್ಯಕ್ತಿಯ ಭಾಷೆಯನ್ನ, ಭಾವವನ್ನ ಇಳಿಸಿ ನಾವು ನಮ್ಗೆ ತಕ್ಕ ಹಾಗೆ ಅರ್ಥ ಮಾಡ್ಕೊಂಡು ತಲೆ ಕೆಡಿಸಿಕೊಳ್ತೇವೆ. ಅದು ಉತ್ತರ ಆಗುದಿಲ್ಲ. ಯಾಕೆ ಉತ್ತರ ಆಗುದಿಲ್ಲ ಅಂದ್ರೆ, ಆ ಕಾಲದ ಆಲೋಚನೆಗಳ ಕ್ರಮವೇ ಬೇರೆ ಇತ್ತು. ಇವಾಗ ನಾವು ಆಲೋಚಿಸುವ ನಮ್ಮ ಅನುಭವವೇ ಚಿಕ್ಕದಿದೆ. ಋಷಿಗಳು ಇಲ್ಲಿಂದ ಎಷ್ಟೋ ದೂರದಲ್ಲಿರುವಂತಹ ನಮಗೆ ಕಾಣುವಾಗ ಬರೀ ಬಿಂದುವಾಗಿ ಕಾಣುವ ಜ್ಯೇಷ್ಠ ಅನ್ನುವ ನಕ್ಷತ್ರ ಇವತ್ತಿನ ಮಾಪಕಗಳ ಪ್ರಕಾರ ಇಡೀ ಗ್ಯಾಲಕ್ಸಿಗಳಲ್ಲೇ ಅತ್ಯಂತ ದೊಡ್ಡದು ಅಂತ ಹೇಳ್ಕೊಳ್ತಾರೆ. ಅವರಿಗೆ ನಾವು ಈಗ ಉಪಯೋಗಿಸುವ ಯಂತ್ರಗಳೆಲ್ಲ ಇಲ್ಲದೆಯೂ ಕುಳಿತಲ್ಲೇ ನಿತ್ಯ ಅಬ್ಸರ್ವೇಷನ್, ಮತ್ತೆ 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 ಅದರ ಗುರುತನ್ನ ಹಚ್ಚಿಕೊಂಡು ಗಮನಿಸಿ, ಜೊತೆಗೆ ಸಿದ್ಧಿ, ತಪಸ್ಸಿನ ಸಿದ್ಧಿ, ಇದರಿಂದ ಅದನ್ನ ಜ್ಯೇಷ್ಠ, ಎಲ್ಲದಕ್ಕಿಂತ ಹಿರಿದು ಅನ್ನುವ ಅರ್ಥದ ಶಬ್ದವನ್ನೇ ಹೆಸರಾಗಿ ಕೊಟ್ಟರು. ಅಂದ್ರೆ ಆ ರೀತಿ ದೂರದೃಷ್ಟಿ ಮತ್ತು ಅಬ್ಸರ್ವೇಷನ್ ಮತ್ತು ತಪಸ್ಸು, ಇದರಿಂದ ಅವರ ಚಿಂತನೆಗಳು ಮೂಡಿ ಬಂದದ್ದಾದ್ರಿಂದ ಆ ಚಿಂತನೆಗಳನ್ನ ನಮ್ಮ ಅನುಭವ ಇಲ್ಲದ ಮಾತುಗಳಿಂದ ಡಿನೈ ಮಾಡುವುದು ಅತ್ಯಂತ ದಡ್ಡತನವಾದೀತು. ನಮ್ಗೆ ಗೊತ್ತಾಗಿರುವಷ್ಟು ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಎಷ್ಟು ಅನ್ಕೊಳ್ತೇವೋ ಅಷ್ಟು ನಾವು ಸತ್ಯದಿಂದ ದೂರ ಆಗ್ತೇವೆ. ಅದರಿಂದಾಗಿ ಋಷಿಗಳ ಭಾಷೆ ಏನು, ಋಷಿಗಳು ಹೇಳಿರುವ ಮಾತೇನು, ಅದಕ್ಕೆ ಅಲ್ಲಿ ಹೇಳಿದ ಅರ್ಥದಿಂದಲೇ ಅರ್ಥ ಮಾಡ್ಬೇಕು ಹೊರತು ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನ ಮಾಡಿದ್ರೆ ಅದರ ತಿಳುವಳಿಕೆಯಲ್ಲಿ ನಾವು ಜಾರಿ ಬೀಳುವ ಸಂಗತಿಗಳೇ ಜಾಸ್ತಿ. ಹೀಗೆ 24 ರೂಪಗಳ ವಿವರಣೆ, ಅವತಾರಾಹ ಹೆಸಂಖ್ಯೇಯಾಹ ಹರೇಹ ಸತ್ವ ನಿಧೇರ್ ದ್ವಿಜಾಹ. ಎಲೈ ಋಷಿಗಳೇ, ಮಕ್ಕಳೇ, ಇದು ನಾನು ಹೇಳಿದ್ದು ಕೆಲವೇ ಕೆಲವು, ಅದು ಈ ಭಾಗವತದ ಕಥೆಗೆ ಸಂಬಂಧಪಟ್ಟಂತೆ ನಾನು ಹೇಳಿದೆ ಹೊರತು
ಇದು ಅಸಂಖ್ಯೇಯ. ಯಾಕೆಂದ್ರೆ ಇಲ್ಲಿ ಹಂಸಾವತಾರದ ಬಗ್ಗೆ ಹೇಳಲಿಲ್ಲ, ಅದೇ ರೀತಿ ಆ ತಾಪಸ ಮನ್ವಂತರದಲ್ಲಿ ಇಲ್ಲಿ ಬರಲಿಲ್ಲ, ಮತ್ ಕಥೆಯಲ್ಲಿ ಬರುತ್ತೆ ಮುಂದೆ ತಾಪಸ ಮನುವಿನ ಕಥೆ. ತಾಪಸ ಮನುವೇ ಭಗವಂತನ ರೂಪ. ಆ ಮನುಗಳಲ್ಲಿ ಒಂದಾಗಿ ನಿಂತಿದ್ದಾನೆ, ಇಂದ್ರರಲ್ಲಿ ಒಮ್ಮೆ ಬಂದು ನಿಂತಿದ್ದಾನೆ, ಪ್ರಜಾಪತಿಗಳಲ್ಲಿ ಒಮ್ಮೆ ಬಂದು ನಿಂತಿದ್ದಾನೆ. ಹೀಗೆ ಭಗವಂತ ಎಲ್ಲಾ ವೇದಿಕೆಗಳಲ್ಲೂ ಒಂದ್ಸರ್ತಿ ಬಂದು ತಾನು ಹೇಗೆ ಅದರ ಆಡಳಿತ ನಡೆಸಬೇಕು ಅಂತ ತೋರಿಸಿಕೊಟ್ಟು ಹೋಗಿದ್ದಾನೆ. ಅಂತೆಯೇ ಈ ಅವತಾರಗಳು ಲೆಕ್ಕವಿಲ್ಲದಷ್ಟು. ಇಷ್ಟು ಹೇಳಿ ಇವೆಲ್ಲ ಒಂದೇ ಭಗವಂತನ ರೂಪ. ಏತೆ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೆಲವರಿಗೆ ತಲೆ ಕೆಡ್ತು, ಕೃಷ್ಣಸ್ತು ಭಗವಾನ್ ಸ್ವಯಂ. ಅವ್ರು ಹಿಂದಿದ್ದೆಲ್ಲ ಓದಿಲ್ಲ, ಅಲ್ಲೇ ಒಮ್ಮೆ ಕೃಷ್ಣ ಮತ್ತು ಬಲರಾಮ ಅಂತ ಬಂದಿದೆ, ಅದನ್ನ ಮರ್ತರು. ಈ ಶ್ಲೋಕ ಮಾತ್ರ ಇಂಪಾರ್ಟೆಂಟ್ ಅಂತ ತಗೊಂಡ್ರು. ನಮ್ಮ ಈ ಸುದ್ದಿಜೀವಿಗಳು ಸ್ವಲ್ಪ ಹಾಗೆ ಅಲ್ವಾ, ಅವ್ರಿಗೆ ಬೇಕಿರುವ ಸಂಗತಿಗಳನ್ನು ಮಾತ್ರ ಕಟ್ಟು ಮಾಡಿ ಹಿಂದೆ ಮುಂದೆಲ್ಲ ಮುಚ್ಚಿಟ್ಟು ಮತ್ತೆ ಮತ್ತೆ 10 ಸರ್ತಿ ಅದನ್ನೇ ತೋರಿಸಿದ್ರೆ ತಲೆ ಕೆಟ್ಟವರೆಲ್ಲ ಅಯ್ಯೋ ಇಂಥದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ ಒದ್ದಾಡ್ತಾರೆ. ಹಾಗೆ ಇದು ಕೂಡ ಒಂದು ಹಿಂದಿನ ಶ್ಲೋಕಗಳನ್ನೆಲ್ಲ ಮರೆತು ಮಧ್ಯದಲ್ಲಿ ಬಂದ ಕೃಷ್ಣಸ್ತು ಭಗವಾನ್ ಸ್ವಯಂ ಅನ್ನುವ ಮಾತನ್ನಿಟ್ಟುಕೊಂಡು ಕೃಷ್ಣ ಮೂಲ ರೂಪ, ಉಳಿದದ್ದೆಲ್ಲ ಅವತಾರ ರೂಪ. ಆದ್ರಿಂದಾಗಿ ಕೃಷ್ಣನನ್ನ ಅವತಾರಗಳ ಮಧ್ಯದಲ್ಲಿ ಹೇಳಲಿಕ್ಕಿಲ್ಲ. ಅಲ್ಲ, ಹಿಂದೆ ಹೇಳಿದ ರಾಮಕೃಷ್ಣ ವಿಧಿ ಭುವೌ ಭಗವಾನ್ ಅಹರದ್ಭರಂ ಅನ್ನೋದಕ್ಕೆ ಏನ್ ಅರ್ಥ? ನೀವೊಂದು ಅರ್ಥ ಮಾಡುವ ಮುನ್ನ ಅದರ ಹಿಂದಿರುವ ವಾಕ್ಯಗಳಿಗೆ ಸರಿಯಾದ ನೆಲೆಯನ್ನು ಕಲ್ಪಿಸ್ಬೇಕಲ್ವಾ. ಅದಿಲ್ಲದೆ ಅಲ್ಲಿ ಹೇಳಿದ ಅದು ಏನೋ ಬೇರೆ ಕೃಷ್ಣ, ಇದು ಏನೋ ಬೇರೆ ಕೃಷ್ಣ ಅಂತ ಹಾಗೆಲ್ಲ ಹೇಳಿಕ್ ಬರುವುದಿಲ್ಲ. ಆದ್ರಿಂದ ಕೃಷ್ಣ ಅನ್ನೋದು ಹೌದು, ಒಂದು ಸಂಗತಿ ಇಲ್ಲಿ ಸತ್ಯವೇ, ಭಗವಂತನ ಮೂಲ ರೂಪಕ್ಕೂ ಕೃಷ್ಣ ಅಂತಾನೆ ಹೆಸರಿದೆ. ನಾನು ಅದಕ್ಕೆ ಆಗ ಹೇಳಿದ್ದು, ಕಣ್ಣಿಗೆ ಕಾಣಿಸಿಕೊಂಡಾಗ ಬಂದ ಸಂಗತಿಯನ್ನ ನಾವು ಅವತಾರ ಅಂತ ಕರೀತೇವೆ. ಈಗ್ಲೂ ಕೃಷ್ಣ ಇಲ್ಲೇ ಇದ್ದಾನೆ, ನಮ್ ಜೊತೆಗೆ ಇದ್ದಾನೆ. ಆದ್ರೆ ಅವನಿಗೆ ಕಣ್ಣಿಗೆ ಕಾಣಬೇಕು ಅಂತ ಅನ್ನುವ ಸ್ಥಿತಿಯಲ್ಲಿ ನಾವಿಲ್ಲ. ಬಂದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಯಾವ್ದೋ ಕಂಪನಿಯನ್ನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ಕಳಿಸ್ಬಿಡಿ ವಾಪಸ್ಸು ಅಂತ. ಅದರಿಂದಾಗ ಅವನು ನಮ್ಮ ಸುತ್ತ ಇರುವ ನಮ್ಮ ಪಾತ್ರಗಳ ಮೂಲಕ, ನಮ್ಮ ಸುತ್ತ ಇರುವ ಜೀವಿಗಳ ಮೂಲಕ, ಅನೇಕ ಅನುಗ್ರಹ ಮಾಡುವ ಮೂಲಗಳ ಮೂಲಕ ದಕ್ಕುತ್ತಾನೆ. ಹಾಗೆ ದಕ್ಕಿದ ಕೃಷ್ಣನನ್ನ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃದಯಂತಿ ಯುಗೆ ಯುಗೆ. ಇಂದ್ರರಿಗೆ ಶತ್ರುಗಳೆನಿಸಿದಂಥವರ ಅಪಾಯದಿಂದ ಒದ್ದಾಡುತ್ತಾ ಇರುವ ಲೋಕವನ್ನ ರಕ್ಷಿಸುವುದಕ್ಕಾಗಿ ಮತ್ತೆ ಮತ್ತೆ ಯುಗ ಯುಗಗಳಲ್ಲಿ ಭಗವಾನ್ ಕೃಷ್ಣ ಮತ್ತೆ ಮತ್ತೆ ಅವತರಿಸಿ ಬರ್ತಾ ಇರ್ತಾನೆ. ಬಹಳ ಮುಖ್ಯವಾದ ಒಂದು ಸಂಗತಿ ಹೇಳಿದ್ರು, ಇಡೀ ಗ್ರಂಥದ ಸಾರ ಏನು ಅಂತ. ಜನ್ಮ ಗುಹ್ಯಂ ಭಗವತೋ ಯ ಏವಂ ಪ್ರಯತೋ ನರ ಸಾಯಂ ಪ್ರಾತರ್ ಗೃಣನ್ ಭಕ್ತ್ಯ ದುಃಖ ಗ್ರಾಮಾತ್ ವಿಮುಚ್ಯತೆ. ಭಗವಂತನ ಹುಟ್ಟು ಮತ್ತು ಭಗವಂತನ ಕರ್ಮ, ಜನ್ಮ ಕರ್ಮ ಚ ಮೇದಿವಂ ಏವಂ ಯೋ ವ್ಯಕ್ತಿ ತತ್ವತಃ. ಸರಿಯಾದ ರೀತಿಯಲ್ಲಿ ಭಗವಂತನ ಹುಟ್ಟನ್ನು ಮತ್ತು ಭಗವಂತನ ಚಟುವಟಿಕೆಯನ್ನು ಯಾರು ಅರ್ಥ ಮಾಡಿಕೊಳ್ತಾನೋ ಅವನು ಬದುಕಿನ ಎಲ್ಲಾ ದುಃಖಗಳಿಂದಲೂ ಕೂಡ ತನ್ನನ್ನು ಪಾರು ಮಾಡಿಕೊಳ್ತಾನೆ ಅನ್ನುವ ಸಂಗತಿಯನ್ನು ಹೇಳುತ್ತಾರೆ. ಹೀಗೆ ಏವಂ ಜನ್ಮಾನಿ ಕರ್ಮಾಣಿ ಹ್ಯಕರ್ತು ರಜನಸ್ಯ ಚ ವರ್ಣಯಂತಿ ಸ್ಮ ಕವಯಃ ವೇದ ಗುಹ್ಯಾನಿ. ವೇದ ಗುಹ್ಯ ಯಾವುದು ಅಂದ್ರೆ ದೇವರ ಹುಟ್ಟು ಮತ್ತು ದೇವರ ಕರ್ಮ. ಇದೇ ಬಹಳ ಮುಖ್ಯ. ಹುಟ್ಟಲ್ಲಿ ಏನಿದೆ ನಾವೆಲ್ಲ ಕಲ್ತ್ಕೊಂಡ್ವಲ್ಲ ಅಂದ್ರೆ, ಅದಕ್ಕೆ ಕೆಲವರೆಲ್ಲ ತಪ್ಪಿ ಹೇಳುವುದು, ಅಯ್ಯೋ ದೇವರಿಗೂ ಹುಟ್ಲಿಕ್ಕೆ ಯಶೋದೆ ಮತ್ತು ನಂದಗೋಪ ಬೇಕಾಯ್ತಾ, ದೇವಕಿ ವಸುದೇವ್ ಬೇಕಾಯ್ತಾ, ದಶರಥ ಮತ್ತೆ ಕೌಸಲ್ಯ ಬೇಕಾಯ್ತಾ, ರೇಣುಕ ಮತ್ತು ಜಮದಗ್ನಿ ಬೇಕಾಯ್ತಾ? ನಮ್ಮ ಹಾಗೆ ಆಯ್ತಲ್ವಾ, ದೇವರದ್ದೇನು ಹುಟ್ಟು ಸ್ಪೆಷಲ್ಲು, ಅವನು ಕೂಡ ಗರ್ಭವಾಸ ಮಾಡಿ ಬಂದವನು ಅಂತ ಹೇಳಿದ್ರು. ಅದಕ್ಕೆ ಮಧ್ಯದಲ್ಲಿ ಒಂದು ನರಸಿಂಹನ ರೂಪ ಇಟ್ರು. ಅದಕ್ಕೆ ಯಾರನ್ನಪ್ಪ ಅಂತ ಹೇಳ್ತೀರಿ, ಯಾರನ್ನಮ್ಮ ಹೇಳ್ತೀರಿ, ಎಲ್ಲಿಂದ ಹುಟ್ಟಿ ಬಂತು, ಕಂಬದಲ್ಲಿ ಅಪ್ಪ ಅಮ್ಮ ಅಂತ ಹೇಳಲಿಕ್ಕಾಗತ್ತಾ? ಆದ್ರಿಂದಾಗಿ ಭಗವಂತ ಒಂದೊಂದು ಕಡೆ ಅವರವರ ತಪಸ್ಸಿಗೆ ಅನುಗುಣವಾಗಿ ಅವರಿಗೆ ಆ ಹೆಸರಿನಿಂದ ಲೋಕದಲ್ಲಿ ಕೀರ್ತಿ ಬರುವುದಕ್ಕೋಸ್ಕರ ವಾಸುದೇವ ಅಂತ ಸ್ಮರಿಸುವಾಗ ವಸುದೇವನ ನೆನಪಾಗುತ್ತೆ, ದೇವಕೀ ನಂದನ ಅಂದಾಗ ದೇವಕಿಯ ನೆನಪಾಗುತ್ತೆ. ಕೃಷ್ಣಂಚ ಬಲಭದ್ರಂಚ ವಸುದೇವಂಚ ದೇವಕೀ ಯಶೋದಾಂ ನಂದಗೋಪಂಚ ಸುಭದ್ರಾಂ ತತ್ರ ಪೂಜೆಯೇದಂತ ಆ 7 ಜನರನ್ನ ಸೇರಿಸಿಯೇ ಕೃಷ್ಣನ ಪೂಜೆಯನ್ನ ನಾವು ಆವಾಹನೆಯ ಮೂಲಕ ಕರೆದು ಗೌರವಿಸಬೇಕು ಅಂತನ್ನುವಂತಹ ಸಂಗತಿಯನ್ನ ತಿಳಿಸ್ಲಿಕ್ಕೋಸ್ಕರ ಬೇರೆ ಬೇರೆ ಪಾತ್ರಗಳ ಗದಾಗ್ರಜ ಅಂತ ಅವನನ್ನು ಕರೀತಾರೆ, ಪಾರ್ಥ ಸಾರಥಿ ಅಂತ ಅವನನ್ನು ಗುರುತಿಸ್ತಾರೆ. ಅಂದ್ರೆ ಆ ಪಾತ್ರದ ಮೂಲಕ ಇನ್ನೊಂದು ಪಾತ್ರದ ಕಥೆ ನಮಗೇನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕಿದೆ ಅನ್ನುವ ಹಿನ್ನೆಲೆಯಲ್ಲಿ ಭಗವಂತನಿಗೆ ಯಾವ ಹೆಸರು ಬೇಡ, ಯಾವ ಟೈಟಲ್ಲು ಬೇಡ. ಅವನಿಗೆ ಆ ಟೈಟಲ್ ನ ಉದ್ದೇಶ ಏನು ಅಂದ್ರೆ ನಮ್ಮ ಹಾಗೆ ಬೆಳೀತಾನೆ ಅಂತಲ್ಲ, ನಮ್ಮವರನ್ನ ಬೆಳೆಸ್ತಾನೆ ಅನ್ನೋದು ಅವನ ಆ ಹೆಸರಿನ ಉದ್ದೇಶ. ಹೀಗೆ ಅವನ ಜನ್ಮವನ್ನ ಸರಿಯಾಗಿ ತಿಳಿದು ಅವನ ಕರ್ಮಗಳನ್ನಲ್ಲಿ ಅದನ್ನು ಮೊದಲೇ ಹೇಳಿದ್ರು, ನಿರಸ್ತ ಕುಹಕಂ. ಅವನ ಕರ್ಮಗಳಲ್ಲಿ ಯಾವತ್ತೂ ಲೋಪ ಇಲ್ಲ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸಬದ್ಧತೆ.
ಅವನಿಗೆ ಕರ್ಮದ ಲೇಪ ಇಲ್ಲ. ಅವನಿಗೆ ಯಾವುದೇ ಕರ್ಮ ಮಾಡಿದ್ರು ಕೂಡ ಈ ಕರ್ಮದಿಂದಾಗಿ ಅವನಿಗೆ ಇಂಥ ನರಕ ಆಯ್ತು, ಇಂತಹ ದೋಷ ಬಂತು. ರಾಮನಿಗೆ ಹೇಳೋರಿದ್ದಾರೆ, ಆ ಶೂರ್ಪಣಖೆಯ ಮೂಗನ್ನು ಕತ್ತರಿಸಿ ಅವಳ ಕಿವಿಯನ್ನು ಕತ್ತರಿಸಿ ಕಳಿಸಿದ್ದಕ್ಕೇನೆ ಸೀತೆ ಆಮೇಲೆ ಕಳೆದು ಹೋದ್ಲು, ಅದಕ್ಕೆ ಅವನು ಒದ್ದಾಡ್ದ ಅಂತೆಲ್ಲ ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲೂ ರಾಮಾಯಣದಲ್ಲೂ ಇಲ್ಲ. ಇವ್ರ ತಲೆಯಲ್ಲೇ ಫಸ್ಟ್ ಟೈಮ್ ಹುಟ್ಟಿದ್ದು, ಆದ್ಮೇಲೆ ಇವ್ರ ತಲೆಯಲ್ಲೇ ಅದ್ ಸಾಯ್ಬೇಕಷ್ಟೇ, ಇನ್ನೇನ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಅದರ ಹಿನ್ನೆಲೆಯನ್ನ ಇದೇ ಎಚ್ಚರ ಇರ್ಬೇಕು ಹೇಳುದು. ಅವನಿಗೆ ಯಾವುದೇ ಕರ್ಮದ ಲೇಪ ಲೋಪಗಳಿಲ್ಲ. ಆದ್ರಿಂದ ಅವನು ಯಾವತ್ತೂ ಕೂಡ ತಪ್ಪು ಕೆಲಸ ಮಾಡಿದವನಲ್ಲ, ತಪ್ಪಿನ ಫಲವನ್ನು ಅವನು ಉಣ್ಲಿಕ್ಕೆ ಅವಕಾಶ ಇಲ್ಲ. ಹೀಗೆ ಅವತಾರದ ಕಥೆಯನ್ನ ನಿರೂಪಣೆ ಮಾಡಿ ಮುಂದೆ ಆ ಶೌನಕರು ಭಾಗವತದ ಉತ್ಪತ್ತಿಯ ವಿಷಯಕವಾದ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ನಾರದರು ಬಂದು ಮೌನವಾಗಿ ಕುಳಿತಿದ್ದ ಸರಸ್ವತಿ ತೀರದ ದಂಡೆಯಲ್ಲಿದ್ದ ವೇದವ್ಯಾಸರನ್ನ ಕೇಳ್ತಾರೆ. ಕೇಳಿದಾಗ ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೇನೆ, ಆದ್ರೂ ಇನ್ನೂ ಏನೋ ಒಂದು ನಿಮ್ಮಿಂದ ಕೇಳಬೇಕು ಅಂತ ಅನ್ನುವ ಬಯಕೆ ಅನ್ನುವ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾನೆ. ಆಗ ನಾತಿ ಪ್ರಸನ್ನ ಹೃದಯ, ನೋಡ್ಲಿಕ್ಕೆ ಹಾಗೆ ಕಾಣುತ್ತೆ, ಆದ್ರೆ ನಿಜವಾಗಿ ದೇವರಿಗೆ ಅಪ್ರಸನ್ನತೆ ಅನ್ನೋದು ಎಲ್ಲಿದೆ? ನಮ್ಮ ವಿಘ್ನಗಳನ್ನೆಲ್ಲ ಕಳಿಲಿಕ್ಕಾಗಿಯೇ ಅವನನ್ನ ಚಿಂತಿಸ್ಬೇಕಾದದ್ದು. ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳುದು ನಾವು. ಅಂಥವನಿಗೆ ಅಪ್ರಸನ್ನತೆ ಅಂತಂದ್ರೆ ಏನರ್ಥ? ಮುಖ ಬಾಡುತ್ತೆ ಅಂದ್ರೆ ಬಾಡುದೆಲ್ಲ ಇಲ್ಲ. ಒಂದು ಲೋಕಕ್ಕೆ ಯಾವುದೇ ಒಂದು ಹೊಸ ವಿಷಯವನ್ನ ಕೊಡ್ಬೇಕಾದ್ರೆ ಅವರಿಗೆ ಬೇಕು ಅಂತ ಅನ್ನಿಸಿದಾಗ ಕೊಡ್ಬೇಕು. ನನ್ನ ಹತ್ರ ಇದೆ, ತಗೊಂಡೋಗಿ, ನನ್ಗೊಂದು ಏನೋ ಹೊಳೆದು ಬಿಟ್ಟಿದೆ, ಅದನ್ನ ನಾನು ಇವತ್ತೇ ಪಾಠ ಮಾಡ್ತೇನೆ ಬನ್ನಿ ಅಂತ ಕರೆದ್ರೆ ಅವರೆಲ್ಲ ಆಕಾಶ ನೋಡ್ತಿರ್ತಾರೆ, ಇವ್ರಿಗೆ ಏನಪ್ಪ, ಇವ್ರಿಗೆ ಯಾಕೆಂತ ಹೊಳೆಯುತ್ತೆ ಅಂತ ಅವ್ರಿಗೆ ತಲೆಗೆಡುತ್ತೆ. ನಮ್ಗೆ ಪಾಠ ಮಾಡ್ಲಿಕ್ಕೋಸ್ಕರ ಇವ್ರಿಗೆ ಹೊಳೆಯುತ್ತೋ ಏನ್ ಕಥೆ ಅಂತ. ಅದೇ ಹುಡುಗರಿಗೆ ಕೇಳಲೇಬೇಕು ಇವತ್ತು ಇಂಥದ್ದೇನೋ ಒಂದು, ಆಗ ಹೇಳಿ ಅಂತ ಅವ್ರು ಕೇಳಿದಾಗ ಹೇಳಿದ್ರೆ ಅದು ಕಾದ ಕಾವಲಿಗೆ ದೋಸೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ನಮ್ಗೆ ಗಡಿ ಬಿಡಿದೆ ಅಂತ ಹೇಳಿ ಒಲೆ ಉರಿಯುವ ಮುಂಚೆನೆ ಅದಕ್ಕೆ ಹಿಟ್ಟು ಹಾಕಿದ್ರೆ ಏನಾಗುತ್ತೆ? ಕಲಕಿ ವೇಸ್ಟ್ ಆಗುತ್ತೆ. ಹಾಗೇನೆ ನಾರದರು ಬಂದು ಕೇಳಿದಾಗ ಅವರಿಗೆ ನಾನು ಉತ್ತರ ಕೊಡ್ಬೇಕು ಅಂತ ಕಾಯ್ತಿದ್ರು. ಆ ಬರ್ಲಿ ಅಂತ ಕಾಯ್ತಾ ಇದ್ದಿದ್ದಷ್ಟೇ ಅವರ ಆ ಭಾವದಲ್ಲಿದ್ದ ಆ ಅಂಶ ಹೊರತು ಅವ್ರಿಗೆ ಅಯ್ಯೋ ಏನೋ ಹೇಳ್ಬೇಕಿತ್ತು. ಕೆಲವರಿಗೆ ಏನಾದ್ರೂ ಒಂದು ವಿಷಯ ತಿಳ್ಕೊಂಡ್ಬಿಟ್ರೆ ಅದನ್ನ ಪಕ್ಕದವರಿಗೆ ಹೇಳಿಲ್ಲ ಅಂದ್ರೆ ಹೊಟ್ಟೆಲ್ಲ ತೊಳಸ್ತಾ ಇರುತ್ತೆ, ಯಾರಿಗಾದ್ರೂ ಹೇಳ್ಬಿಡ್ಬೇಕು ಅಂತ. ಅದು ಯಾರಾದ್ರೂ ಕೇಳ್ಲಿಕ್ಕೆ ಬರುವವರು ಮಧ್ಯದಲ್ಲಿ ಬಂದು ಈಗ ಬೇಡರಿ ಆಮೇಲೆ ಹೇಳಿ ಅಂತ ಹೇಳ್ಬಿಟ್ರೆ ಅಂತೂ ಇನ್ನೂ ಅದು ಹೆಚ್ಚು ಹಳಸಿ ಹೋಗ್ಬಿಡುತ್ತೆ ಹೊಟ್ಟೆ ಒಳಗೆ. ಹಾಗೆ ಇದು ಅವರಿಗೆ ಹಾಗೆ ಅಜೀರ್ಣ ಆಗಿ ಹೇಳಲಿಕ್ಕೆ ಹೊರಟದ್ದಲ್ಲ. ಲೋಕಕ್ಕೆ ಸಿಗಬೇಕಾದ ಜ್ಞಾನ ಸರಿಯಾದ ಕಾಲಕ್ಕೆ ಸಿಗಬೇಕು, ಸರಿಯಾದ ವ್ಯಕ್ತಿಗೆ ಸಿಗ್ಬೇಕು. ಅದಕ್ಕೋಸ್ಕರ ನಾರದರು ಬರುವುದನ್ನ ಕಾಯ್ತಾ ಇದ್ರು. ಬಂದಾಗ ಅವರೆಲ್ಲ ಹೇಳಿದ್ರು, ನಾರದ ನಾನು ಇದನ್ನೆಲ್ಲ ಓದ್ದೆ, ಅದನ್ನೆಲ್ಲ ಓದ್ದೆ, ಹಾಗೋದ್ದೆ ಹೀಗೋದ್ದೆ ಅಂತೆಲ್ಲ ಹೇಳಿದ ಮೇಲೆ ಅದಕ್ಕೆ ಸರಿಯಾಗಿ ಅವರಿಗೆ ಬೇಕಿರುವಂತಹ ಕಿಂವಾ ಭಾಗವತ ಧರ್ಮಾ ನ ಪ್ರಾಯೇಣ ನಿರೂಪಿತಾ ಪ್ರಿಯಾ ಪಾರಮಹಂಸ್ಯಾನಾಂ ಹಂಸಾನಾಂ ತ ಏವ ಹೆಚ್ಚುತ ಪ್ರಿಯಾ. ಬಹಳ ಜನ ಎಲ್ಲೂ ಹೇಳದೇ ಇದ್ದ ಸಂಗತಿಯನ್ನ ಹೇಳಿದ್ರು ಅಂತ ಹೇಳುವ ಭರಕ್ಕೆ, ಅಂದ್ರೆ ನಮ್ಗೇನು ಅಂದ್ರೆ ಆ ಜಾಹೀರಾತ್ ನೋಡುವಾಗ ಅದೇ ಶ್ರೇಷ್ಠ, ಅದು ಈಗ ನಮ್ಮಲ್ಲೇ ಮೊದಲು ಅಂತ ಬಿಡಿ. ಇನ್ನು ಕೆಲವರದ್ದಿರುತ್ತೆ, ಅವ್ರಿಗೆ ಮರ್ತೋಗ್ಬಿಟ್ಟಿದ್ರೆ ಇಲ್ಲೂ ಒಂದು ಸೋಪಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಅಲ್ಲೂ ಒಂದು ಸೋಪಿಗೆ ಕೊಟ್ಟಿರ್ತಾರೆ. ಇದೇ ಶ್ರೇಷ್ಠ ಅಂತ ಅಲ್ಲಿ ಹೇಳಿ ಬಂದಿರ್ತಾರೆ, ಇದೇ ಶ್ರೇಷ್ಠ ಅಂತ ಇಲ್ಲೂ ಹೇಳ್ತಾ ಇರ್ತಾರೆ. ನೋಡು ಅಂತ ತಲೆಗೆಡುತ್ತೆ. ಆದ್ರಿಂದಾಗ ಅವ್ರ ಅದೇನೋ ಅವರ ಮಧ್ಯದಲ್ಲಿ ಒಂದಿಷ್ಟು ಕಮಿಟ್ಮೆಂಟ್ ಇರುತ್ತೆ, ಏನೋ ಮಾಡಿರ್ತಾರೆ, ಮಾಡಬಾರ್ದು ಬೇರೆ ಅಂತೆಲ್ಲ. ಆದ್ರೆ ಮೂಲದಲ್ಲಿ ತಿಳಿಬೇಕಾದ ಸಂಗತಿ ಏನು ಅಂತಂದ್ರೆ, ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಇದ್ದದ್ದು ಹೇಗೆ ಧರ್ಮಾದಿಗಳನ್ನೆಲ್ಲ ಬೋಧಿಸಿ ಆಯ್ತೋ, ಅಂದ್ರೆ ಧರ್ಮಾದಿಗಳನ್ನ ಬೋಧಿಸಿ ಆಗತ್ತೆ, ಧರ್ಮದ ಬಗ್ಗೆ ಹೇಳಲಿಕ್ಕೆ ಅಂತ ಬಾಯಿ ತೆಗೆದ್ರೆ ಅದಕ್ಕೆ ಒಂದು ಮಿತಿ ಇದೆ. ಧರ್ಮಶಾಸ್ತ್ರ ಇಷ್ಟೇ, ಆಚಾರ್ಯರು ಹೇಳಿಲ್ವಾ? ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು. ಧರ್ಮಶಾಸ್ತ್ರದ ಎಲ್ಲಾ ವಿಧಿ ನಿಷೇಧಗಳು ಇಷ್ಟಕ್ಕೇನೆ. ಭಗವಂತನನ್ನು ನೆನೆಯುವುದು ಅನ್ನೋದು ಧರ್ಮ, ಭಗವಂತನನ್ನು ಮರೆಯುವುದು ಅನ್ನೋದು ಅಧರ್ಮ. ಮರೆವಿಗೆ ಕಾರಣವಾದ್ರೆ ಅದು ಅಧರ್ಮ, ನೆನಪಿಗೆ ಕಾರಣವಾದ್ರೆ ಅದು ಧರ್ಮ. ಇದು ಧರ್ಮಶಾಸ್ತ್ರದ ವ್ಯಾಖ್ಯಾನ ಮುಗಿದೋಯ್ತು. ಯಥಾ ಧರ್ಮಾದಯೋ ಹ್ಯರ್ಥ, ಧರ್ಮಗಳ ಬಗ್ಗೆ, ಕಾಮದ ಬಗ್ಗೆ, ಅರ್ಥದ ಬಗ್ಗೆ, ಮೋಕ್ಷದ ಬಗ್ಗೆಯೂ ಹೇಳಿ ಮುಗಿಸ್ಬೋದು. ಆದರೆ ಭಾಗವತಾಹ ಧರ್ಮಾಹ ಪ್ರಾಯೇಣ ನ ನಿರೂಪಿತಾ, ಭಗವಂತನಿಗೆ ಸಂಬಂಧಪಟ್ಟ ಕಥೆಯನ್ನು ಹೇಳಿ ಮುಗಿಸುವುದು ಅಂತಿದೆಯಾ, ಭಕ್ತಿಗೆ ಕಾರಣವಾದ, ಭಗವಂತನ ಗುಣಗಳ ವರ್ಣನೆಗೆ ಕಾರಣವಾದ ಮಾತುಗಳನ್ನ ಇಲ್ಲಿ ತನಕ ಯಾರಾದ್ರೂ ಒಬ್ರು ಹೇಳಿ ಮುಗಿಸಿದ್ದಾರೆ ಅಂತಿದ್ಯಾ? ಇಲ್ಲ. ಹಾಗಾಗಿ ನೀವು ದೇವರ ಪರಿಚಯಕ್ಕೆ ಕಾರಣವಾದ, ನಮಗೆ ಭಕ್ತಿಯ ಉಕ್ಕುವಿಕೆಗೆ ಕಾರಣವಾದ ಮಾತುಗಳನ್ನು ಇನ್ನೂ ಹೇಳಿ ಮುಗಿಸಿಲ್ಲ, ಅದು ಮುಗಿಯುವುದೂ ಇಲ್ಲ. ಆದ್ರಿಂದಾಗಿ ನೀವು ಮತ್ತಷ್ಟು ಹೇಳಿ ಅಂತ ಹೀಗೆ ಕೇಳಿದ್ರು. ಆಯ್ತು ಅಂತ ವೇದವ್ಯಾಸರು ಆ ಭಾಗವತವನ್ನ ಹಿಂದೆ ಹೇಗ್ ಬಂದಿತ್ತು, ಅದು ಮೊದಲೊಮ್ಮೆ
ಚತುಶ್ಲೋಕಿಯಾಗಿ ಸಿಕ್ಕಿದ್ದನ್ನ ವಿಸ್ತಾರಗೊಳಿಸಿ ನಾರದರ ಮೂಲಕ ಮತ್ತೆ ಲೋಕಕ್ಕೆ ಸಿಗುವಂತೆ ಮಾಡಿದ್ರು. ಯಥಾ ಧರ್ಮಾದಯೋ ಹ್ಯರ್ಥಾ ಮುನಯೋ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾ ಎನುವರ್ಣಿತ. ಎಲ್ಲ ಹೇಳಿದ್ರು, ವಾಸುದೇವನ ಮಹಿಮೆಯನ್ನ ಹೇಳಿ ಮುಗಿಸ್ಲಿಕ್ಕಾಗುದಿಲ್ಲ. ಅದರಿಂದಾಗಿ ಅದನ್ನೇ ಮತ್ತೆ ಹೇಳಿ ಅಂತ ಕೇಳಿದ್ದಕ್ಕೆ ನಯದ್ವತಶ್ಚಿತ್ರ ಪದಂ ಹರೇರ್ಯಶೋ ಭಗವತ್ ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಚಂತಿ ಮಾನಸ ನ ತತ್ರ ಹಂಸ ನೆಪತನ್ಮಿಮಂಕ್ಷಯ. ಎಂಥ ಭಾಗವತದ ಮಹಿಮೆ ಅಥವಾ ಭಗವಂತನ ಗುಣಗಳ ಅನುಸಂಧಾನದ ಮಹಿಮೆ ಏನು ಅಂದ್ರೆ, ಆ ಲೋಕದ ಬಗೆಗಿನ ಏನೆಲ್ಲ ಚಿಂತನೆಗಳು ಚರ್ಚೆಗಳು ನಡೀತಾವೆ ಅದೆಲ್ಲ ಒಂದು ರೀತಿ ಧ್ವಾಂಶ ತೀರ್ಥ. ಕಾಗೆಗೆ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಹೊಂಡ ಆಗಿ ಅದ್ರಲ್ಲಿ ನೀರು ಸಿಕ್ಕಿದ್ರೆ ಅಷ್ಟರಲ್ಲೇ ಸ್ನಾನ ಮಾಡಿ ಬಿಡುತ್ತೆ. ಅದು ಏನು, ತಲೆ ಬಗ್ಗಿಸಿ ಈಗ ಅನ್ನತ್ತೆ. ಅದ್ರ ತಲೆಯಲ್ಲಿ ಏನು ಅಂದ್ರೆ ಮೈಗೆಲ್ಲ ಬಿತ್ತು ಅಂತ ಅದು ಸ್ನಾನ ಮಾಡೋದು ಅಷ್ಟೇ. ಮೋರೆಯನ್ನ ಪಿರಿ 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 ಮಾಡಿ ಎದ್ದೋಗ್ಬಿಡುತ್ತೆ. ಇಷ್ಟೇ ಸ್ನಾನ ಅದ್ರದ್ದು. ಹಾಗೆ ನಾವು ಲೋಕದ ಬಗೆಗೆ ತಲೆ ಹಾಕಿ ತಲೆ ಕಡಿಸಿಕೊಳ್ಳುವುದೇನು ಅಂದ್ರೆ ಅದು ಕಾಗೆ ಸ್ನಾನ ಇದ್ದ ಹಾಗೆ. ಆದ್ರೆ ಹಂಸ ಹಾಗಲ್ಲ, ಅದಕ್ಕೆ ಮಾನಸವೇ ಆಗ್ಬೇಕು ಸರೋವರ. ತಿಳಿಯಾದ ಎಷ್ಟು ಎತ್ತರ ಇದ್ರು ತಳದಲ್ಲಿರುವ ಕಲ್ಲು ಕೂಡ ಸೂಜಿಗಲ್ಲಿನ ಹೊಳಪಿನಂತೆ ಅದು ಕಾಣಬೇಕು. ಅಂತ ನೀರಿನಲ್ಲಿ ಅದು ಸ್ನಾನ ಮಾಡುತ್ತೆ ಹೊರತು ಈ ಕೊಳಕು ನೀರುಗಳಲ್ಲೆಲ್ಲ ಸ್ನಾನ ಮಾಡುವುದಿಲ್ಲ. ಭಾಗವತ ಹಂಸಗಳು ಮುಳುಗಿ ಸ್ನಾನ ಮಾಡುವಂತಹ ತೀರ್ಥ. ಉಳಿದಂತೆ ನಾವು ಕತೆ ಕಾದಂಬರಿ, ಉಪ್ಪಿಟ್ಟು ಕಾದಂಬರಿ, ಕಾಫಿ ಕಾದಂಬರಿಗಳೆಲ್ಲ ಬರ್ತಾವಲ್ಲ, ಅದರಲ್ಲೆಲ್ಲ ಅದು ಧ್ವಾಂಶ. ಅಂದ್ರೆ ಅದರ ಅಭಿಪ್ರಾಯ ಭಾಗವತದ ಮುಂದೆ ಅದು ಸಣ್ಣದು ಅಂತ ಅಷ್ಟೇ ಹೊರತು ಅದನ್ನು ಓದಿದ್ರೆ ಲಾಭ ಇಲ್ಲ ಅಂತಲ್ಲ. ಒಂದು ಅಧ್ಯಯನ ಓದ್ಲಿಕ್ಕೆ ಒಂದು ರುಚಿ ಹತ್ತುತ್ತೆ ಅಂದ್ರೆ ಅದಕ್ಕೊಂದು ಬೆಲೆ ಇದೆ. ಆದ್ರೆ ಅಲ್ಲೇ ಕೊನೆವರೆಗೂ ಉಳಿದು ಬಿಡಬಾರ್ದು. ಸಣ್ಣ ಮಗು ಇದ್ದಾಗ ಚಿಂಟು ಪುಂಟು ಅಂತ ಏನೋ ನೋಡ್ತಾ ಇದೆ ಅಂತ ಅನ್ನೋದು, 40 ಆದ್ರೂ ಇನ್ನು 4ರವರ ಬುದ್ಧಿಯನ್ನೇ ತೋರ್ತಾ ಇದೆ ಅಂದ್ರೆ ಅದು ದಡ್ಡತನ ಆಗುತ್ತೆ. ಅಲ್ಲಿಂದ ಬೆಳಿಬೇಕು. ಹಾಗೆ ಬೆಳೆಯುವ ಮನಸ್ಥಿತಿಯವರಿಗೆ ಹಂಸರು ಅಂದ್ರೆ ಬೆಳೆದವರು. ಆ ಬೆಳೆದವರು ಪರಮ ವಿರಾಗಶೀಲರು. ಇಂತಹ ನ್ಯಪತನ್ ಮಿಮಂಕ್ಷಯ ಮುಳುಗಿ ಅದರಲ್ಲಿ ಕುಣಿದು ಕುಪ್ಪಳಿಸಿ ಅವಭೃತ ಸ್ನಾನಕ್ಕಾಗಿ ಹಾತೊರೆಯುವ ತೀರ್ಥ ಅದು ಭಾಗವತ. ನೈಷ್ಕರ್ಮ್ಯಮಚ್ಯುತ ಭಾವವರ್ಜಿತಂ ನೈಷ್ಕರ್ಮ್ಯಮಪ್ಯಪ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತದ ಭ್ರಮೀಶ್ವರೇನ ಚಾರ್ಪಿತಂ ಕರ್ಮ ಯದಪ್ಯ ಕಾರಣಂ. ಭಗವಂತನಿಗೆ ಒಪ್ಪಿಸದ ಎಲ್ಲ ಕರ್ಮಗಳು ಕೂಡ ಅದು ಯಾವತ್ತೂ ಕೂಡ ಫಲಕಾರಿ ಆಗುವುದಿಲ್ಲ. ನಾವು ನಮಗೋಸ್ಕರ ಮಾಡಿದ್ವಿ ಅಂದ್ರೆ ಅದು ದೋಷ. ಯೋಗುಂತೆ ಸೇನೆಯು ಸಹ ಕೇವಲಾಗೋ ಭವತಿ ಕೇವಲಾದಿ. ನನಗೋಸ್ಕರ ಬೇಯಿಸ್ತೇನೆ, ನನಗೋಸ್ಕರ ತಂದ್ಕೊಳ್ತೇನೆ, ನನಗೋಸ್ಕರ ಅಣಿ ಮಾಡ್ಕೊಳ್ತೇನೆ, ಇದೆಲ್ಲವೂ ಕೂಡ ಅಚ್ಯುತನಿಗೆ ಒಪ್ಪಿಸದ, ಅಚ್ಯುತನ ಎಚ್ಚರವಿಲ್ಲದ ನಮ್ಮೆಲ್ಲ ಕರ್ಮಗಳು ಕೂಡ ನಶೋಭತೆ. ಅದರಿಂದಾಗಿ ಏನೇ ಆಗ್ಲಿ ಭಗವಂತನಿಗೆ ಕಳ್ಳತನ ಮಾಡಿ ಬಂದು ಒಪ್ಪಿಸ್ಲಿಕ್ಕೆ ಆಗಲ್ಲ. ಅದ್ರಾಗ ಅಂತದ್ದನ್ನ ನಾವು ಕರ್ಮ ಅಂತ ಹೇಳುವುದು ಇಲ್ಲ. ಅಲ್ಲ, ನಾನು ಎಲ್ಲ ದೇವರಿಗೆ ಒಪ್ಪಿಸಿ ಮಾಡ್ತೇನೆ, ಅದರಿಂದಾಗಿ ಯಾರಿಗೋ ಒಂದು ತಲೆ ಹೊಡೆದು ಬಂದು ದೇವ್ರೇ ನಿನಗೆ ಒಪ್ಪಿಸ್ತೇನೆ ಅಂತಂದ್ರೆ ಆಗುದಿಲ್ಲ. ಯಾಕೆಂದ್ರೆ ಅಲ್ಲಿರುವ ದೇವರಿಗೆ ಹೊಡೆದು ಇಲ್ಲಿ ಒಂದು ದೇವ್ರೆ ನಿನಗೆ ನಿನ್ ತಲೆನೇ ಹೊಡೆದಿದ್ದೇನೆ ಅಂತ ಒಪ್ಪಿಸ್ಲಿಕ್ಕೆ ಆಗತ್ತಾ? ಯಾರಿಗೂ ನಾವು ಹಾನಿ ಮಾಡದೆ ನಮ್ಮನ್ನ ನಾವು ಹೇಗೆ ಪ್ರೀತಿಸ್ತೇವೋ ಹಾಗೆ ಎಲ್ಲರೂ ಅವರವರನ್ನ ಪ್ರೀತಿಸ್ತಾರೆ ಅಂತ ನಾವು ಎಚ್ಚರ ಇದ್ದು ಅದಕ್ಕೆ ನೋವಾಗದಂತೆ ವರ್ತಿಸಿ ನಾವು ಮಾಡಬೇಕಾದ ಕರ್ಮಗಳನ್ನು ಒಪ್ಪಿಸ್ಬೇಕು ಹೊರತು ಎಲ್ಲ ದೇವರಿಗೆ ಒಪ್ಪಿಸಿದ್ರೆ ಆಯ್ತು ಅಂತ ಹೇಳಿದ ಅನರ್ಥಗಳನ್ನು ಕೂಡ ದೇವರಿಗೆ ಒಪ್ಪಿಸ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಹೀಗಾಗತ್ತೆ, ನಮ್ಮ ಕೈ ತಪ್ಪಾಗತ್ತೆ. ಅಂತಹ ತಪ್ಪನ್ನ ಅದು ನಿನ್ನಿಂದಲೇ ನಡೆದದ್ದು, ಇನ್ನೊಮ್ಮೆ ಇಂತಹದ್ದು ನನ್ನ ಕೈಯಿಂದ ನಡೆಯದಿರಲಿ ಅಂತ ದೇವರನ್ನ ಕೇಳ್ಕೊಂಡು ಒಪ್ಪಿಸುವುದು ಸುಕೃತ ದುಷ್ಕೃತಗಳ ಅರ್ಪಣೆಯ ಕ್ರಮವನ್ನ ಶಾಸ್ತ್ರಕಾರರು ವಿವೇಚನೆ ಮಾಡಿದ್ದಾರೆ. ಅಂತಹ ಭಗವಂತನ ಅರ್ಪಣೆಯನ್ನ ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ಭಗವಂತನ ಮೂಲಕ, ವ್ಯಾಸರ ಮೂಲಕ ತಿಳ್ಕೊಂಡು ಕುರುವಾಣ ಯತ್ರ ಕರ್ಮಾಣಿ ಭಗವತ್ ಶಿಕ್ಷಯ ಅಸಕೃತ್ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನುಸ್ಮರಂತಿ ಚ. ಜ್ಞಾನಿಗಳು ಎಲ್ಲ ಕಾಲದಲ್ಲೂ ಕೃಷ್ಣನನ್ನ ಸ್ಮರಿಸಿಯೇ ಮತ್ತೆ ಮತ್ತೆ ಹೇಗೆ ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಒಂದು ಅಪೂರ್ವವಾದ ಮಂತ್ರ ಇದು. ನಿತ್ಯ ಹೇಳಿಕೊಳ್ಳಬಹುದಾದ, ಯಾರು ಬೇಕಾದ್ರೂ ಹೇಳಿಕೊಳ್ಳಬಹುದಾದ ಸುಂದರವಾದ ಮಂತ್ರ. ಓಂ ನಮೋ ಭಗವತೆ ತುಭ್ಯಂ. ತುಭ್ಯಂ ಅಂದ್ರೆ ನಿನಗೆ, ಎಲ್ಲ ಗುಣಪೂರ್ಣನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಿನಗೆ, ವಾಸುದೇವಾಯ ವಸುದೇವನ ಮಗನಾಗಿ ಶುದ್ಧ ಮನಸ್ಸಿನ ಅಭಿವ್ಯಕ್ತಿಗೆ ಕಾರಣವಾದಂತಹ ಆ ಮನಸ್ಸಿನಿಂದಲೇ ಕಂಡು ಬರುವಂತಹ ನಿನ್ನನ್ನ ಧೇನಿಸುತ್ತೇನೆ. ತಡೆಯಿಲ್ಲದ ಬೆಳಕಿನ ಮೊತ್ತವೆನಿಸಿದ ಎಲ್ಲವನ್ನು ತನ್ನೆಡೆಗೆ ಸೆಳೆಯುವ ಪ್ರಳಯ ಶಕ್ತಿಯಾದಂತಹ ನಿನಗೆ ನನ್ನ ನಮಸ್ಕಾರ ಅಂತ ಎಲ್ಲಾ ರೂಪಗಳನ್ನ ಸೇರಿಸಿದ ಒಟ್ಟೈಸಿದ ಮಾತಾಗಿ ಈ ರೀತಿ ಭಗವಂತನ ಮೂರ್ತಿಯನ್ನ ಧ್ಯಾನಿಸಿ ಹೃದಯದಲ್ಲಿ ಯಾರು ಕಾಣ್ತಾನೋ ಅಂಥವನಿಗೆ ಭಗವಂತನ ಈ ರೂಪಗಳ ತಿಳಿವು ಅತ್ಯಂತ ಸ್ಪಷ್ಟವಾಗುತ್ತೆ. ಅಂದ್ರೆ ಇದು ಭಾಗವತ ಓದುವ ಮುನ್ನ ಕೆಲವು ಅಂಶಗಳನ್ನ ಹೇಳ್ತಾರೆ. ಇಲ್ಲಿ ಈ ಮಂತ್ರ ಹೇಳಿದ್ದಾರೆ.
ಆ ಪ್ರಕ್ರಿಯೆಯಲ್ಲಿ ಇದರಲ್ಲಿ ಆ ಮಹಾತ್ಮ್ಯವನ್ನ ಹೇಳ್ತಾ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಭಾಗವತ ಕಥೆ ಹೇಳುವ ಮುನ್ನ ಹೇಳ್ಬೇಕಾದವನು ಕೇಳಬೇಕಾದವನು ಅಷ್ಟೂ ಜನ ಒಂದಿಷ್ಟು ಪೂರ್ವ ಸಿದ್ಧತೆ ಬೇಕು ಅಂತಿದೆ. ಅದ್ರಲ್ಲಿ ಒಂದು ಪೂರ್ವ ಸಿದ್ಧತೆ ಹೇಳುವವನಿಗೆ ಅವ್ನು 108 ಬಾರಿ ಆದ್ರೂ ವಾಸುದೇವ ದ್ವಾದಶಾಕ್ಷರವನ್ನು ಜಪ ಮಾಡಿ ಬರಬೇಕು ಅಂತ. ಮುಗಿಸಿದ ಮೇಲೆ ಮತ್ತೆ ಅದೇ ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಆಹುತಿ ಕೊಡಬೇಕು ಅಂತ, ಅಂದ್ರೆ ಪೂರ್ಣ ಆಗುವ ದೃಷ್ಟಿಯಿಂದ. ಅಕಸ್ಮಾತ್ ಅವನಿಗೆ ಯಜ್ಞ ಮಾಡ್ಲಿಕ್ಕೆ ಆಗ್ಲಿಲ್ಲ, ಉದ್ಯಾಪನೆಯ ಶಕ್ತಿ ಇಲ್ಲ ಅಂದಾಗ ಆ ಯಜ್ಞಕ್ಕೆ ಏನೆಲ್ಲ ಸಾಮಗ್ರಿ ಇದೆ ಅದನ್ನ ಯೋಗ್ಯನಾದ ಒಬ್ಬ ಜ್ಞಾನಿಗೆ ಅದನ್ನೆಲ್ಲ ಕೊಟ್ಟರು. ಅಕಸ್ಮಾತ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ಅದನ್ನ ಆಮಾನ್ನ ದಾನದ ರೀತಿಯಲ್ಲಿ ಒಪ್ಪಿಸಿದ್ರೆ ಯಜ್ಞದ ಪೂರ್ಣ ಫಲ ಅನ್ನೋದು ಅವನಿಗೆ ಸಿಗುತ್ತೆ ಅಂತ. ಇದು ಮಾಡುವವನಿಗೆ ಹೇಳಿದ್ದು. ಕೇಳುವವನಿಗೂ ಒಂದಿಷ್ಟು ಕೆಲವೆಲ್ಲ ಹೇಳ್ತಾರೆ, ಅದು ಸ್ಕಂದ ಪುರಾಣದ ವಿವರದಲ್ಲಿ ಇದೆ. ಆ ನಾರದರು ನನಗೆ ಈ ಆಸಕ್ತಿ ಹೇಗೆ ಬಂತು ಅಂತ ತನ್ನ ಬಗ್ಗೆ ಒಂಚೂರು ಹೇಳ್ಕೊಳ್ತಾ ಬರ್ತಾರೆ. ತನ್ನ ಪೂರ್ವ ಜನ್ಮದ ಕಥೆ ಅಂತ ಹೇಳಿ, ತಾನು ಒಂದು ದಾಸಿಯ ಮಗನಾಗಿ ಋಷಿಗಳ ಬೆನ್ನ ಹಿಂದೆ ಅವಳು ಹೋಗ್ತಾ ಇದ್ರೆ ನಾನು ಅವಳ ಹಿಂದೆ ಹೋಗ್ತಾ ಇದ್ದೆ. ಅವಳೆಲ್ಲೆಲ್ಲ ಹೋಗ್ತಾಳೋ ನಾನು ಅವಳವಳ ಹಿಂದೆ. ಯಾವ್ದು ಅವ್ರಿಗೆ ಒಂದು ನೆಲೆ ಅಂತಿಲ್ಲ, ಇವಳಿಗೂ ಒಂದು ನೆಲೆ ಇಲ್ಲ. ಅವ್ರು ಎಲ್ಲಿ ಹೋಗಿ ಏನ್ ಯಜ್ಞ ಯಾಗಾದಿ ಮಾಡ್ತಾರೆ ಅದನ್ನ ಕ್ಲೀನ್ ಮಾಡ್ತಾಳೆ, ಅದರ ಕರ್ತವ್ಯಗಳನ್ನೆಲ್ಲ ಶುದ್ಧಿ ಮಾಡುದು ಮಾಡ್ತಾಳೆ. ನಾನು ನಂಗೇನ್ ಕೆಲಸ? ಅವರೆಲ್ಲ ಪಾಠ ಮಾಡ್ತಾ ಇದ್ರೆ ನಾನು ದೂರ ಕುತ್ಕೊಂಡು ಎಲ್ಲ ಕಿವಿ ಕೊಟ್ಟು ಕೇಳ್ತಾ ಇದ್ದೆ. ಯಾವ ಋಷಿಗಳು ನನ್ನನ್ನು ಯಾವತ್ತೂ ಕೂಡ ಯಾಕೋ ಅಲ್ಲಿ ಕೂತಿದ್ಯಾ ಎದ್ದೋಗೋ ಅಂತ ಕಿವಿಗೆ ಸೀಸೋ ಸುರಿಲಿಲ್ಲ. ನನ್ನ ಕಿವಿಗೆ ಯಾವತ್ತೂ ಕೂಡ ಅವರು ಒಳ್ಳೆ ಅಂಶಗಳನ್ನ ನಾನು ಕೇಳುವ ಆಸಕ್ತಿ ತೋರಿದಾಗ ನನ್ನನ್ನು ಯಾರು ಬೈದಿಲ್ಲ. ಈ ಕೆಲವರಿಗೆ ಹಾಗೆ ಮಾಡ್ತಾರೆ ಅಂತ ಇಲ್ಲ ಸಲ್ಲದ ಕಥೆಗಳನ್ನ ಕೇಳಿ ಅದನ್ನೇ ಒಂದು ದೊಡ್ಡದಾಗಿ 10 ಸರ್ತಿ ಆ ಉಸುರಿದ್ರೆ ಅವ್ರಿಗೆ ಸಮಾಧಾನ. ಕೆಲವರಿಗೆ ಸಮಾಧಾನ ಅಂದ್ರೆ ಕೆಲವ್ರಿಗೆ ಬೈದ್ರೇನೆ ಸಮಾಧಾನ. ಅವರಿಗೆ ಸಹಜವಾಗಿ ಅವತ್ತ ಊಟ ಇಳಿದೇ ಇಲ್ಲ. ಒಂದಿಷ್ಟು ಅವ್ರ ಹೊರಗೆ ಎಲ್ಲ ಹೋಗಿ ಬೈದು ಆಮೇಲೆ ಮನೆಯಲ್ಲಿ ಅವ್ರದ್ದು ದೇವಸ್ಥಾನ ಇರುತ್ತೆ. ಮನೆ ಒಳಗನೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಒಂದು ಇವತ್ತೆಲ್ಲ ಏನೇನ್ ಮಾಡಿದ್ದು ದೇವ್ರೆ ಅದನ್ನ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳಿ ಬೆಳಗ್ಗೆ ಒಂದು ದೀಪ ಹಚ್ಚಿ ಹೋಗ್ಲಿಕ್ಕಿದೆ. ಹೋಗಿ ದೇವ್ರೆ ನೀನ್ ಇಲ್ಲ ಅಂತ ಇಲ್ಲಿ ಪೂಜೆ ಮಾಡುದು, ಆಮೇಲೆ ಅಲ್ಲಿ ಹೋಗಿ ಬೈಯುದು. ದೇವ್ರ ಹತ್ರ ಹೇಳುದು ನಾನು ನಿನ್ನ ಬೈದ್ದೇನೆ, ನನ್ನ ಹೊಟ್ಟೆ ಪಾಡಿಗೆ ಬೈಯುವುದೇ ನನ್ ಕರ್ಮ ಅಪ್ಪ, ಅದು ಕರ್ಮನೋ ಗೊತ್ತಿಲ್ಲ, ಅದನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಹೊರಟು ಹೋಗುವಂತಹ ಮಂದಿ ಇವತ್ತಿಗೂ ಹಾಗೆ ಹೊಟ್ಟೆ ತುಂಬಾ ಬದುಕೊಂಡಿದ್ದಾರೆ. ಆದ್ರೆ ಅವರ ಮಾತಿಗೆ ನಾವು ತಲೆ ಕೆಡಿಸಿಕೊಳ್ಳದೆ ನಾರದರ ಬದುಕಿನ ಪೂರ್ವದ ಚಿತ್ರಣವನ್ನು ಗಮನಿಸಿದ್ರೆ ಗೊತ್ತಾಗುವ ಸಂಗತಿ ಏನು ಅಂದ್ರೆ, ಎಲ್ಲಿ ಕೇಳುವ ಕಿವಿಗೆ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೋ ದೊಡ್ಡವರು ಎಲ್ಲರೂ ಅದಕ್ಕೆ ಅಮೃತವನ್ನೇ ಸುರಿದಿದ್ದಾರೆ ಹೊರತು ಸೀಸವನ್ನ ಸುರಿದಿಲ್ಲ. ಹಾಗಾಗಿ ನನಗೆ ಕೇಳಿ 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 ತುಂಬಾ ಆಸೆ ಆಯ್ತು. ಇದನ್ನ ನಾನು ಕೂಡ ಉಪಾಸನೆ ಮಾಡಬೇಕು ಅಂತ ಸ್ವಲ್ಪ ಇನ್ನೂ ಹೆಚ್ಚು ಹೆಚ್ಚು ಹತ್ತಿರ ಹೋಗುವ ಪ್ರಸಂಗ ನಾನು ಬರ್ಲಿ ಅಂತ ಕಾಯ್ತಿದ್ದೆ. ಅದಕ್ಕೆ ಸರಿಯಾಗಿ ಏನಾಯ್ತು ಅಂದ್ರೆ ನಮ್ಮಮ್ಮ ಸ್ವಲ್ಪ ಗಾಬರಿ. ನಾನು ಏನ್ ಮಾಡಿಬಿಡ್ತೇನೋ, ಅದೇನ್ ಮುಟ್ಟಿ ಬಿಡ್ತಾನೋ, ಅದೇನು ಅವ್ರ ಹತ್ರ ಬೈಸ್ಕೊಂಡ್ ಬಿಡ್ತಾನೋ ಅಂತ ನನ್ನೆಲ್ಲದಕ್ಕೂ ಹಿಂದೆ ಸರಿಸ್ತಿದ್ಲು. ನಾನೇನು ಅವಳಿಗೆ ಸಹಾಯ ಮಾಡುದ್ರಲ್ಲಿ ನನಗೇನ್ ಬೇಜಾರಿರ್ಲಿಲ್ಲ. ಆದ್ರೆ ಕೆಲವೊಂದ್ ಸರ್ತಿ ಅವಳ ಪ್ರೀತಿಯ ಬಹುಶಃ ಉಸಿರು ಕಟ್ಟಿಸಿತ್ತೋ ಏನೋ ನನಗೆ ಗೊತ್ತಿಲ್ಲ. ಒಂದ್ಸಲ ಏನಾಯ್ತು ಅಂದ್ರೆ ಹಾಲ್ ಕರಿಲಿಕ್ಕೆ ಅಂತ ರಾತ್ರಿಯ ಹೊತ್ತು ಸಂಜೆಯ ಹೊತ್ತು ಹೋದಾಗ ಕೊಟ್ಟಿಗೆಯ ಮರೆಯಲ್ಲಿದ್ದಂತಹ ಒಂದು ಸರ್ಪ ಅವಳನ್ನು ಕಚ್ಚಿತ್ತು. ಕಾಲ ಸರ್ಪದಿಂದ ಅವಳು ತೀರಿಕೊಂಡ್ಲು. ನನಗೆ ಇದ್ದ ಒಂದೇ ಒಂದು ತಡೆ ಅನ್ನುವ ಹಾಗಿದ್ದದ್ದು ಕೂಡ ಮರೆಯಾಯ್ತು. ನನಗೆ ತಾಯಿಯ ಪ್ರೀತಿ ಬಹಳ ಮಿಸ್ ಆಯ್ತು. ಆದ್ರೆ ಮುಂದೆ ಅದು ಇನ್ನೂ ಕೂಡ ನನಗೆ ಋಷಿಗಳಿಗೆ ಹತ್ತಿರವಾಗುವ ಸಾಂಗತ್ಯಕ್ಕೆ ಕಾರಣವಾಯಿತು. ಬೆಳೀತಾ ಬೆಳೀತಾ ಒಂದು ದಿವಸ ಹೇಗಿದ್ರು ನನಗೆ ದುಃಖ ಆಗಿತ್ತು. ಅಮ್ಮನನ್ನೇ ಭಗವಂತ ನನ್ನ ತಾಯಿಯ ಮೂಲಕ ಏನ್ ತೋರುತ್ತಿದ್ದ ಆ ರೂಪವನ್ನು ಕಳಚಿಕೊಂಡ್ಮೇಲೆ ಆ ವಿರಹ ನನ್ನನ್ನು ತುಂಬಾ ಕಾಡಿತು. ಏಕಾಂತದಲ್ಲಿ ಕೂತು ಜಪಿಸ್ಲಿಕ್ಕೆ ಧ್ಯಾನಕ್ಕೆ ಶುರು ಮಾಡಿದೆ. ಬಹಳ ದಿವಸ ಹಾಗೆ ಧ್ಯಾನ ಮಾಡಿದೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮರದ ಅಡಿಯಲ್ಲಿ ಕೂತವನಿಗೆ ಒಂದು ಕ್ಷಣ ಕಾಲ ಕಣ್ಣು ಮುಚ್ಚಿ ತೆರೆಯುವ ಕಾಲದ 100ನೇ ಪಾಲಿನಷ್ಟರೊಳಗೆ ಒಂದು ಬೆಳಕು ಸೆಳಕು ನನ್ನನ್ನ ಸೆಳೆದು ಹೋಯ್ತು. ಒಂದೇ ಸೆಕೆಂಡ್, ಅದು ಫ್ರಾಕ್ಷನ್ ಆಫ್ ಸೆಕೆಂಡ್. ಅದು ಇಡೀ ದಿವಸ ಕಾದದ್ರಲ್ಲಿ ಬಂದದ್ದು ಇಷ್ಟೇ. ಆದರೆ ನನ್ನ ಇಡೀ ದಿವಸದ ಎಲ್ಲದಕ್ಕಿಂತ ಹೆಚ್ಚು ಪ್ರಶಸ್ತವಾದ ಬಹಳ ನನ್ನನ್ನ ಕಾಡಿದ ಕಾಲ ಅಂದ್ರೆ ಅದು. ಅದನ್ನ ಮತ್ತೆ ನಾನು ಅದು ಒಮ್ಮೆ ಖಂಡಿತಲ್ಲ, ಮತ್ತೊಮ್ಮೆ ಕಾಣ್ಲಿ ಅಂತ ಕಣ್ಣು ಮುಚ್ಚಿ ಇಡೀ ದಿವಸ ಕೂತೆ, ಬರ್ಲಿಲ್ಲ. ಅಳು ಬಂದ್ಬಿಡುತ್ತೆ ನನಗೆ, ತಡಿಲಿಕ್ಕಾಗ್ಲಿ. ಯಾಕಂದ್ರೆ ಆ ಬೆಳಕಿನ ಸೆಳೆತ ಇದೆಯಲ್ಲ, ಅದಕ್ಕೆ ಶಬ್ದ ಇಲ್ಲ ನನ್ನ ಹತ್ರ. ಅದನ್ನ ಕಂಡ ಮೇಲೆ ಇನ್ನೇನಾದ್ರೂ ನನ್ನ ಜೀವನ ಉಳಿದಿದ್ರೆ ಅದು ಆ ಬೆಳಕಿಗಾಗಿ ಮುಡಿಪು ಅಂತ ನಾನು ಶಪಥ ಮಾಡಿಬಿಟ್ಟೆ. ಮತ್ತೆ ಮತ್ತೆ ಪ್ರಯತ್ನಿಸಿದೆ. ಋಷಿಗಳ ಬೆನ್ನ ಹಿಂದೆ ಹೋಗ್ತಿದ್ದೆ, ಅವ್ರು ಏನೇನೋ ಹೇಳುವುದನ್ನು ಕೇಳ್ತಿದ್ದೆ. ಆ ರೀತಿ ಹಾಗೆಲ್ಲ ಮತ್ತೆ ಭಗವಂತನನ್ನ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಏನ್ ಮಾಡಿದ್ರು ಆ ಬೆಳಕು ಮತ್ತೆ ಕಾಣ್ಲೇ ಇಲ್ಲ. ಒಂದು ದಿವಸ ತುಂಬಾ ಅಳು ಬಂದು ಕೂತಿದ್ದೆ. ಆಗ ದನಿ ಕೇಳಿಸಿತು. ನೋಡು ಮಗು, ನಿನಗೆ ಈ ಶರೀರಕ್ಕೆ ಜನ್ಮಕ್ಕೆ ಏನ್ ಬೇಕಿತ್ತು ಆ ಫಲ ಕರ್ಮದ ಭಾಗವಾಗಿ ಸಿಕ್ಕಿದೆ. ಆದ್ರೆ ಇಷ್ಟಕ್ಕೆ ಮುಗೀತು ಅಂತ ಅನ್ಕೊಂಡು ನಿನ್ನ ಕುತೂಹಲ ಇದು ಸ್ಯಾಂಪಲ್. ನಿನಗೆ ಒಂದು ಕೇವಲ
ರುಚಿ ಹೇಗಿರುತ್ತೆ ಅಂತ ತೋರಿಸಿದ್ದಷ್ಟೇ. ಈ ಪ್ರಯತ್ನವನ್ನು ಮುಂದುವರಿಸ್ತಾ ಇರು. ನಿನಗೆ ಮುಂದಿನ ಗತಿ ಇದೇ ರೀತಿಯಾದ ಸಾಧ್ಯತೆಗಳನ್ನ ತೆರ್ಕೊಂಡು ಬರುತ್ತೆ. ಆಗ ನೀನೇನು ಸಿಗುದಿಲ್ಲ ಅಂತ ಯೋಚನೆ ಮಾಡ್ಬೇಡ, ಮುಂದುವರಿಸು ಅಂತ ಹೀಗೆ ನನಗೆ ಇನ್ನೊಮ್ಮೆ ಅದು ನೇರವಾಗಿ ಹೀಗೆ ಕಾಣ್ಲಿಕ್ಕೆ ಸಿಗುದಿಲ್ಲ ಅನ್ನುವ ಸಂದೇಶದ ಜೊತೆಗೆ ಸಿಕ್ಕೇ ಸಿಗುತ್ತೆ ಅನ್ನುವ ಆಶಾವಾದದ ಬೀಜವನ್ನ ಬಿತ್ತಿ ಹೊರಟು ಹೋಯಿತು. ಕಂಟಿನ್ಯೂ ಮಾಡಿದೆ ಅದನ್ನು. ಮತ್ತೆ ಆ ಧ್ಯಾನದ ಪ್ರಕ್ರಿಯೆ, ಭಗವಂತನನ್ನು ಕಾಣುವ ನಿರಂತರ ಶ್ರಮವನ್ನು ಮುಂದುವರಿಸಿದೆ. ಅದು ಮುಗಿದು ಮರು ಜನ್ಮದಲ್ಲಿ ಚತುರ್ಮುಖನ ತೊಡೆಯಿಂದ ಹುಟ್ಟಿ ಬಂದೆ. ತೊಡೆಯಿಂದ ಹುಟ್ಟಿ ಬಂದು ನಾರದ ಅಂತ ನನ್ನನ್ನು ಕರೆದ್ರು. ನರನಿಗೆ ಸಂಬಂಧಿಯಾದ ಅಪೂರ್ವವಾದ ಜ್ಞಾನವನ್ನು ಕೊಡುವವನು ಅಂತ ಹೆಸರಿಟ್ಟು ನನ್ನನ್ನು ಕರೆದ್ರೆ, ದಡ್ರಿಗೆ ನಾರ ಅಂದ್ರೆ ಅಜ್ಞಾನವೂ ಹೌದು, ನರನಿಗೆ ಸಂಬಂಧಿಸಿದ ಜ್ಞಾನವೂ ಹೌದು, ನರನಿಗೆ ಸಂಬಂಧಿಸಿದ ಅಜ್ಞಾನ ಹೌದು. ಕಂಸಾದಿಗಳಿಗಾಗುವಾಗ ಅಜ್ಞಾನ ಕೊಟ್ಟೆ. ಧ್ರುವನಿಗೆ ಅಥವಾ ಚಿತ್ರಕೇತುವಿಗೆ ಅಥವಾ ಇನ್ನೂ ನೂರಾರು ಜನರಿದ್ದಾರೆ ಅವನಿಂದ ಉಪದೇಶ ಪಡೆದವರು, ಪ್ರಹ್ಲಾದನ ಕಯಾದುವಿನಂಥವ್ರು, ಅಂಥವರಿಗೆಲ್ಲ ನಾನು ಜ್ಞಾನವನ್ನ ಕೊಟ್ಟೆ. ಹೀಗೆ ಮುಂದಿನ ಜನುಮದಲ್ಲಿ ಹೆಜ್ಜೆ ಇಟ್ಟಲ್ಲೆಲ್ಲ ಅವನ ರೂಪ ಕಾಣಿಸ್ತಿತ್ತು. ಬಾಯಿ ತೆಗೆದಾಗಲೆಲ್ಲ ಅವನ ನಾರಾಯಣ ಅನ್ನುವ ರೂಪವೇ ನಾಮವೇ ಮೊಳಗುತ್ತಾ ಇತ್ತು. ಮಹತಿ ಅನ್ನುವಂತಹ ವೀಣೆಯನ್ನು ಹೊತ್ತು ಜಗತ್ತಿನ ಸುತ್ತ ಎಲ್ಲರಲ್ಲೂ ಒಳ್ಳೊಳ್ಳೆ ಅರಿವು ಸಿಗಬಹುದಾದ ಜಾಗದಲ್ಲೆಲ್ಲ ಕಿವಿ ಕೊಟ್ಟು ಕೇಳಿಸಿಕೊಂಡೆ. ಯಾರಿಗೆಲ್ಲ ಕೇಳಬೇಕು ಅಂತ ಕಿವಿ ಅರಳಿತ್ತೋ ಅವರಿಗೆಲ್ಲ ಉಸುರಿ ಬಂದೆ. ಹೀಗೆ ನನ್ನ ಕೇಳುವ ಹೇಳುವ ಕೆಲಸಗಳಲ್ಲಿ ಮುಳುಗಿಕೊಂಡು ನಾನು ನಿರಂತರ ಓಡಾಡ್ತಾ ಇದ್ದೇನೆ ಅಂತ ಹೀಗೆ ತನ್ನ ಕಥೆಯನ್ನ ವ್ಯಾಸರಲ್ಲಿ ಹೇಳಿ, ಇಂಥ ಅದ್ಭುತವಾದ ಬದುಕಿನಲ್ಲಿ ನನಗೆ ನಿಮ್ಮ ದರ್ಶನ ಆಗಿದೆ, ಅದರಿಂದ ನನಗೆ ಇನ್ನಷ್ಟು ಕೇಳುವ ಬಯಕೆ ಇದೆ, ಅದಕ್ಕಾಗಿ ಹೇಳಿ ಎಂದಾಗ ಶುಕರಿಗೆ ಅಧ್ಯಾಪನ ಮಾಡಿದಂತಹ ಭಾಗವತವನ್ನ ಅವರ ಮುಂದೆ ತೆರೆದಿಟ್ರು. ಅದಕ್ಕೆ ಸರಿಯಾಗಿ ಪರೀಕ್ಷಿತನ ಕಥನದ ಮೂಲಕ ಇಡೀ ಕಥೆ ಆರಂಭಗೊಳ್ಳುತ್ತೆ. ಅದಕ್ಕೆ ಪೀಠಿಕೆಯಾಗಿ ಪಾಂಡವರ ಯುದ್ಧದ ಕಥೆಯನ್ನ ಹೇಳ್ತಾ, ಆ ಯುದ್ಧದಲ್ಲಿ ಪಾಂಡವರು 18 ದಿನಗಳನ್ನ ಕಳೆದು ದುರ್ಯೋಧನನ ತೊಡೆ ಮುರಿದು ಮುದುಕರಾಗಿದ್ದ ಧೃತರಾಷ್ಟ್ರಾದಿಗಳಿಗೆ ಸಾಂತ್ವನ ಹೇಳುವುದಕ್ಕಾಗಿ ಪಾಂಡವರನ್ನು ಕರೆದೊಯ್ದಿದ್ದಾನೆ. ಇದು ಒಂದು ಕಡೆ. ಅಷ್ಟೇ ಸಮಯದಲ್ಲಿ ಇಡೀ ಆ ಶಿಬಿರಕ್ಕೆ ಸ್ವತಃ ಕೃಷ್ಣನೇ ಶಂಕರ ಕವಚವನ್ನ ಜೋಡಿಸಿ, ರುದ್ರ ಕವಚವನ್ನ ಜೋಡಿಸಿ ಹೋಗಿದ್ದಾನೆ. ತೊಡೆ ಮುರಿದು ಬಿದ್ದಂತಹ ದುರ್ಯೋಧನ ಅಲ್ಲಿ ಆಗ ಭೀಮಸೇನನ ರೌದ್ರ ನೋಡಿ ಕೃತವರ್ಮ, ಕೃಪ ಮತ್ತು ಅಶ್ವತ್ಥಾಮ 3 ಜನ ಓಡೋಗ್ಬಿಟ್ಟಿದ್ದಾರೆ. ಅವರಿಗೆ ತಾಳ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನೋಡಿದ್ರೆ ನಮ್ಮನ್ನು ಅಲ್ಲೇ ಮಣ್ಣಲ್ಲಿ ಹೂತಾಕ್ಬಿಡ್ತಾನೆ ಅಂತ ಗೊತ್ತಿತ್ತು. ತಪ್ಪಿಸ್ಕೊಂಡು ಓಡೋಗಿದ್ರು. ಎಲ್ರು ಹೋದ ಮೇಲೆ ಮತ್ತೆ ವಾಪಸ್ ಬಂದ್ರು ಅಡಗಿಕೊಂಡು. ಇದ್ದಾರ ಇಲ್ವಾ, ಯಾರಾದ್ರೂ ಬಡಿಯೋರು ಅಂತ. ಇಲ್ಲ ಅಂತ ಗೊತ್ತಾದ್ಮೇಲೆ ಬಂದ್ರು. ಅವನಿಗೆ ಸೊಂಟ ಏಳ್ಲಿಕ್ಕೆ ಆಗ್ತಿಲ್ಲ. ಅದರ ವರ್ಣನೆ ಇದೆ. ಗಿಡುಗಗಳು, ರಣಹದ್ದುಗಳು ಅವನ ಶರೀರವನ್ನು ಕಿತ್ತುತ್ತಾ ಇದ್ವು. ಒಂದು ಕಡೆಯಿಂದ ನರಿ, ಒಂದ್ ಕಡೆಯಿಂದ ತೋಳ, ಇನ್ನೊಂದ್ ಕಡೆಯಿಂದ ರಣಹದ್ದು. ಜೀವ ಇದೆ ಶರೀರದಲ್ಲಿ. ಆಗಲೇ ಅವನ ಮೇಲೆ ಕಾಲು ಹಾಕಿ ಅವನಿಗೆ ಆ ಕೆಳಗಿನ ಭಾಗದ ಮೇಲೆ ಕಂಟ್ರೋಲೇ ಇಲ್ಲ. ಅದರಿಂದಾಗಿ ಅದನ್ನ ಕೈ ಹಿಡಿದು ತಪ್ಪಿಸಿ ಓಡಿಸ್ಲಿಕ್ಕೆ ಆಗ್ತಿಲ್ಲ. ಸೊಂಟ ಮುರಿದು ಬಿದೋಗಿದ್ದಾನೆ. ಆದ್ರೆ ಅವುಗಳು ಕುಕ್ಕಿ ಕುಕ್ಕಿ ಅವನನ್ನ ತಿನ್ಲಿಕ್ಕೆ ಪ್ರಯತ್ನಿಸ್ತಾ ಇವೆ. ಆಗ ಇವ್ರು 3 ಜನ ಓಡಿ ಬಂದು ಅವುಗಳನ್ನೆಲ್ಲ ಓಡಿಸಿ, ಏನ್ ಮಾಡ್ಬೇಕು, ನಾವು ಇನ್ನೂ ಕೂಡ ನಿಷ್ಠರಾಗಿದ್ದೇವೆ ನಿನ್ನ ಆಸ್ಥಾನಕ್ಕೆ, ನಿನ್ನ ಆ ಸಿಂಹಾಸನಕ್ಕೆ, ಅಂದಾಗ ನಾವೇನ್ ಮಾಡ್ಬೇಕು ಅಂತ ಕೇಳಿದಾಗ ತಕ್ಷಣವೇ ಇದು ಸರಿಯಾದ ಕಾಲ ಅಂತ ಯೋಚಿಸಿ ಅಲ್ಲೇ ಇದ್ದ ಮಣ್ಣನ್ನ ತೆಗೆದು ಅಶ್ವತ್ಥಾಮನ ತಲೆಗೆ ಒಗೆದದ್ದಲ್ಲ, ಅದೊಂಥರ ಅಭಿಷೇಕದ ರೀತಿ. ನಿನ್ನ ತಲೆಗೆ ಅದೇ ನೀರಿಲ್ಲ ಅಂದ್ರೆ ಆಗ ಧೂಳೆ ಅವರಿಗೆ ನೀರಿನ ಸ್ಥಾನವನ್ನು ತುಂಬತ್ತೆ. ಅದಕ್ಕೆ ನಾನು ಹೇಳಿದ್ದು ಧೂಳು ಅನ್ನೋದು ನೀರು ಅಂತ. ಪ್ರಳಯ ಕಾಲದಲ್ಲೂ ಧೂಳೇ ನೀರು, ಈಗಲೂ ನೀರಿಲ್ಲದೆ ಇದ್ರೆ ಧೂಳೇ ನೀರು. ಅವ್ರು ಜಪ ಮಾಡುವಾಗ ಸಂಜೆ ಎಲ್ರೂ ಕೂಡ ಮೊದಲ 10 ದಿವಸ ಹಗಲು ಮಾತ್ರ ಯುದ್ಧ ಆಗ್ತಿತ್ತು. ಆಮೇಲೆ ದ್ರೋಣಾಚಾರ್ಯರು ಕ್ಯಾಪ್ಟನ್ಸಿ ತಗೊಂಡ ತಕ್ಷಣ ರಾತ್ರಿ ಯುದ್ಧ ಅಂತ ಘೋಷಣೆ ಆಯ್ತು. ಆ ರಾತ್ರಿ ಯುದ್ಧ ಅಂತ ಘೋಷಣೆ ಆದ್ರೂ ಕೂಡ ಮಧ್ಯದಲ್ಲಿ ಸಂಧ್ಯಾ ವಂದನೆಗೆ ನಿಲ್ಲಿಸ್ತಿದ್ರು ಟೈಮ್. ಆ ಸಂಧ್ಯಾ ವಂದನೆ ಮಾಡುದು ಅಲ್ಲಿ ನೀರಿಲ್ಲ. ಆಗ ಧೂಳನ್ನೇ ತೆಗೆದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಮತ್ತೆ ನನ್ನ ಸಂಧ್ಯಾ ವಂದನೆ ಆಯ್ತು ಅಂತ ಎಲ್ಲರೂ ಡಿಕ್ಲೇರ್ ಮಾಡಿದ್ರು. ಮತ್ತೆ ಯುದ್ಧ ಶುರುವಾಗ್ತಿತ್ತು. ಹಾಗೆ ಧೂಳು ನೀರಿನ ಸ್ಥಾನವನ್ನು ತುಂಬುತ್ತಾ ಇತ್ತು. ಇವನು ತಲೆ ಮೇಲೆ ನೀರು ಹಾಕಿ ಅಭಿಷೇಕ ಮಾಡಿದ್ದೇನೆ, ನೀನು ನನ್ನ ಸೇನಾಧಿಪತಿ, ನಿಷ್ಪಾಂಡವರನ್ನಾಗಿ ಮಾಡು. ಪಾಂಡವರು ಯಾರು ನನಗೆ ಸಿಗ್ಲಿಲ್ಲಲ್ವಾ, ಯಾರಿಗೂ ಸಿಗ್ಬಾರ್ದು. ಆಮೇಲೆ ಇನ್ನೊಂದು, ಅವ್ರಿಗೆ ಸಿಗ್ಲಿಲ್ಲ ನನಗ್ ಸಿಗ್ಲಿಲ್ಲ ಅನ್ನೋದು ಅಲ್ಲಿಗೆ ನಿಲ್ಬಾರ್ದು. ಅದ್ ನನಗೆ ಸಿಗ್ಬೇಕು. ಅಲ್ಲ, ನನಗ್ ಸಿಗ್ಬೇಕು, ನೀನ್ ಹೀಗ್ ಬಿದ್ದಿದ್ಯಲ್ಲ, ನಿಂಗೆ ಹೆಂಗ್ ಸಿಗುತ್ತೆ? ನನಗ್ ಸಿಗ್ಲಿಲ್ಲ ಅಂದ್ರೂ ತೊಂದ್ರೆ. ನನ್ನ ಹೆಂಡತಿ ಇದ್ದಾಳಲ್ವಾ, ನನ್ನ ಹೆಂಡತಿಯಲ್ಲಿ ನೀನು ಸಂತತಿಯನ್ನ ಪಡೆದು ಆ ಮೂಲಕ ಆ ಮಗು ಸಿಂಹಾಸನದಲ್ಲಿ ಕೂಡುವಾಗ ನೀನ್ ಮಾಡ್ಬೇಕು ಅಂತ ಅಶ್ವತ್ಥಾಮನ ಹತ್ರ ಮಾತು ತಗೊಳ್ತಾನೆ. ಅಶ್ವತ್ಥಾಮ ಆಯ್ತು ಅಷ್ಟೇ ಹೇಳುದು.
ಮುಂದೇನ್ ಮಾಡ್ಲಿಲ್ಲ. ಆದ್ರೆ ಆಯ್ತು ಅಂತ ಅನ್ನುವ ಮಾತೆ ಅವನಿಗೆ ಕುತ್ತಿಗೆಗೆ ಬಂತು. ಸೀದಾ ಸಿಟ್ಟು ಬಂತು. ಸಿಟ್ಟು ಬಂದು ಸೀದಾ ಆ ಶಿಬಿರದ ಕಡೆಗೆ ಬಂದ. ಶಿಬಿರದ ಕಡೆಗೆ ಬಂದು ನೋಡಿ ಇದು ಇಲ್ಲಿ ತನಕ ಏನಂದ್ರೆ ಇಷ್ಟು ಪೂರ್ವ ಪೀಠಿಗೆ ಹೇಳಿದ್ದು. ನಿಜವಾದ ಸಿನಿಮಾ ಶುರುವಾಗುದು ಇಲ್ಲಿಂದ. ಹೇಗಿದೆ ಇವತ್ತಿನ ಸಿನಿಮಾಕ್ಕಿಂತ ಚೆನ್ನಾಗಿಲ್ವಾ? ರಣರಂಗ, ಮುರಿದು ಬಿದ್ದ ತೊಡೆಯುಳ್ಳ ದುರ್ಯೋಧನ, ಕೀರುಲು ಧ್ವನಿ, ಆ ಯಾವುದು ರಣಹದ್ದುಗಳು, ನರಿಗಳು ಎಳೆದಾಡುವ ದೃಶ್ಯ, ಆ ಕಡೆ ಈ ಕಡೆ ಬಿದ್ದು ಹೋದಂತಹ ಎಲ್ಲ ಕೈ ಕಾಲೆಲ್ಲ ಬೇರೆ ಬೇರೆ ಆಗಿರುವ ದುಸ್ಥಿತಿ. ಅದೇ ಹೊತ್ತಿಗೆ ಇವ್ರು ಇಲ್ಲಿ ಬಂದ್ರೆ ಅಲ್ಲಿ ಅಶ್ವತ್ಥಾಮ ಕರ್ಕೊಂಡು ಬಂದು ಇಡೀ ಆ ಶಿಬಿರದ ಒಳಗೆ ನುಗ್ಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಎರಡು ಕಡೆಗಳಲ್ಲಿ ಎರಡು ಬಾಗಿಲಿರುತ್ತೆ. ಒಂದು ಕಡೆಯಲ್ಲಿ ಕೃಪಾ, ಇನ್ನೊಂದು ಕಡೆಯಲ್ಲಿ ಕೃತವರ್ಮನನ್ನು ನಿಲ್ಲಿಸಿ ತಾನು ಬಾಗಿಲಿನೊಳಗೆ ನುಗ್ಗುವುದಕ್ಕೆ ಪ್ರಯತ್ನ ಮಾಡಿದಾಗ ರುದ್ರ ಕವಚ ಅವನನ್ನು ತಡೆಯತ್ತೆ. ಅವನನ್ನೇ ಅವನ ಶಕ್ತಿ ತಡೆಯತ್ತೆ. ಅಶ್ವತ್ಥಾಮ ಅಂದ್ರೆ ರುದ್ರದೇವ, ಆದ್ರೆ ಭಗವಂತ ಅಲ್ಲಿ ರುದ್ರನ ಶಕ್ತಿಯನ್ನೇ ಕವಚವಾಗಿ ಇಟ್ಟು ಹೋಗಿದ್ದಾನೆ. ನನಗೆ ತಡೆಯತ್ತದು, ಯಾಕಂದ್ರೆ ಕೃಷ್ಣ ಆದೇಶ ಕೊಟ್ಟದ್ದನ್ನ ಮೀರ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಇದೆಲ್ಲ ಸ್ವಲ್ಪ ಅರ್ಥ ಆಗುದು ಕಷ್ಟ. ನಮ್ಮ ನಿಯಮವೇ ನಮ್ಮನ್ನು ಹೇಗೆ ತಡೆಯತ್ತೆ? ಕೆಲವೊಮ್ಮೆ ನಾವು ಹೇಳುದುಂಟು, ಎಲ್ಲ ಸರಿ, ನಾನೇ ಈ ರೂಲ್ ಹಾಕಿದ್ದೇನೆ, ಇದನ್ನ ನಾನು ಮುರಿಲಿಕ್ಕೆ ಆಗಲ್ಲ ಅಂತ ಕೆಲವೊಮ್ಮೆ ನಾವು ಹೇಳ್ತೇವೆ. ಅದರಿಂದಾಗಿ ನಮ್ಗೆ ಮುರಿಬೇಕು ಅಂತ ಇದ್ರು ಕೂಡ ನಾನು ಹಿಂದೆ ಈ ನಿಯಮ ಎಲ್ಲರೂ ಪಾಲಿಸ್ಬೇಕು ಅಂತ ಹೇಳಿದ ನಿಯಮ, ಆದ್ರೆ ನಾನು ಇದನ್ನು ಮುರಿಲಿಕ್ಕೆ ಆಗಲ್ಲ ಅಂತ. ಕೊನೆಗೆ ಅಶ್ವತ್ಥಾಮನಿಗೆ ಯೋಚನೆ ಬರುತ್ತೆ. ಅಶ್ವತ್ಥಾಮ ದುರ್ಯೋಧನನ ಪಕ್ಷ ವಹಿಸಿ ನಿರ್ಧಾರಗಳನ್ನ ಆತುರತೆಯಿಂದ ಸ್ವೀಕರಿಸಿದ್ದು ಹೌದಾದ್ರೂ ಅವನ ಇನ್ನೊಂದು ಮುಖ ಇದೆ, ಸಂಹಾರ ಶಕ್ತಿ ಅವನು. ಹಾಗಾಗಿ ಇದನ್ನು ಮಾಡ್ತಾ ಇರೋದು ಕೇವಲ ದುರ್ಯೋಧನೆಗಾಗಿ ಮಾತ್ರ ಅಲ್ಲ, ತಾನು ಒಂದು ಸಂಹಾರ ಶಕ್ತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಆದ್ರೆ ಆ ಕರ್ತವ್ಯ ನಿರ್ವಹಣೆಯಲ್ಲಿ ಸ್ವಲ್ಪ ದ್ವೇಷವು ದೋಷವಾಗಿ ಸೇರ್ಕೊಂಡು ಬಿಟ್ಟಿದೆ. ಆಗ ಅವನಿಗೆ ಅರ್ಥ ಆಯ್ತು, ಇದು ನನ್ನನ್ನು ಬಿಡಲ್ಲ, ಯಾಕೆಂದ್ರೆ ನನ್ನಲ್ಲಿ ಮನಸ್ಸಿನಲ್ಲಿ ಇದರ ಬಗ್ಗೆ ಆಕ್ರೋಶ ಇದೆ ಅಂತ. ತಕ್ಷಣ ತನ್ನ ಆಕ್ರೋಶವನ್ನ ಕಳಚಿ ತನ್ನನ್ನೇ ಸಮರ್ಪಣೆ ಮಾಡಿ, ನಾನೊಂದು ಯಜ್ಞ ಮಾಡ್ತಾ ಇದ್ದೇನೆ, ಈ ಯಜ್ಞಕ್ಕೆ ಇವರನ್ನೆಲ್ಲರನ್ನು ಆಹುತಿ ತೆಗೆದುಕೊಳ್ಳಿಕ್ ನನಗೆ ನೀನ್ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳುತ್ತಾನೆ. ತಕ್ಷಣ ಅದು ಬಾಗಿಲು ತೆಗಿತ, ಯಜ್ಞ ಮಾಡುದಾದ್ರೆ ನಂದು ಅಡ್ಡಿಯೇ ಇಲ್ಲ, ಯಾಕಂದ್ರೆ ರುದ್ರ ಸಂಹಾರ ಕರ್ತೃ, ಸಂಹಾರ ಶಕ್ತಿಯಾಗಿ ಕೆಲಸ ಮಾಡಬೇಕಾದನು. ನಿನ್ ಕೆಲಸ ನೀನ್ ಮಾಡ, ಯಾಕಂದ್ರೆ ಈ ಯುದ್ಧದಲ್ಲಿ ಬಾಕಿ ಉಳಿಬೇಕಾದವ್ರು ಬಹಳ ಜನ ಇಲ್ಲ. ಯಾರು ಉಳಿಬೇಕು ಅವರನ್ನು ಕೃಷ್ಣ ಕರ್ಕೊಂಡು ಹೋಗಿ ಆಗಿದೆ. ಇನ್ನು ಉಳಿಬಾರ್ದು ಅಂತ ಹೇಳಿನೇ ಅಲ್ಲಿ ಇಳಿಸಿ ಹೋದದ್ದಾದ್ರಿಂದ ಅಶ್ವತ್ಥಾಮ ಒಳಗಿರುವ 5 ಜನ ಉಪಪಾಂಡವರನ್ನ, ದ್ರೌಪದಿಯಲ್ಲಿ 5 ಜನರಿಗೆ ಹುಟ್ಟಿದ ಅಷ್ಟೂ ಮಕ್ಕಳ ತಲೆಯನ್ನ ಕತ್ತರಿಸಿ ತೆಗೀತಾನೆ ಮಲಗಿದ್ದಲ್ಲೇ. ದೃಷ್ಟದ್ಯುಮ್ನೇ ನನ್ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಅವನ ಹತ್ರ ಹೋಗಿ ಕತ್ತಿಯಲ್ಲಿ ಅವನಿಗೆ ಇರಿದ್ರೆ ಅವನ ಮೈ ಎಮ್ಮೆ ಚರ್ಮ, ಅದಕ್ಕೆ ಕತ್ತಿ ತಾಗುದೇ ಇಲ್ಲ, ಬಾಣ ನುಗ್ಗುದೇ ಇಲ್ಲ. ಕೊನೆಗೆ ಹಗ್ಗವನ್ನ, ಆ ಧನುಸ್ಸಿನ ಹಗ್ಗವನ್ನ ಅವನು ಕುತ್ತಿಗೆಗೆ ಸುತ್ತಿ ಅದನ್ನ ಎಳೆದಾಡಿ ಅವನ ಉಸಿರು ಕಟ್ಟಿಸಿ ಕೊಲ್ತಾನೆ. ಆ ತಲೆಯನ್ನೆಲ್ಲ ಅದರ ವರ್ಣನೆ ತಾತ್ಪರ್ಯದಲ್ಲಿ ಅಥವಾ ಇದರಲ್ಲೂ ಕೊನೆಯ ಭಾಗದಲ್ಲಿ ಇದೆ. ತಪ್ಪಿಸ್ಕೊಂಡು ಕೆಲವರೆಲ್ಲ ಓಡ್ತಾರೆ ಹೊರಗಡೆ. ದೂರದಲ್ಲಿ ನಿಂತಹ, ಅಂದ್ರೆ ಎಲ್ಲ ದಿಕ್ಕುಗಳಿಗೆ ಬೆಂಕಿ ಕೊಟ್ಬಿಟ್ಟಿರ್ತಾರೆ, ಇಡೀ ಹೊರಭಾಗದಲ್ಲಿ ಬೆಂಕಿ, ಒಳಗೆ ನುಗ್ಗಿಯವನು ಇದ್ದವರನ್ನೆಲ್ಲ ಕೊಲ್ತಾ ಇದ್ದಾನೆ. ತಪ್ಪಿಸ್ಕೊಂಡು ಕೆಲವರೆಲ್ಲ ಅರೆಬರೆ ಸುಟ್ಟು ಓಡ್ತಾ ಇರ್ತಾರೆ. ಆಗ ಒಂದು ಕಡೆಯಿಂದ ಕೃಪಾಚಾರ್ಯರು, ಇನ್ನೊಂದು ಕಡೆಯಿಂದ ಕೃತವರ್ಮ ದೂರದಲ್ಲಿ ನಿಂತು ಬಾಣ ಹೊಡೆದು 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 ಕೊಲ್ತಾ ಇರ್ತಾರೆ. ಎಲ್ಲರನ್ನು, ಯಾರನ್ನು ಉಳಿಸ್ಲಿಲ್ಲ. ಅದ್ರಲ್ಲಿ ಸ್ವಾರಸ್ಯ ನಡೀತ. ಅಷ್ಟರಲ್ಲಿ ಒಬ್ಬ ಓಡ್ತಾ ಇರ್ತಾನೆ, ಓಡುವಾಗ 3-4 ಜನ ಒಟ್ಟಿಗೆ ಓಡುವಾಗ ಒಬ್ಬನ ಮೇಲೆ ಬಾಣ ಬಿದ್ದು ಇಬ್ಬರನ್ನು ಒಟ್ಟಿಗೆ ಅದು ಸೀಳ್ಕೊಂಡು ಬರುತ್ತೆ. ಇಬ್ಬರ ಭಾರ ಎದುರುಗಡೆ ಓಡ್ತಾ ಇದ್ದವನ ಮೇಲೆ ಬಿದ್ದು ಅವನ ಅಡಿಗೆ ಬೀಳ್ತಾನೆ. ಅಡಿಗೆ ಬಿದ್ದು ಅದ್ರ ಅಡಿಯಲ್ಲೇ ಕೆಸರಿನ ಮಧ್ಯದಲ್ಲಿ ಕಣ್ಣಿಗೆ ಮಾತ್ರ ಅವನಿಗೆ ಚೂರು ಕಾಣಿಸ್ತಿರುತ್ತೆ. ಎಲ್ಲ ಅದು ಯಾರು ಹೊಡಿತಾ ಇದ್ದಾರೆ, ಯಾವ ಬದಿಯಿಂದ ಹೊಡಿತಾರೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅವನಿಗೆ ಗೊತ್ತಾಗುತ್ತೆ ಕೆಲವರೆಲ್ಲ ಬಿದ್ದವರು ಮತ್ತೆ ಎದ್ದು ಓಡ್ಬೇಕು ಅಂದ್ರೆ ಮತ್ತೆ ಬಿದ್ದು ಸಾಯ್ತಿರ್ತಾನೆ. ಅವನಿಗೆ ಅರ್ಥ ಆಗುತ್ತೆ, ನಾನೀಗ ಎದ್ರೆ ನಾನು ಸಾಯ್ತೇನೆ ಅಂತ. ಹಾಗೆ ಬೆಳಗಿನ ತನಕ ಮಲಗ್ತಾನೆ. ಅವರೆಲ್ಲ ಬಿಟ್ಟು ಹೊರಟೋದ್ಮೇಲೆ ಕೃಷ್ಣನಿಗೆ ಸುದ್ದಿ ಹೇಳಿಲಿಕ್ಕೆ ಅವನೊಬ್ಬನೇ ಉಳಿದಿರ್ತಾನೆ. ಉಳಿದವ್ರು ಈ ದೃಶ್ಯ ಎಷ್ಟು ಚೆನ್ನಾಗಿದೆ ಕಲ್ಪನೆ ಮಾಡಿ ಒಂದು ಸಿನಿಮಾ ತರ ತೋರಿಸ್ಲಿಕ್ಕೆ. ನಂಗೆ ಇಂಥದ್ದೇ ಇನ್ನೊಂದು ನೆನಪಾಗುದು, ಈ ತರ ಒಂದು ತುಂಬಾ ಕಥೆಯಲ್ಲಿ ಇಷ್ಟು ಒಂದು ಅದ್ಭುತತೆ ಇರ್ಲಿಕ್ಕೆ ಸಾಧ್ಯ ಅಂತ ಅನ್ಸುದು ಆ ಕಾಶ್ಯಪ ಮತ್ತು ತಕ್ಷಕನ ಕಥೆಯಲ್ಲಿ. ಆ ಸುದ್ದಿಗಾರರು ಬಂದು ಹೇಳ್ತಾರೆ, ಒಬ್ಬ ಕಾಶ್ಯಪ ಬರ್ತಾ ಇದ್ದ, ಅವನು ಪರೀಕ್ಷಿತ್ ರಾಜನಿಗೆ ಏನಾದ್ರೂ ಮಾಡಿ ನಾನು ಬದುಕಿಸ್ತೇನೆ ಅಂತ. ಮಧ್ಯದಲ್ಲಿ ತಕ್ಷಕ ಅದನ್ನ ನಿಲ್ಲಿಸಿ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ದ. ಅದಕ್ಕೆ ಅವ್ರಿಗೆ ಕೋಪ ಬರುತ್ತೆ. ತಕ್ಷಕನನ್ನ ಸೇರಿ ಯಜ್ಞದಲ್ಲಿ ಧ್ವಂಸ ಮಾಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಆ ಸುದ್ದಿಗಾರರಿಗೆ ಅವ್ರು ಹೇಳ್ತಾರೆ, ನಿಮ್ಗೆ ಇದು ಎಷ್ಟು ಪ್ರಾಮಾಣಿಕ, ನಮ್ಗೆ ಯಾವುದೇ ವಿಷಯ ಅವನು ಬಂದ ಅವನು ಹೋದ ನಿಮ್ಗೆ ಹೇಗೆ ಗೊತ್ತಾಯ್ತು? ಆಗ ಒಂದು ಸ್ವಾರಸ್ಯದ ಕಥೆ ಮಹಾಭಾರತ ಹೇಳುತ್ತೆ. ಏನು ಅಂದ್ರೆ ಆ ತಕ್ಷಕ ಯಾರು ಕಾಶ್ಯಪ ಬರ್ತಾನಲ್ವಾ,
ಅದು ಯಾವುದು ಅಂದ್ರೆ ವಿಷಹರ ಅಂತ ಅನ್ನೋ ಒಂದು ವಿದ್ಯೆಯನ್ನ ಚತುರ್ಮುಖ ಕಶ್ಯಪನಿಗೆ ಕೊಟ್ಟಿರ್ತಾನೆ. ಅವನ ಪರಂಪರಾಗತವಾಗಿ ಆ ಕಾಶ್ಯಪ ವಿಷಹಾರಿ ಅನ್ನೋ ವಿದ್ಯೆಯನ್ನ ಅವನು ಕಲ್ತಿರ್ತಾನೆ. ಹೌದಾ? ಅವನು ಹೇಳ್ತಾನೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದಿ ಕೇಳಿದಕ್ಕೆ ಪರೀಕ್ಷಿತನ ಆಶ್ರಮಕ್ಕೆ ಹೋಗ್ತಾ ಇದ್ದೇನೆ. ಯಾಕೆಂದ್ರೆ ಅಂಥ ರಾಜನನ್ನ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಅವನು ನಮ್ಮ ಇಡೀ ಕಾಲದಲ್ಲಿ ಕಲಿಯನ್ನ ನಿಗ್ರಹಿಸಿ ನಮ್ಗೆಲ್ಲ ಅನುಕೂಲ ಮಾಡಿಕೊಟ್ಟವ. ಅವನಿಗೆ ಜೀವ ಕೊಡ್ಲಿಕ್ಕಾದ್ರೂ ನಾನು ಸಿದ್ಧ, ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಆಗ ತಕ್ಷಕ ಹೇಳ್ತಾನೆ, ಬೇಡ ಹಾಗ್ ಮಾಡ್ಬೇಡ. ನಿಂಗೆ ನಾನು ಸಂಪತ್ತು ಕೊಡ್ತೇನೆ. ಹಾಗೆ ಹೇಳ್ತಾನೆ. ಇದಿಷ್ಟು ಅದರಲ್ಲಿ ಅವನು ಸರಿ ನಿನ್ಗೆ ಹಾಗಾದ್ರೆ ಏನ್ ಸಾಕತ್ತಿದೆ? ನೀವು ಏನ್ ಸುಟ್ರು ನಾನು ವಾಪಸ್ಸು ಪೂರ ಮೊದಲಿನ ಸ್ಥಿತಿಗೆ ತರ್ತೇನೆ ಅಂತ. ಅಲ್ಲಿ ಒಂದು 10 ಜನ ಕೈ ಹಿಡಿದು ಎತ್ತರಕ್ಕೆ ನಿಲ್ಲಿಸಬಹುದಾದಷ್ಟು ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಹತ್ತಿರ ಹೋಗಿ ನಾನು ಇದನ್ನೀಗ ಹೊಡವಿ ಅಂದ್ರೆ ಕೆಡವಿ ಸುಡ್ತೇನೆ ನನ್ನ ವಿಷದಿಂದ. ಸುಟ್ಟ ನಂತರ ನೀನು ಅದನ್ನು ವಾಪಸ್ ಮೊದಲಿನ ಹಾಗೆ ಮಾಡಿದ್ರೆ ನಿನ್ನ ಶಕ್ತಿ ಇದೆ ಅಂತ ನಾನು ಒಪ್ಕೊಳ್ತೇನೆ. ಒಂದೇ ಕ್ಷಣ ಹೀಗೆ ಹೊಡೆದ ತಕ್ಷಣ ಅದು ಇಡೀ ಮರ ಅದರ ಸುತ್ತ ಇದ್ದದ್ದು ಏನೆಲ್ಲ ಇತ್ತು ಎಲ್ಲ ಸುಟ್ಟು ಭಸ್ಮವಾಗಿ ಹೋಗುತ್ತೆ. ಅವನೇನಿಲ್ಲ ಯೋಚನೆ ಮಾಡ್ದ, ಆ ಮರ ಇದ್ದಿದ್ ನೆನಪಾಯ್ತಲ್ಲ ಅದನ್ನೆಲ್ಲ ನೆನಪಿಸ್ಕೊಂಡ, ಮಂತ್ರ ಹಾಕಿದ, ಮತ್ತೆ ಎಲ್ಲ ಮೊದಲಿನ ಹಾಗೆ ಬಂತು. ಅವನಿ ಇದು ಅವರಿಬ್ರು ಮಾತುಕತೆ ಆಯ್ತು, ಹೊರಟೋದ್ರು. ಇದ್ರ ಗಮ್ಮತ್ ಏನು ಅಂದ್ರೆ ಆ ಮರವನ್ನು ಕೊಡುವ ಮುಂಚೆ ಅದಕ್ಕೆ ಹಲ್ಲು ಹಾಕಿ ಕಚ್ಚುವ ಮುಂಚೆ ತಕ್ಷಕ ಅದರ ಮೇಲೊಬ್ಬ ಮರ ಕಡಿಯುವವ ಗಟ್ಟಿಗೆ ಒಣಗಿದ್ದನ್ನ ತೆಗಿಲಿಕ್ಕೆ ಅದ್ರ ಮೇಲೆ ಕೂತಿರ್ತಾನು, ಕಡಿತಾ ಇರ್ತಾನೆ. ಕಡಿಯುವಾಗ ಇವ್ರು ಬಂದು ಭೇಟಿ ಆಗಿ ಕಾಣುತ್ತೆ. ಅವನಿಗೆ ಏನು ಮಾತು ಕೇಳಿಸಿಲ್ಲ, ಭೇಟಿ ಆಗಿದ್ದು ಕಾಣುತ್ತೆ. ಒಂದೇ ಕ್ಷಣದಲ್ಲಿ ಅವನು ಹೊಡೆವಿದ ತಕ್ಷಣ ಅವನು ಸುಟ್ಟು ಭಸ್ಮ ಆಗ್ತಾನೆ. ಮತ್ತೆ ಇವನು ಮಂತ್ರಪೂರ್ವಕವಾಗಿ ಅದನ್ನ ಬದುಕಿಸಿದಾಗ ಅವನು ಮತ್ತೆ ಹುಡುತಾನೆ. ಆಗ ಅವರಿಬ್ರು ಮಾತಾಡಿಕೊಳ್ತಾರೆ. ಅವನೇನೋ ಒಂದಿಷ್ಟು ಚೀಲ ಎಲ್ಲ ಕೊಡ್ತಾನೆ, ಅವ್ನು ತಗೊಂಡು ಹೋಗ್ತಾನೆ. ವಸ್ತುತಃ ಅಲ್ಲಿ ಅವನು ಧ್ಯಾನ ಮಾಡಿ ಅರ್ಥ ಮಾಡ್ಕೊಳ್ತಾನೆ, ನಾನು ಇದನ್ನ ಮಾಡ್ತಾ ಇರೋದು ಭಗವತ್ ಸಂಕಲ್ಪಕ್ಕನುಗುಣವಾಗಿ ಹೊರತು ಇದನ್ನ ಆ ಕತೆ ಹೇಳುವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಒಬ್ಬ ಬ್ರಾಹ್ಮಣನಿಗೆ ದುಡ್ಡು ಕೊಟ್ಟ ತಕ್ಷಣ ಅವನು ದೇವರು ಬೇಡ, ರಾಜನು ಬೇಡ, ಧರ್ಮವೂ ಬೇಡ, ದೇಶವೂ ಬೇಡ ಅಂತ ಬಿಟ್ಟೋದ ಅಂತ ಮೇಲ್ನೋಟದ ಕತೆ ಕಾಣುತ್ತೆ. ಅದು ಅವನಿಗೆ ಕಂಡ ಸುದ್ದಿ ಅಷ್ಟೇ, ಆ ಮೇಲಿನ ಮರದಲ್ಲಿ ಕೂತವನಿಗೆ. ವಸ್ತುತಃ ಕೆಳಗಿನಿಂದ ಅವನು ವಸ್ತುತಃ ಹೇಳಿದ್ದಾನೆ, ತಕ್ಷಕ ಹೇಳಿದ್ದಾನೆ, ನಾನಿದು ನನ್ನ ಇಷ್ಟದಂತೆ ಮಾಡ್ತಾ ಇರೋದು, ನಂಗೂ ಗೊತ್ತಿಲ್ವಾ ಅವನು ಎಷ್ಟು ಒಳ್ಳೆಯವನು ಅಂತ. ಆದ್ರೆ ಒಬ್ಬ ಋತ್ವಿಜನ ಶಾಪದ ಫಲವಾಗಿ ನಾನು ಅನಿವಾರ್ಯವಾಗಿ ಈ ಕೆಲಸವನ್ನು ಮಾಡಬೇಕಾಗಿದೆ. ನೀನೇ ಯೋಚನೆ ಮಾಡು, ನಿನ್ನ ಒಳಗೆ ಅದರ ಅಂತರಂಗದಲ್ಲಿ ನಾನು ಹೇಳ್ತಾ ಇರೋದು ಸತ್ಯ ಅಂತ ಅನಿಸಿದ್ರೆ ಮಾತ್ರ ಬಿಟ್ಟು ಹೋಗು ಅಂತ ಅವನು ಧ್ಯಾನಿಸ್ತಾನೆ. ಧ್ಯಾನಿಸಿದಾಗ ಹೌದು, ಈ ತಕ್ಷಕ ಇವನು ಪರೀಕ್ಷಿತ್ ರಾಜನ ಅವಸಾನ ಕಾಲ ಬಂದಿದೆ. ಎಷ್ಟು ಒಳ್ಳೆ ಅವಸಾನ, ಇಂಥ ದೊಡ್ಡ ಜ್ಞಾನಿಗಳ ನಡುವೆ ಪ್ರಾಣ ಬಿಡ್ತಾ ಇದ್ದಾನೆ ಅಂತ ಅನ್ನೋದು ಅವನಿಗೆ ಒಳ್ಳೆ ಅವಸಾನ. ಇದನ್ನ ನಾನು ತಪ್ಪಿಸುದು ಬೇಡ, ಇದರಿಂದ ಒಂದು ಲೋಕಕ್ಕೆ ಮುಂದೆ ಮಂಗಳವೇ ಆಗುತ್ತೆ, ಆದ್ರಿಂದ ಹೊರಡುತ್ತೇನೆ ಅಂತ ಅವನು ಅದು ತೋರಿಸ್ಲಿಕ್ಕೆ ಮಾತ್ರ ಅವನೇನೋ ಬ್ಯಾಗ್ ಗೀಗ ಎಲ್ಲ ತಗೊಂಡು ಹೋದಾಗ ಕಾಣುತ್ತೆ. ಹೊಸದ ನಮ್ಮ ಸಂಕಲ್ಪಕ್ಕೆ. ಆದ್ರೆ ನಿನಗೆ ಉಡುಗೊರೆಯಾಗಿ ನೀನು ಇಷ್ಟು ದೊಡ್ಡ ವಿದ್ಯೆಯನ್ನು ತೋರಿಸಿದಕ್ಕೆ ನಾನು ಸಂಪತ್ತಲ್ಲ, ತಕ್ಷಕ ಅಂದ್ರೆ ನಿಧಿಯ ದೇವತೆ ಅಲ್ವಾ, ನಾನು ಹಿಂಗೊಂದು ನಿಧಿ ಕೊಡ್ತೇನೆ ಅಂತ ಕೊಟ್ಟು ಕಳಿಸ್ತಾನೆ. ಈ ಕೆಳಗಿಳಿತಾನಲ್ವಾ ಮರ ಕಡಿಯುವವ, ಅವನು ಬಂದು ಈ ಸುದ್ದಿಗಾರರಿಗೆ ಹೇಳ್ತಾನೆ, ಅದು ರಾಜರಿಗೆ ಬಂದು ಮುಟ್ಟತ್ತೆ. ಅಂದ್ರೆ ಈ ಕಥೆಯ ಒಳಗೊಂದು ಸಣ್ಣ ಎಳೆ ಇದೆಯಲ್ಲ, ಅದನ್ನು ವ್ಯಾಸರು ಬಿಟ್ರೆ ಬೇರೆ ಇಷ್ಟು ಚಂದ ಯಾರು ಹೇಳಿಕ್ ಸಾಧ್ಯವೇ ಇಲ್ಲ. ಅದೇ ತರದ ಒಂದು ಎಳೆಯನ್ನ ಈ ಆ ಅಶ್ವತ್ಥಾಮನ ಮತ್ತು ಕೃತವರ್ಮರ ಆಕ್ರಮಣದ ನಡುವೆ ಆ ಒಬ್ಬ ವ್ಯಕ್ತಿ ಉಳಿದು ಏನೇನಾಯ್ತು ಅನ್ನುವ ಅಷ್ಟೂ ಸುದ್ದಿಯನ್ನ ಪಾಂಡವರಿಗೆ ತಿಳಿಸ್ತಾನೆ. ಆಯ್ತು, ಈ ಕಡೆಗೆ ಆ ತಲೆಗಳನ್ನ 5 ತಲೆಗಳನ್ನು ಹೊತ್ತುಕೊಂಡು ಬಂದ. ಅಲ್ಲಿ ತನಕ ಜೀವ ಹಿಡ್ಕೊಂಡು ಕಾಯ್ತಾ ಇದ್ದಾನೆ ದುರ್ಯೋಧನ. ಅವನಿಗೆ ನೋಡ್ಬೇಕಾಗಿದೆ ಪಾಂಡವರ ತಲೆಯನ್ನು ಅಂತ ಹೇಳಿದ್ದದು. ಪಾಂಡವರ ತಲೆ ಸಿಗ್ಲಿಲ್ಲ. ಅದರಿಂದಾಗಿ ಅವನು ಹೇಳಿದ, ಪಾಂಡವರು ಎಷ್ಟು ದಿವಸ ಇರ್ತಾರೆ, ಈಗಲೇ ವಯಸ್ಸಾಯ್ತು ಅವರಿಗೆ, ಕೆಲವು ದಿನ ಇದ್ದಾರೆ. ಆದ್ರೆ ಅವರಿಗೆ ನಂತರದಲ್ಲಿ ಅಧಿಕಾರಕ್ಕೆ ತೋರಿಸ್ಲಿಕ್ಕೆ ಯಾರು ಇಲ್ಲ, ಯಾಕಂದ್ರೆ ಅಷ್ಟು ತಲೆ ತಂದಿದ್ದೇನೆ ಅಂತ ಅವನ ಕಣ್ಣ ಮುಂದೆ ಇರಿಸಿದಾಗ, ಅಯ್ಯಬ್ಬಾ, ಅಂತೂ ಪಾಂಡವರ ಮಕ್ಕಳಿಗೆ ರಾಜ್ಯ ಸಿಗುವುದು ಸಾಧ್ಯ ಇಲ್ಲ ಅಂತ ನೆಮ್ಮದಿ ಆಯ್ತು ಅವನಿಗೆ. ನೆಮ್ಮದಿಯಾಗಿ ಆಗ ಪ್ರಾಣ ಬಿಡ್ತಾನೆ. ಸಾಯುವಾಗ್ಲೂ ಸಾವು ನೋಡಿಯೇ ಪ್ರಾಣ ಬಿಡಬೇಕಾದ ದುಸ್ಥಿತಿ ಅವನದ್ದು. ಅದು ನಮಗೂ ಬಂದ್ರೆ ಕಷ್ಟ. ನಮ್ಗೆ ಯಾವತ್ತೂ ಕೂಡ ಇನ್ನೊಬ್ಬರ ಹಾನಿಯನ್ನೇ ನೋಡಿ ಆನಂದ ಪಡುವಂತ ದುರ್ಬುದ್ಧಿ ಇದೆ ಅಂದ್ರೆ ಅಲ್ಲಿ ದುರ್ಯೋಧನ ನಮ್ಮ ಜೊತೆಗೆ ಬದುಕ್ತಾ ಇದ್ದಾನೆ, ಅವನು ಇನ್ನೂ ಸತ್ತಿಲ್ಲ ಅಂತ ಅರ್ಥ. ಆ ಸ್ಥಿತಿಗೆ ಹೋಗದಂತೆ ನಮ್ಮನ್ನು ಎಚ್ಚರಿಸಿಕೊಳ್ಬೇಕು ಅನ್ನೋದು ಕೂಡ ಅದರ ಮೂಲ ಆಶಯ. ಹೀಗೆ ಏನಾಯ್ತು ಯೋಚನೆ ಮಾಡಿ. ಅಷ್ಟಕ್ಕೆ ಮುಗಿಲಿಲ್ಲ ಕಥೆ. ಅವನು ಹೇಳಿದ್ದು ನಿಷ್ಪಾಂಡವಂ ಕುರು ಅಂತ. 5 ಜನ ತೀರಿದ್ರು. ಈಗ ಪಾಂಡವರ ಮಕ್ಕಳನ್ನ ನಾನು ಕೊಂದ ಕಾರಣಕ್ಕಾಗಿ ಅಟ್ಟಿಸಿಕೊಂಡು ಬರ್ತಾರೆ, ನನ್ನನ್ನ ನಿಗ್ರಹ ಮಾಡ್ತಾರೆ, ಕೊಂದೇ ಬಿಡ್ತಾರೆ ಅಂತ ಯೋಚನೆ ಮಾಡಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡುವಾಗ ಅವನ ಹಿಂದೆ ಅರ್ಜುನ ಬರ್ತಾನೆ, ಹಿಡಿತಾನೆ. ಹಿಡಿದು ದ್ರೌಪದಿಯ ಪಾದದ ಬುಡಕ್ಕೆ ಎಸಿತಾನೆ.
ದ್ರೌಪದಿ ಹೇಳ್ತಾಳೆ, ಮಕ್ಕಳನ್ನು ಕಳ್ಕೊಂಡ ನೋವು ನನಗೆ ಗೊತ್ತಿದೆ, ಇವನ ತಾಯಿಗೆ ಇವನನ್ನು ಕಳ್ಕೊಂಡ ನೋವು ಬಾಧಿಸುವುದು ಬೇಡ, ಬಿಟ್ಬಿಡು ಅಂತ ಹೇಳ್ತಾಳೆ. ಇಷ್ಟು ಕತೆ. ಕೊನೆಗೆ ಅವನ ತಲೆಯಲ್ಲಿದ್ದ ಮಣಿಯನ್ನು ತೆಗೆದು ಕಳಿಸ್ತಾರೆ ಶಾಪ ಕೊಟ್ಟು ಅಂತ ಹೀಗಿದೆ. ಆದ್ರೆ ಇದು ಮಹಾಭಾರತದಲ್ಲಿ ನೋಡಿದ್ರೆ ಹೀಗಿಲ್ಲ. ಅಲ್ಲಿ ಭೀಮಸೇನ ತಗೊಂಡು ಹೋದ ಅಂತಿದೆ. ನೀವು ಒಂದ್ ಕಡೆ ಮಹಾಭಾರತವೇ ಶ್ರೇಷ್ಠ ಅಂದ್ರಿ, ಇನ್ನೊಂದ್ ಕಡೆ ಭಾಗವತವೇ ಶ್ರೇಷ್ಠ ಅಂದ್ರಿ. ನೀವು ಭಾಗವತ ಶ್ರೇಷ್ಠ ಅಂತ ಹೇಳಿದ್ರೆ ಅರ್ಜುನ ಹೇಳಿದ್ದು ಸರಿ ಅಂತ ಆಗ್ಬೇಕು, ಅರ್ಜುನ ಅವನನ್ನ ನಿಗ್ರಹಿಸಿದ್ದು ಅನ್ನುವ ಕಥೆ ಸರಿ ಅನ್ಬೇಕು. ಮಹಾಭಾರತವೇ ಶ್ರೇಷ್ಠ ಅಂದ್ರೆ ಭೀಮಸೇನ ಅವನ ಬೆನ್ನ ಹಿಂದೆ ಬಿದ್ದು ಅವನ ಮಣಿಯನ್ನ ಅಪಹರಿಸಿದ್ದು ಅಂತ ಹೇಳ್ಬೇಕು. ಯಾವುದು ಸರಿ ಅಂತ ನಮಗೆ ಅಂದ್ರೆ ಮಹಾಭಾರತ ನೆನಪಿದ್ರೆ ಈ ಪ್ರಶ್ನೆ, ಇಲ್ಲ ಅಂದ್ರೆ ಅರ್ಜುನ ಬಂದ ತಗೊಂಡೋದ ಅಂತ ಇಷ್ಟೇ ಕತೆ ಮುಗಿತಿತ್ತು. ಈ ಕತೆಗೆ ಉತ್ತರ ಏನು ಅನ್ನೋದನ್ನ ನಾಳೆ ನಾವು ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.